ಶ್ರೀರಂಗಪಟ್ಟಣವನ್ನು ಶ್ರೀರಂಗರಾಯ ಅನ್ನೋ ಒಬ್ಬ ನೋಡ್ಕೊಳ್ತಾ ಇರ್ತಾನೆ. ಅವನ ಕೈ ಕೆಳಗಿರ್ತಕ್ಕಂಥ ಒಂದು ಸಣ್ಣ ಪಾಳೆಯ ಪಟ್ಟು ಮೈಸೂರು. ಈ ಇಸ್ಲಾಂ ಧರ್ಮ ಶ್ರೀರಂಗಪಟ್ಟಣಕ್ಕೆ ಅಥವಾ ಮೈಸೂರು ಸಂಸ್ಕೃತಿಗೆ ಪ್ರವೇಶ ಆದಾಗ ಒಳಿತು ಕೆಡಕುಗಳೆರಡೂ ಇರುತ್ತೆ. ಇವತ್ತು ಅನೇಕರು ಮಾತಾಡ್ತಾ ಪಟ್ಟದ ಆನೆ ಮೇಲೆ ಅರಸರು ಕೂತ್ಕೊಂಡು ಬರ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪಟ್ಟದ ಆನೆಯ ಮೇಲೆ ಕಾಲು ಊರುವಂತಿಲ್ಲ. ಆದ್ರೆ ನಾನು ನೋಡೋ ಕಾಲಕ್ಕೆ ಸ್ಕೌಟ್ಗಳು, ಸೇವಾದಳಗಳು ಮತ್ತೆ ಗೈಡ್ಗಳು ಅಂದ್ರೆ ಹೆಣ್ಣು ಮಕ್ಕಳು ದಗ 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 ಅಂತ ಒಂದ್ ಕಡೆನೇ ಎದ್ದು ನಾನು ಅಜ್ಜಿ ಏನಾಯ್ತು ಬೆಂಕಿ ಬಿತ್ತ ಏನಿದು ಅಂತ ಕೂತ್ಕೊಂಡ್ರೆ ಮಗು ಏನಿಲ್ಲ ಕೂತ್ಕೊಂಡು ಮಹಾರಾಜರ ಅಂಬಾರಿ ಪ್ರವೇಶ ಮಾಡೋದು. ಅದನ್ನ ಮಹಾಬಲೇಶ್ವರ ಬೆಟ್ಟ ಅಂತಲೇ ಕರಿತಾ ಇದ್ರು, ಚಾಮುಂಡಿ ಬೆಟ್ಟ ಅಂತ ಅಲ್ಲ. ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಾಯಿ ಬೀಗ ಹಾಕ್ಸ್ಕೊಂಡು, ಇದು ಅವರ ತಾಯಿಯವರು ಹರಿಸ್ಕೊಂಡಿದ್ದು ಒಂದು ಸೇವೆ ಅಂತೆ. ನವರಾತ್ರಿ ಒಂದು ಭಾಗವೇ ಮಹಿಷ ಆಗಿದ್ದಾನೆ. ಈಗ ಅದು ವಿಕೃತವಾದ ಮನಸ್ಸುಗಳು ಅವನ ಪರಂಪರೆಯಿಂದ ಬಂದವರು. ಯಾಕೆ ಇವರು ಗೆಲ್ಲುವಿನ ಪಕ್ಷದವ್ರನ್ನ ಆರಿಸ್ಕೊಳ್ಳಿಲ್ವೋ ನಂಗೆ ಗೊತ್ತಿಲ್ಲ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಲೀಲಾಜಾಲ ಸ್ಟುಡಿಯೋಗೆ ಒಬ್ಬ ಪ್ರೌಢ ವಿದ್ವಾಂಸರು ಆಗಮಿಸಿದ್ದಾರೆ. ಅವರು ಯಾರು ಅಂತ ಶೀಘ್ರದಲ್ಲೇ ನೀವು ನೋಡ್ತೀರಾ. ನಾನು ಪ್ರೌಢ ಅಂತ ಒಂದು ವಿಶೇಷವಾದಂತಹ ಪದವನ್ನು ಬಳಸಿದೆ. ಅದಕ್ಕೆ ಸಂಪೂರ್ಣ ಅರ್ಹರು ಅವರು. ಅದಕ್ಕೋಸ್ಕರವಾಗಿ ನೋಡಿ, ಒಬ್ಬ ವ್ಯಕ್ತಿ ಎಷ್ಟೊಂದು ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಪಡ್ಕೋಬಹುದು. ಸಾಮಾನ್ಯ ಪರಿಚಯ ಮಾಡ್ಕೊಳ್ಳೋದು ಸುಲಭ, ಆದರೆ ಪರಿಣಿತಿಯನ್ನು ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಇವತ್ತು ನಮ್ಮ ವಿಶೇಷ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ನಾಗರಾಜ ಶರ್ಮಾ, ಸರಿಯಾಗಿ ಹೇಳಬೇಕು ಅಂದರೆ ಮೈಸೂರು ನಾಗರಾಜ ಶರ್ಮಾ ಅವರು. ನಮಸ್ಕಾರ ಸರ್. ಮೊದಲು ತಮ್ಮನ್ನು ಸ್ಟುಡಿಯೋಗೆ ಬರಮಾಡ್ಕೊಳ್ತಾ ಇದ್ದೀನಿ. ಸ್ವಾಗತ. ಡಾಕ್ಟರ್ ನಾಗರಾಜ ಶರ್ಮಾ ಅವರು ಅನೇಕ ಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಪಡ್ಕೊಂಡಿರುವಂಥವರು. ಸಂಗೀತ, ಚಿತ್ರಕಲೆ, ನಾಟಕ ಹಾಗೂ ಇನ್ನೂ ಅನೇಕ ಅಂತ ಹೇಳಿದ್ರೆ ಅವರು ಇತಿಹಾಸ MA ಮಾಡಿದ್ದಾರೆ. ಶಾಸ್ತ್ರೀಯವಾಗಿ ಇತಿಹಾಸ ಅಧ್ಯಯನ ಮಾಡಿದ್ದಾರೆ. ಇದಾದ ಮೇಲೆ ಅವರು ಪುರಾತತ್ವ ಇಲಾಖೆ ಅಂದರೆ ಪುರಾತತ್ವ ಶಾಸ್ತ್ರ ಇದೆಯಲ್ಲ, ಆರ್ಕಿಯಾಲಜಿ ಅಂತ ಹೇಳ್ತಾರೆ, ಈ ಆರ್ಕಿಯಾಲಜಿನಲ್ಲಿ ಅವರು PhD ಮಾಡಿದ್ದಾರೆ. ಇವರ ಗುರುಗಳು ಯಾರು ಅಂತ ಹೇಳಿದ್ರೆ ಪ್ರಸಿದ್ಧರಾದಂತಹ ಕರ್ನಾಟಕಕ್ಕೆ ಕೀರ್ತಿ ತಂದಂತಹ ಡಾಕ್ಟರ್ KV ರಮೇಶ್ ಅವರು. ರಮೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು PhD ಪದವಿಯನ್ನು ಪಡ್ಕೊಂಡ್ರು. ಇವರು ಹೊಸದಾದಂತಹ ಐತಿಹಾಸಿಕ ನೆಲೆಗಳನ್ನು ಮುನ್ನೆಲೆಗೆ ತಂದಿದ್ದಾರೆ. ಅಂದರೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಒಂದು ವಿಶೇಷ ಸಾಧನೆಗೋಸ್ಕರವಾಗಿ ಅವರಿಗೆ ಒಂದು ಫೆಲೋಶಿಪ್ ಸಿಕ್ತು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಫೆಲೋಶಿಪ್ ಕೂಡ ಅವರಿಗೆ ಸಿಕ್ಕಿದೆ. ಅದರಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವರು ಸಾಮಾನ್ಯರಲ್ಲ, ಅಸಾಮಾನ್ಯವಾದಂತಹ ಒಂದು ಪ್ರತಿಭೆ ಉಳ್ಳವರು. ನಿಮಗೆ ಮೈಸೂರು ದಸರಾ ವಿಚಾರ ಕೇಳೋ ಹಾಗಿದ್ದರೆ ತಾವುಗಳು ಆಕಾಶವಾಣಿಯಲ್ಲಿ ಹಾಗೂ ಈ TV ಮಾಧ್ಯಮಗಳಲ್ಲಿ ಅನೇಕ ಬಾರಿ ಅವರು ವೀಕ್ಷಕ ವಿವರಣೆಗಳನ್ನು ಕೊಟ್ಟಿರೋದು ಉಂಟು. ಬಹುಶಃ ಇವತ್ತು ಅವರ ಧ್ವನಿಯನ್ನು ಕೇಳಿದವರು ಅದನ್ನು ಜ್ಞಾಪಿಸ್ಕೋಬಹುದು. ಹೀಗೆ ಮೈಸೂರು ಆಕಾಶವಾಣಿಯಲ್ಲೂ ಕೂಡ ಅವರು 10 ವರ್ಷಗಳ ಕಾಲ ಉದ್ಘೋಷಕರಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಅನೇಕ ಕ್ಷೇತ್ರಗಳಲ್ಲಿ ಅಂತ ನಾನು ಮೊದಲು ಹೇಳಿದ್ನಲ್ಲ, ಅದು ಸತ್ಯ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾತನಾಡೋದು, ಬರೆಯೋದು, ಜೊತೆಗೆ ಉಪನ್ಯಾಸಗಳನ್ನು ಕೊಡೋದು, ಹೀಗೆ ಎಲ್ಲ ತಾವು ಏನೇನು ಪರಿಣತಿ ಪಡ್ಕೊಂಡಿದ್ದಾರೆ ಆ ವಿಚಾರಗಳನ್ನೆಲ್ಲ, ಆ ಶಾಸ್ತ್ರಗಳನ್ನೆಲ್ಲ, ಆ ಕಲೆಗಳ ಬಗ್ಗೆ ಎಲ್ಲ ತುಂಬ ಪ್ರೌಢವಾಗಿ ಉಪನ್ಯಾಸಗಳನ್ನು ಕೊಡುವಂತಹ ಒಂದು ಹವ್ಯಾಸನ ಅವರು ಇಟ್ಕೊಂಡಿರೋದ್ರಿಂದ ಡಾಕ್ಟರ್ ನಾಗರಾಜ್ ಶರ್ಮಾ ಅವರು ತುಂಬ ಜನಕ್ಕೆ ಪರಿಚಯ ಇದ್ದಾರೆ. ಆದರೆ ಲೀಲಾಜಾಲ ವೀಕ್ಷಕರ ವಿಶೇಷ ಇವತ್ತು ಏನಂತ ಹೇಳಿದ್ರೆ ಇಲ್ಲಿಗೆ ಅವರು ಬಂದಿರೋದು. ಹಾಗಾಗಿ ಅವರನ್ನು ಕರೆದು ಅವರು ಅನೇಕ ವಿಚಾರಗಳಲ್ಲಿ ಪರಿಣತಿ ಇರೋದರಿಂದ ವಿವರವಾಗಿ ಅಷ್ಟೇ ಗಂಭೀರವಾದಂತಹ ಅಧ್ಯಯನ ಪೂರ್ವಕವಾಗಿ ಅವ್ರು ಹೇಳ್ತಾ ಇದ್ದಾರೆ. ನಮಸ್ಕಾರ ಶರ್ಮಾ ಅವರೇ, ಮತ್ತೊಮ್ಮೆ ಸ್ವಾಗತ. ಈಗ ತಾವು ಮೈಸೂರಿನವರು, ತುಂಬ ಹೆಮ್ಮೆ ನಿಮಗೆ, ನಮಗೂ ಕೂಡ ಹೆಮ್ಮೆ. ಮೈಸೂರಲ್ಲೇ ಇರೋದರಿಂದ ಮೈಸೂರಿನ ಅನೇಕ ವಿಶೇಷಗಳಿದೆ.
ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾಗಿರುವಂಥದ್ದು ದಸರಾ. ಅದರಿಂದ ಅಲ್ಲಿಂದನೇ ಶುರು ಮಾಡೋಣ. ನಾವು ಇವಾಗ ನವರಾತ್ರದ ಸಂದರ್ಭದಲ್ಲಿ ಇರೋದರಿಂದ ಅದಕ್ಕೆ ತುಂಬ ಹೊಂದಾಣಿಕೆ ಆಗುವಂತಹ ವಿಷಯ, ಅದನ್ನು ಮಾತಾಡೋಕೆ ನೀವು ಬಂದಿದ್ದೀರಾ. ಈಗ ಈ ನವರಾತ್ರ ಮಹೋತ್ಸವ ನಡೆಯುತ್ತೆ, ಇಡೀ ದೇಶದಲ್ಲಿ ನಡೆಯುತ್ತೆ. ಆದರೆ ಮೈಸೂರಲ್ಲಿ ಅದು ಬಹಳ ವಿಜೃಂಭಣೆಯಿಂದ ಅದಕ್ಕೆ ವಿಶೇಷವಾದಂತಹ ಒಂದು ಆಧಾರಗಳೆಲ್ಲ ಇದೆ, ಹಿನ್ನೆಲೆಗಳೆಲ್ಲ ಇದೆ. ಅಲ್ಲಿಂದ ಆರಂಭ ಮಾಡೋಣ. ಮೈಸೂರು ದಸರಾ ವಿಶೇಷ ಏನು ಹೇಳಿ? ಮೊದಲಿಗೆ ನನ್ನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಮುಂಚೆ ಈ ವೇದಿಕೆ ಬಗ್ಗೆ ನನ್ನ ಕೃತಜ್ಞತಾಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೀನಿ. ಲೀಲಾ ಜಾಲ ಅನ್ನೋ ವೇದಿಕೆ ಇವತ್ತು ತನ್ನ ಜಾಲವನ್ನು ಹರಡಿ ಬಹಳ ಮೌಲಿಕವಾದ ಸಾಂಸ್ಕೃತಿಕವಾದ ಪಾರಂಪರಿಕವಾದ ವಿಚಾರಗಳನ್ನು ಕೆದಕಿ ಯುವ ಜನತೆಗೆ ತೋರಿಸ್ಕೊಡ್ತಾ ಇದೆ. ಈ ಒಂದು ಉತ್ತಮವಾದ ಕೆಲಸ ಮಾಡೋದಕ್ಕಾಗಿ ಈ ಲೀಲಾಜಾಲ ವೇದಿಕೆಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಈ ವೇದಿಕೆಗೆ ನಾನೂ ಕೂಡ ಸೂಕ್ತವಾಗಬಲ್ಲ ಒಬ್ಬ ವ್ಯಕ್ತಿ ಎನ್ನುವಾಗ ನನಗೆ ಹೆಮ್ಮೆ ಆಗುತ್ತೆ. ಆದ್ದರಿಂದ ಮೊದಲನೇದಾಗಿ ಇಲ್ಲಿ ಭಾಗವಹಿಸೋದಕ್ಕೆ ಮುಂಚೆ ನಾನು ಇವರನ್ನು ಅಭಿನಂದಿಸಿ ನನ್ನ ಸಹಭಾಗಿತ್ವಕ್ಕೆ ಕೃತಜ್ಞತೆ ಸೂಚಿಸಿ ಮುಂದಿನ ಮಾತುಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮೈಸೂರಿನ ದಸರಾ ಆಗಿರ್ತಕ್ಕಂಥ ವಿಶೇಷ ಏನು, ಸಮಗ್ರ ಭಾರತದಲ್ಲಿ ನವರಾತ್ರಿಯನ್ನು ಆಚರಿಸ್ತಾರೆ. ದಸರಾ ಅನ್ನೋ ಹೆಸರಿನಲ್ಲಿ ಕೂಡ ಉತ್ತರ ಭಾರತದಲ್ಲಿ ಆಚರಿಸ್ತಾರೆ. ಮೈಸೂರಿನಲ್ಲಿ ಆಚರಿಸುವುದಕ್ಕೆ ವಿಶೇಷತೆ ಏನಾದರೂ ಉಂಟೆ ಅನ್ನೋದ್ರ ಬಗ್ಗೆ ತಮ್ಮ ಪ್ರಶ್ನೆಗೆ ಬಹಳ ಸಂತಸಕರವಾದ ವಿಚಾರ ಸಿಗುತ್ತೆ. ಮೊದಲನೇದಾಗಿ ನಾನು ಮೈಸೂರಿಗ ಅನ್ನೋದೇ ನನಗೆ ಹೆಮ್ಮೆ ಆಗ್ತಕ್ಕಂಥ, ತಾವು ಹೇಳಿದ ಹಾಗೆ ಗುರುತಿಸಿದ ಹಾಗೆ ಮೈಸೂರಿಗ ಅನ್ನೋದೇ ನನಗೆ ತುಂಬ ಹೆಮ್ಮೆ ಕೊಡ್ತಕ್ಕಂತಹ ವಿಚಾರ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಎಲ್ರಿಗೂ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಬಹಳ ಗೊತ್ತಿರತಕ್ಕಂಥದ್ದು. ನಾನು ಪರಿಚಯ ಹೇಳುವಾಗ ಇನ್ನೊಂದು ವಿಷಯ ಮರ್ತೆ, ನಾನೊಬ್ಬ ಸಂಸ್ಕೃತ ವಿದ್ಯಾರ್ಥಿ, ಇವರೊಬ್ಬರು ಸಂಸ್ಕೃತ ವಿದುಷಿ. ಆ ವಿದುಷಿ ಜೊತೆ ಸೇರಿದಾಗ ವಿದ್ಯಾರ್ಥಿಯ ಒಂದಷ್ಟು ಪರಿಶ್ರಮ ಏನು ಕೆಲಸಕ್ಕೆ ಬರುತ್ತೆ ಮತ್ತು ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಅದರಿಂದ ತುಂಬ ಸಂತೋಷವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬನ್ನಿ ವಿಷಯಕ್ಕೆ ಬಂದರೆ, ಈ ಮೈಸೂರು ಒಂದು ಕೂಡಲೇ ಅದಕ್ಕೊಂದು ಛಾಪ್ ಇದೆ, ಒಂದೊಂದು ಊರಿಗೆ ಒಂದೊಂದು ಛಾಪ್ ಇರುತ್ತೆ. ಹಾಗೆ ಮೈಸೂರು ಒಂದು ಕೂಡಲೇ ಮೈಸೂರು ವಿಳ್ಳೆದೆಲೆ, ಮೈಸೂರು ರಸಬಾಳೆ, ಮೈಸೂರು ಮಲ್ಲಿಗೆ, ಹೀಗೆ ಮೈಸೂರಿನ ಅನೇಕ ವಿಚಾರಗಳು. ಮೈಸೂರು ಚಿತ್ರಕಲೆ, ನಾನೊಬ್ಬ ಕಲಾಭ್ಯಾಸಿಯಾಗಿ ಮೈಸೂರು ಚಿತ್ರಕಲೆಯನ್ನು ವಿಶೇಷವಾಗಿ ಅಧ್ಯಯನ ಮಾಡ್ತಿರೋದ್ರಿಂದ ಅದು ಮರೆಯೋ ಹಾಗಿಲ್ಲ. ಹೀಗಿರತಕ್ಕಂತಹ ಅನೇಕ ಛಾಪುಗಳಲ್ಲಿ ಮೈಸೂರು ದಸರಾ ಅನ್ನೋದು ಕೂಡ ಒಂದು ಛಾಪಾಗಿ ವಿಶ್ವದಾದ್ಯಂತ ಇದು ಗುರುತಿಸಲ್ಪಟ್ಟಿದೆ. ಹಾಗಾಗಿ ಮೈಸೂರದು ಯಾತಕ್ಕೆ ಗುರುತಿಸಲ್ಪಟ್ಟಿದೆ ನಿಮ್ಮ ಪ್ರಶ್ನೆ, ಏನದರಲ್ಲಿ ವಿಶೇಷತೆ ಇದೆ ಅನ್ನೋದು ನಿಮ್ಮ ಪ್ರಶ್ನೆ. ನೋಡಿ, ಮೊದಲನೇದಾಗಿ ಈ ಮೈಸೂರು ದಸರಾ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಈ ದಸರಾ ಅನ್ನೋ ಪದ, ನವರಾತ್ರಿ ಅನ್ನೋ ಪದ, ಎರಡು ಪದಗಳು ಪರ್ಯಾಯವಾಗಿ ಬಳಸುತ್ತವೆ. ನಾವು ಸಾಂಪ್ರದಾಯಿಕವಾದ ಕುಟುಂಬದಲ್ಲಿ ಜನಿಸಿದ್ರಿಂದ ನಾವು ದಸರಾ ಅನ್ನೋ ಪದ ನಮಗೆ ಸ್ವಲ್ಪ ಹೊಸದು ಅಥವಾ ಅಪರೂಪ ಅಂತಲೇ ಹೇಳಬಹುದು. ನಮ್ಮ ಮನೆಯಲ್ಲಿ ಬೇರೆ ವ್ರತಾಚರಣೆಗಳನ್ನೆಲ್ಲ ಹೇಗೆ ವರಮಹಾಲಕ್ಷ್ಮಿ, ಗೌರಿ ವ್ರತ, ವರಸಿದ್ಧಿ ವಿನಾಯಕ, ಅನಂತ ಪದ್ಮನಾಭ ವ್ರತ, ಈ ಥರ ವ್ರತಗಳನ್ನೆಲ್ಲ ಮಾಡಿ ಬಹಳ ಭಕ್ತಿಭಾವದಿಂದ ಆಚರಿಸ್ತಾ ಇದ್ರು, ಹಾಗೆಯೇ ನವರಾತ್ರಿಯನ್ನು ಆಚರಿಸ್ತಾ ಇದ್ರು. ದಸರಾ ಅನ್ನೋ ಹೆಸರು ಉತ್ತರ ಭಾರತದವರಿಂದ ನಮಗೆ ಹೆಚ್ಚಾಗಿ ಬಂದಿರೋದು. ಅದು ಸಂಸ್ಕೃತ ಸಂಬಂಧಪಟ್ಟಿದ್ದೆ. ಅಹರ್ ಅನ್ನೋ ಪದದಿಂದ ದಶ ಅಹರ್, ಬೆಳಗಿನ 10 ದಿವಸಗಳ ಕಾಲ ಅವರು ಮಾಡ್ತಾರೆ. ನಾವು ರಾತ್ರಿಗೆ ಪ್ರಾಮುಖ್ಯತೆ ಕೊಟ್ಟು ನವರಾತ್ರಿ ಅಂಥೇಳಿ, ನವ ಅಂದರೆ 9, ಬರೀ ನವ ಅಂದರೆ 9 ಅಲ್ಲ, ಮೈಸೂರಿನ ನವರಾತ್ರಿ ನವನವೀನವಾದಂತಹ ನವರಾತ್ರಿ ಕೂಡ ಹೌದು. ಹಾಗಾಗಿ ಮೈಸೂರಿನಲ್ಲಿ ಈ 9 ದಿವಸಗಳ ರಾತ್ರಿ ಉತ್ಸವ, ಮಾರನೇ ದಿವಸ ವಿಜಯದಶಮಿ ಉತ್ಸವವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗ ಅನೇಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಆಧುನಿಕ ಸಮಕಾಲೀನ ಪ್ರಪಂಚಕ್ಕೆ ಬೇಕಾದಂಥದ್ದನ್ನೆಲ್ಲ ಏನೇನೋ ಮಾಡ್ಕೊಂಡಿದ್ದಾರೆ. ಈ ರೀತಿ ವಿಶೇಷವಾಗಿರ್ತಕ್ಕಂಥ ದಸರಾದಲ್ಲಿ ಬಹುಶಃ ಇವತ್ತು ಇಡೀ ಭಾರತದಲ್ಲಿ ಇದು ಇತ್ತೀಚಿನವರೆಗೂ ಕೊಟ್ಟ ಕೊನೆಯದಾಗಿ ಮಹಾರಾಜನೇ ಒಬ್ಬ ಕುಳಿತು ಅಂಬಾರಿಯ ಮೇಲೆ ಹೋಗಿರ್ತಕ್ಕಂಥ ನವರಾತ್ರಿ ಒಂದು ಪ್ರಸ್ತುತತೆ ಏನಿತ್ತು ಅದು ಎಲ್ಲೂ ನಡೆದಿಲ್ಲ. ಇತ್ತೀಚೆಗೆ ಕೊನೆಯಲ್ಲಾಗಿದ್ದು ಮೈಸೂರಿನಲ್ಲಿ ಅನ್ನೋ ದೃಷ್ಟಿಯಿಂದ ಒಂದು ವಿಶೇಷತೆಯಿಂದ ಕೂಡಿದೆ. ಹಾಗಾಗಿ ಮೈಸೂರಿನ ನವರಾತ್ರಿ ಉತ್ಸವಕ್ಕೆ ಬೇಕಾದಷ್ಟು ಇತಿಹಾಸ ಇದೆ. ಅದರ ಬಗ್ಗೆನೂ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ನಾವು ಈ ಮೈಸೂರು ನವರಾತ್ರಿಯನ್ನು 3 ಮಜಲುಗಳಲ್ಲಿ ಕಾಣಬಹುದಾಗಿದೆ ಆಚರಣೆಯನ್ನು. ಒಂದು ಧಾರ್ಮಿಕವಾದ ಮಜಲು, ಅಂದರೆ ನಮ್ಮ ಕುಟುಂಬದಲ್ಲಿ ಆಚರಿಸ್ತಾ ಇದ್ರು ಅಂದ್ವಲ್ಲ, ಹಾಗೆ ಎಲ್ಲ ವೈದಿಕ ಕುಟುಂಬದಲ್ಲೂ ಆಚರಿಸ್ತಾರೆ. ಈಗ ಆ ಧಾರ್ಮಿಕತೆಯಿಂದ ಇದ್ದಿದ್ರ ಜೊತೆಗೆ ದಸರಾ ಅಥವಾ ನವರಾತ್ರಿ, ಮೈಸೂರಿನ ನವರಾತ್ರಿಗೆ ಒಂದು ಇತಿಹಾಸ ಇದೆ. ಅದರಿಂದ ಒಂದು ಮಜಲು ಧಾರ್ಮಿಕವಾದರೆ ಮತ್ತೊಂದು ಮಜಲು ಐತಿಹಾಸಿಕವಾಗುತ್ತೆ, ಇನ್ನೊಂದು ಮೊದಲು ಸಾಂಸ್ಕೃತಿಕವಾಗುತ್ತೆ. ಅಂದರೆ ಮೈಸೂರು ನಗರದಲ್ಲಿಯೇ ವಿಶೇಷವಾಗಿ ಬಂದಿರತಕ್ಕಂತಹ ಸಾಂಸ್ಕೃತಿಕ ಪರಂಪರೆಗಳನ್ನೆಲ್ಲ ನಾವು ಈ ಸಮಯದಲ್ಲಿ ಒಂದು ರೀತಿ ಅಭಿವೃದ್ಧಿಗೊಳಿಸ್ತೀವಿ. ಹಾಗಾಗಿ 3 ಮಜಲುಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಮೈಸೂರು ನವರಾತ್ರಿ ವಿಶೇಷ ಅಂತಂದರೆ ಇದನ್ನು ನಾವು ಸದ್ಯದಲ್ಲಿ ಮೊದಲನೇ ಮಜಲಿನಲ್ಲಿ ಧಾರ್ಮಿಕವಾಗಿ ನೋಡೋದಾದರೆ
ನಮ್ಮ ಮನೆಯಲ್ಲಿ ವೈದಿಕರ ಮನೆ ಅಂತ ತಾವು ಹೇಳ್ಬಿಟ್ಟಿದ್ದೀರಿ, ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ನೆನೆಸ್ಕೊಳ್ಳೋದಾದರೆ ನಮ್ಮ ಸೀಮಿತ ಅವಧಿಯಲ್ಲಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ವಿಚಾರ ಚುಟುಕಾಗಿ ಪರಿಚಯ ಮಾಡಿಕೊಡೋಣ. ಅವಶ್ಯಕತೆ ಬಿದ್ದರೆ ಒಂದೊಂದೇ ವಿಚಾರವನ್ನು ಕುರಿತು ಒಂದು ವಿಡಿ ಕಾರ್ಯಕ್ರಮವನ್ನು ನಡೆಸಬಹುದಾದಷ್ಟು ವಿಷಯ ಇದೆ. ಇರಲಿ ನೋಡಿ, ನವರಾತ್ರಿ ಬಂತು ಅಂದಾಗ ಪಾಡ್ಯ ಅಥವಾ ಪ್ರತಿಪತ್ ಅಂತ ನಾವು ವೈದಿಕರು ಕರಿತಿದ್ವಿ. ಈ ಪ್ರತಿಪತ್ತಲ್ಲಿ ಆ ನವರಾತ್ರಿ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ಬೊಂಬೆ, ಹಿಂದಿನ ದಿವಸನೇ ಬೊಂಬೆ ಇಡೋದು. ಇವತ್ತೆಲ್ಲ ಗೊಂಬೆ ಕೂಡಿಸೋದು ಅಂತ ಸಾಮಾನ್ಯ ಜನರೆಲ್ಲ ಹೇಳ್ತಾರಲ್ಲ, ನಿಜ, ಅದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಆಚರಣೆ. ಮೈಸೂರು ನವರಾತ್ರಿಯಲ್ಲಿರ್ತಕ್ಕಂಥ ವಿಶೇಷವಾದ ಆಚರಣೆ. ಈ ನವರಾತ್ರಿ ಹಬ್ಬದಲ್ಲಿರ್ತಕ್ಕಂತಹ ಬೊಂಬೆ ಕೂಡಿಸೋದ್ರಲ್ಲಿ ಬಹಳ ಮುಖ್ಯವಾಗಿ ರಾಜ ರಾಣಿಯರ ಬೊಂಬೆಯನ್ನು ಕೂಡಿಸಿ, ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ನೋಡೋಣ. ರಾಜ ರಾಣಿಯರ ಬೊಂಬೆಯನ್ನು ಕೂಡಿಸಿ ಸಮಗ್ರವಾದ ಆ ನಗರ ಏನಿತ್ತು, ಆ ದರ್ಬಾರ್ ಏನಿತ್ತು, ಆನೆ, ಕುದುರೆ, ಮನುಷ್ಯರು, ವ್ಯಾಪಾರಿಗಳು, ವರ್ತಕರು, ಗಿಡ, ಮರ, ಬಳ್ಳಿ, ಮತ್ತು ಅಲ್ಲಿರ್ತಕ್ಕಂಥ ಉದ್ಯಾನಗಳು, ಈ ಥರದ್ದನ್ನೆಲ್ಲ ಅವರವರ ಕಲಾಪ್ರೇಮದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿ ಚಿಕಣಿ ಮಾದರಿಯಲ್ಲಿ ತಯಾರಿಸಿ ಅಲ್ಲಿಟ್ಟು ಅಲಂಕರಣಗೊಳಿಸಿ ಪ್ರತಿನಿತ್ಯವೂ ಪೂಜೆಗೊಳಿಸಿ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ವಯಸ್ಸಿನಲ್ಲಿ ಪುಟ್ಟದಾಗಿರೋರ್ನೆಲ್ಲ ಕರೆದು ಆರತಿ ಮಾಡಿ ಬೊಂಬೆ ಬಾಗಿನ ಎಲ್ಲ ಕೊಡೋದು ಅನ್ನೋ ಪದ್ಧತಿ ಎಲ್ಲ ಇತ್ತು. ಅದೆಲ್ಲ ನಾವು ಬೊಂಬೆ ಬಾಗಿನಕ್ಕೋಸ್ಕರನೇ ನಾವು ಮನೆಗಳಿಗೂ ಹೋಗ್ತಾ ಇದ್ವಿ. ಈ ಥರ ಒಂದು ಪದ್ಧತಿ ನಮ್ಮ ಮನೇಲಿ ಆಗ್ತಾ ಇತ್ತು. ಇದು ನವರಾತ್ರಿಯ ಪಾಡ್ಯದ ದಿವಸ ಪ್ರಾರಂಭ ಆಗಿ ನವರಾತ್ರಿಯ ಈ ಒಂದು ವಿಜಯದಶಮಿ ಉತ್ಸವ ಏನಿದೆ ಅದಾದ ನಂತರ ಅದನ್ನು ವಿಸರ್ಜನೆ ಮಾಡೋರು. ಇದಕ್ಕೂ ಕೂಡ ಒಂದು ಕಲಶ ಇಡೋರು. ಕಲಶ ಇಟ್ಟು ಕಲಶದ ಮೇಲೆ ತೆಂಗಿನಕಾಯಿ ಇಡೋರು, ವಿಳ್ಳೆದೆಲೆಗಳನ್ನು ಹರಡೋದು. ಕಲಶ ಅನ್ನೋದ್ರ ಬಗ್ಗೆನೇ ಒಂದು ದಿವಸ ಒಂದು ಪೂರ್ಣಾವಧಿಯಲ್ಲಿ ಮಾಡುವಷ್ಟು ಪವಿತ್ರವಾದ ಒಂದು ವಸ್ತು ಅದು. ಆ ಕಲಶವನ್ನಿಟ್ಟು ಪೂಜೆ ಮಾಡೋರು. ನಮ್ಮ ತಂದೆ ಏನೋ ದನ ಕಟ್ಟೋದು, ನಮ್ಮಲ್ಲಿ ಹಸುಗಳೆಲ್ಲ ಇರ್ತಿತ್ತು, ದನ ಕಟ್ಟೋದು, ಅದು ಗುಡಿಸೋದು, ಏನೋ ಮಾಡೋದು ಮಟ್ಕೊಂಡು ಮಾಡೋರು. ಸ್ನಾನ ಮುಗಿಸ್ಕೊಂಡು ಬೇರೆ ಬೇರೆ ಪಂಚಾಂಗ ತೆಗೆದು ಏನೇನೋ ನೋಡ್ತಾ ಕೂತ್ಕೊಳ್ಳೋರು. ತಕ್ಷಣ ನಮ್ಮಮ್ಮ ಕಿವಿಯನ್ನೆಲ್ಲ ಅರಮನೆ ಕಡೆ ಇಟ್ಟಿರೋರು. ಅರಮನೆ ನಮ್ಮ ಮನೆಯಿಂದ 4-5 ಮೈಲಿ ದೂರದಲ್ಲಿ ಇರ್ತಾ ಇತ್ತು. ಆದರೂ ಕೂಡ ಸುಮಾರು 10 ಗಂಟೆ 10:15 ಗಂಟೆ ಆಗೋ ಹೊತ್ತಿಗೆ ನಮ್ಮ ತಾಯಿ ಯಾರನ್ನೂ ಗಲಾಟೆ ಮಾಡಕ್ಕೆ ಬಿಡದೆ ಕಾಯ್ತಾ ಇರೋರು. ಯಾಕೆ ಹೀಗೆ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. 10:30 ಆದ ಕೂಡಲೇ ಅರಮನೆಯಿಂದ ಢಮ್ ಢಮ್ ಅಂತ 21 ಗುಂಡು ಹಾರ್ತಾ ಇತ್ತು. ಗುಂಡು ಹಾಕ್ತಾ ಇದ್ರು ಅರಮನೆಯಿಂದ. ಆ ರೀತಿ ಗುಂಡು ಹಾರಿಸಿದ ಕೂಡಲೇ ನಮ್ಮಮ್ಮ ನಮ್ಮ ಮನೆಗಳಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಪ್ರಾತಿನಿಧ್ಯ ಕೊಡೋದು ಜಾಸ್ತಿ. ಗಂಡು ಮಕ್ಕಳು ತುಂಬಾ ಮುಂದಾಗೇನು ಹೋಗೋದಿಲ್ಲ. ನಮ್ಮ ತಂದೆ ಸ್ವಲ್ಪ ಸೌಮ್ಯ ಸ್ವಭಾವದವರು. ನಮ್ಮ ಅಮ್ಮ ಇದ್ದವರು ಅದೇ ಏನು ಸಂಭಾಷಣೆಗಳನ್ನು ಹೇಳಿದಾಗ ಇತಿಹಾಸ ಮುಂದೆ ಕಟ್ಟಿಡ್ದಾಗ ಆಗುತ್ತೆ. ಬನ್ನಿ ಸಾಕು, ಬನ್ನಿ ಅದಲ್ಲಿ ಇಟ್ಬಿಟ್ಟು ಬನ್ನಿ, ಅಲ್ಲಿ ಗುಂಡಾಗ್ತಾ ಇದೆ, ಬನ್ನಿ ಅಂದ್ಬಿಟ್ಟು ಮಂತ್ರಾಕ್ಷತೆ ಹೂ ಕೈ ಕೊಡೋರು. ಅವರು ಮಂತ್ರಾಕ್ಷತೆ ತಗೊಂಡು ಅವರ ಮಂತ್ರವನ್ನು ಶುರು ಮಾಡಿ ಆ ಪೂಜೆ ಪುನಸ್ಕಾರ ಪ್ರಾರಂಭ ಮಾಡೋಕ್ಕೆ. ಹಾಗಾಗಿ ಅಲ್ಲಿಂದ ಶುರುವಾಗ್ತಾ ಇತ್ತು. ಅದು ನವರಾತ್ರಿಯ ಪಾಡ್ಯದ ಮೊದಲ ದಿವಸದ ಪೂಜೆ ಪುನಸ್ಕಾರಗಳು. ಅದಾದ್ಮೇಲೆ 10 ದಿವಸಗಳ ಕಾಲ ಇರುತ್ತೆ. ಮಧ್ಯದಲ್ಲಿ ಸರಸ್ವತಿ ಪೂಜೆ ಬರುತ್ತೆ, ಆಯುಧ ಪೂಜೆ ಬರುತ್ತೆ, ವಿಜಯದಶಮಿ ಆಗುತ್ತೆ. ಇದೆಲ್ಲ ನಮಗೆಲ್ಲ ಗೊತ್ತಿರುವಂಥ ವಿಚಾರಗಳೇ. ಇದರ ಮೂಲಕ ನಮ್ಮ ಮನೆಯಲ್ಲಿ ಧಾರ್ಮಿಕವಾದ ಆಚರಣೆ ಆಗ್ತಾ ಇತ್ತು. ಇನ್ನೊಂದು ಎಲ್ರಿಗೂ ಗೊತ್ತಿರೋ ವಿಷಯನೇ, ನಾನು ನಿಮ್ಮ ಮುಂದೆ ಅಂತೂ ಹೊಸದಾಗೇನು ಹೇಳಬೇಕಾಗಿಲ್ಲ. ಈ ಒಂದು ನವರಾತ್ರಿ ಆಚರಣೆ ಅಂತಕ್ಕಂಥದ್ದು ಅಧರ್ಮದ ಮೇಲೆ ಧರ್ಮ ಸಾಧಿಸುವ ವಿಜಯದ ಒಂದು ಸಂಕೇತವಾಗಿ ಆಚರಿಸಲಾಗುತ್ತೆ. ಹಾಗಾಗಿ ಈ ಅಧರ್ಮ ಹೆಚ್ಚಾದಾಗ ಯಾವ ರೀತಿ ಕೃಷ್ಣ ಹೇಳಿದನೋ ಹಾಗೆ ಸಂಭವಾಮಿ ಯುಗೆ ಯುಗೆ ಅನ್ನೋ ತರಹ ಒಂದು ಕಾಲದಲ್ಲಿ ಅಧರ್ಮ ಜಾಸ್ತಿ ಆಗಿದ್ದ ಒಂದು ಸಂದರ್ಭವನ್ನು ನೆನೆಸ್ಕೊಂಡು ಆ ಸಂದರ್ಭದಲ್ಲಿ ಶಕ್ತಿ ದೇವಿ ಪಾರ್ವತಿ ಒಂದು ರೂಪವನ್ನು, ಚಾಮುಂಡೇಶ್ವರಿಯ ರೂಪವನ್ನು ತಾಳಿ ಆಗಿನ ಕಾಲದಲ್ಲಿ ಒಂದು ಅಬದ್ಧವನ್ನು ಮಾಡ್ತಾ ಇರತಕ್ಕಂತಹ ಒಬ್ಬ ಈ ರಾಕ್ಷಸಾದಮನನ್ನ ದಮನ ಮಾಡಲಿಕ್ಕೆ ಅವಳು ಎಲ್ಲ ದೇವತೆಗಳಿಂದನೂ ಒಂದೊಂದು ರೀತಿಯ ಆಯುಧಗಳನ್ನು, ಒಂದೊಂದು ರೀತಿಯ ಶಕ್ತಿಯನ್ನು ತಗೊಂಡು ಬೃಹದಾಕಾರವಾಗಿ ನಾವು ಬಹುಶಃ ಮಹಾವಿಷ್ಣುವಿನ ವಿಶ್ವರೂಪಕ್ಕೆ ಈ ತಾಯಿಯ ಶಕ್ತಿ ರೂಪವನ್ನು ಹೋಲಿಸಬಹುದು ಅನಿಸುತ್ತೆ. ಹಾಗಾಗಿ ಈ ಶಕ್ತಿ ತನ್ನ ವಿಜೃಂಭಣೆಯಿಂದ ಈ ಒಂದು ಮಹಿಷನನ್ನು ದಮನ ಮಾಡ್ತಾಳೆ. ಮಹಿಷ ಅಂದರೆ ಸಂಸ್ಕೃತದಲ್ಲಿ ಎಮ್ಮೆ ಅನ್ನೋ ಅರ್ಥವೂ ಇದೆ. ಈ ಎಮ್ಮೆಯ ರೂಪದಲ್ಲಿರ್ತಕ್ಕಂಥ ರಾಕ್ಷಸ ಇವನು ಮಹಿಷಾಸುರ. ಮೈಸೂರು ಅನ್ನೋದಕ್ಕೆ ನಾವು ಐತಿಹಾಸಿಕವಾಗಿ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಅದರ ಬಗ್ಗೆ ಒಂದಷ್ಟು ಕಣ್ಣಾಡಿಸಿದ್ದೀನಿ. ಮೈಸೂರಿಗೂ ಮಹಿಷನಿಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ಮಹಿಷನಿಂದಾಗಿ ಮೈಸೂರು ಅನ್ನೋ ಹೆಸರು ಬಂತು ಅನ್ನೋದಾದರೆ ಇಲ್ಲಿ ನಮ್ಮ ಇತಿಹಾಸದಲ್ಲಿ ಶಾಸನಗಳಲ್ಲಿ ಮಹಿಷೂರಪುರ ಅಂತ ಇದೆಯೇ ಹೊರತು ದೊಡ್ಡ ಶಾ ಇಲ್ಲ. ಈ ನಮ್ಮ ಚಿಕ್ಕ ಶಾ ಅಂತ ಏನು ಹೇಳ್ತೀವೋ ಅದರಲ್ಲಿ ಮಹಿಗೆ ಶಿವಾಶ,
ನಾಟ್ ವಿಶಾಶ, ಶಿವಶ. ಶಿವಶನಲ್ಲಿ ಮಹಿಗೆ ಶೂರನಾದವನು ಅನ್ನೋನು ಆಳ್ತಿರೋದೇ ಹೊರತು ಮಹಿಷ ಆಳ್ತಾ ಇರೋ ಸ್ಥಳ ಅಂತಲ್ಲ. ಯಾಕೆ ಅಂದರೆ ಇದೇ ಮಹಿಷನನ್ನು ಉತ್ತರ ಭಾರತದಲ್ಲೂ ಆಚರಿಸ್ತಾರೆ, ಪೂರ್ವ ಭಾರತದಲ್ಲೂ ಆಚರಿಸ್ತಾರೆ. ಹಾಗಿದ್ರೆ ಅವನು ಅಲ್ಲೂ ಆಳ್ತಿದ್ನೆ, ಎಲ್ಲ ಬಿಟ್ಬಿಟ್ಟು ಇಲ್ಲೇ ಯಾಕೆ ಬಂದ? ಇವತ್ತಿನ ಜನರು ತಮ್ಮ ಮನಸ್ಸಿಗೆ ಬಂದಂತೆ ಯೋಚನೆ ಮಾಡಿದಾಗ ಇದು ಹೀಗಾಗ್ತಾ ಇದೆ. ಇರಲಿ, ಆ ವಿಚಾರ ಮಾತಾಡೋಣ. ಒಟ್ಟಿನಲ್ಲಿ ದೇವಿ ಅಧರ್ಮವನ್ನು ತುಳಿದು ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ನುವ ಒಂದು ಸಿದ್ಧಾಂತದ ಪ್ರತಿಪಾದನೆಗಾಗಿ ಈ ನವರಾತ್ರಿ ಉತ್ಸವವನ್ನು ಆಚರಿಸ್ತಾರೆ. ಅದರಲ್ಲೂ ಈ ತಾಯಿ ದುರ್ಗಾ 9 ದಿವಸಗಳಲ್ಲೂ ನವದುರ್ಗೆಯರಾಗಿ ಒಂದೊಂದು ದಿವಸ ಒಂದೊಂದು, ಪ್ರತಿಯೊಂದು ದುರ್ಗೆಗಳು ಒಂದೊಂದು ಹೆಸರಿದೆ. ಕುಷ್ಮಂಡ ಅದು ಏನೇನೋ ಹೆಸರಿದೆ, ನಾನು ಎಲ್ಲಿ ವಿವರಿಸ್ತಾ ಹೋದರೆ ಸಮಯ ಆಗುತ್ತೆ. ಹಾಗಾಗಿ 9 ದಿವಸಗಳು ಮಾಡಿ ಆನಂತರ ಈ ಒಂದು ಅರಸ ಆ ಒಂದು ದೇವಿಯೇ ಮಾಡ್ತಕ್ಕಂತಹ ಏನು ಕೆಲಸವೋ ಆ ಕೆಲಸವನ್ನು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅನ್ನೋ ಕೆಲಸವನ್ನು ತಾನು ಕಂಕಣಬದ್ಧನಾಗಿದ್ದೀನಿ ಅನ್ನೋದನ್ನು ಪ್ರಜೆಗಳಿಗೆ ಅರ್ಹೋದಕ್ಕೋಸ್ಕರ ಅವನು ಜೈತಿ ಯಾತ್ರೆಯನ್ನು ಮಾಡಲಿಕ್ಕೋಸ್ಕರ ಆ ವಿಜಯದಶಮಿ ದಿವಸ ಆನೆ ಮೇಲೆ ಕುಳಿತು ತನ್ನ ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಸಮಾರಂಭವೇ ವಿಜಯದಶಮಿ ಉತ್ಸವ ಅಂತ ಆಗುತ್ತೆ. ನನ್ನ ಬಾಲ್ಯದಲ್ಲಿ ನಾನು ಅದನ್ನೆಲ್ಲ ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದು. ಇದು ಅಷ್ಟು ಚೆನ್ನಾಗಿದೆ ನೋಡಿ, ವಿಜಯದಶಮಿ. ವಿಜಯದಶಮಿ ಅದನ್ನು ಇನ್ನೊಂದು ಥರ ಹೇಳ್ತೀವಿ, ವಿಜಯದ ಶಮಿ. ಶಮಿ ಶಮಯತೆ ಪಾಪಂ ಹೇಳ್ತೀವಲ್ಲ, ಶಮಿ ವೃಕ್ಷದ ಪೂಜೆ ನಡೆಯುತ್ತೆ. ಆ ಶಮಿ ಅನ್ನೋದು ಸಂಸ್ಕೃತದಲ್ಲಿ ಬನ್ನಿ ಮರದ ಹೇಳ್ತಕ್ಕಂಥದ್ದು. ಬನ್ನಿ ಮರದಲ್ಲಿ ಅಗ್ನಿ ಇರುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಇದು ವಿಜಯ ದಶಮಿ ಹೌದು. ಆ ಪದ ಸ್ವಲ್ಪ ಮತ್ತಿಗೆ ಮಧ್ಯದಲ್ಲಿ ಒಂದು ತೆರವನ್ನು ಬದಲಾಯಿಸಿದ್ರೆ ವಿಜಯದ ಶಮಿ ಅಂತ ಕೂಡ ಆಗುತ್ತೆ. ಹಾಗಾಗಿ ಶಮಿ ವೃಕ್ಷವನ್ನು ನಾವು ಕೊನೆಯ ದಿವಸದಲ್ಲಿ ಆಚರಿಸ್ತಕ್ಕಂಥದ್ದು. ಆ ಸಂದರ್ಭ ಬಂದಾಗ ಹೆಚ್ಚಿನ ವಿಷಯ ಮಾಡೋಣ. ಒಟ್ಟಿನಲ್ಲಿ ಈ ಮೈಸೂರು ದಸರಾಗೆ 3 ಮಜಲುಗಳಿದ್ದು ಧಾರ್ಮಿಕವಾಗಿ ಮತ್ತು ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆಚರಿಸಿ ಮೈಸೂರಿನಲ್ಲಿರ್ತಕ್ಕಂಥ ಪರಂಪರೆ ಸಂಸ್ಕೃತಿ ಎಲ್ಲವನ್ನೂ ಆ ಒಂದು ವಿಜಯದಶಮಿ ಉತ್ಸವದಲ್ಲಾಗಲಿ ಒಂದು ವಸ್ತು ಪ್ರದರ್ಶನ ಅಂತ ಮಾಡ್ತಾರೆ, ಆವಾಗಲಾಗಲಿ ಎಲ್ಲ ಇಟ್ಟು, ಮತ್ತು ರಂಗಮಂದಿರಗಳಲ್ಲಿ ನಾಟಕಗಳು, ನೃತ್ಯಗಳು, ಈ ತರಹ ಕಲೆಗಳನ್ನೆಲ್ಲ, ಲಲಿತ ಕಲೆಗಳ ಇವುಗಳ ವಿವಿಧ ಮುಖಗಳ ಪ್ರದರ್ಶನಗಳನ್ನು ಕೂಡ ನಡೆಸಿ ಕಾರ್ಯಕ್ರಮ ನಡೆಸೋದ್ರಿಂದ 3 ಮಜಲಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. 3 ಮಜಲಲ್ಲಿ. ಈಗ ಧಾರ್ಮಿಕವಾದ ಹಿನ್ನೆಲೆನ ಸ್ವಲ್ಪ ಕೊಟ್ರಿ, ಹಾಗೆ ಐತಿಹಾಸಿಕವಾಗಿ ಒಂದು ಸ್ವಲ್ಪ ಹೇಳಬೇಕು. ಭಾಳ ಸಂತೋಷ. ಇತಿಹಾಸದ ವಿದ್ಯಾರ್ಥಿಯಾಗಿ ನನಗೆ ತುಂಬ ಸಂತೋಷವಾಗ್ತಕ್ಕಂಥದ್ದು. ನೋಡಿ, ಮೈಸೂರು ದಸರಾ ಎಲ್ಲಿ ಶುರುವಾಯಿತು, ಯಾವಾಗ ಶುರುವಾಯಿತು ಅನ್ನೋ ಪ್ರಶ್ನೆ ನಿಮ್ಮ ಒಳಗಡೆ ಇರೋದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಈ ಮೈಸೂರು ದಸರಾ ಮೈಸೂರಿನಲ್ಲೇ ಶುರುವಾಯಿತು ಅನ್ನೋ ಜನಗಳಿಗೆಲ್ಲ ಭಾಳ ಶತಮಾನಗಳಿಂದ ನಡೀತಾ ಇದೆ ಅನ್ನೋ ಕಲ್ಪನೆ ಇರುತ್ತೆ. ಆದರೆ ಅದಲ್ಲ. ಮೈಸೂರಿನಲ್ಲಿ ದಸರಾ ಶುರುವಾಗಿದ್ದು ಕೇವಲ 1-2 ಶತಮಾನಗಳ ಹಿಂದೆ. ಅದಕ್ಕಿಂತ ಮುಂಚೆ ವಿಜಯದಶಮಿ ನವರಾತ್ರಿ ಉತ್ಸವ ಕರ್ನಾಟಕದ ಪ್ರಸಿದ್ಧವಾದ ರಾಜಮನೆತನ ಇದೆಯಲ್ಲ, ಇಡೀ ಭಾರತದಲ್ಲೇ ಹೆಮ್ಮೆ ಪಡ್ತಕ್ಕಂತಹ ರಾಜಮನೆತನ ಕನ್ನಡ ನಾಡಿನ ವಿಜಯನಗರ. ಈ ವಿಜಯನಗರ ಸಂಸ್ಥಾನ, ಈ ವಿಜಯನಗರ ಸಾಮ್ರಾಜ್ಯ, ಈ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಈ ಒಂದು ನವರಾತ್ರಿ ಉತ್ಸವವನ್ನು ಆಚರಿಸ್ತಾರೆ. ಉತ್ತರ ಭಾರತದಲ್ಲಿ ರಾಮಲೀಲಾ ಅಂತ ಆಚರಿಸೋದು ನಮಗೆಲ್ಲ ಪರಿಚಯ ಇದೆ. ಅಲ್ಲೂ ಅಷ್ಟೇ ಶ್ರೀರಾಮಚಂದ್ರ ರಾವಣನ ಮೇಲೆ ಬಾಣ ಹೊಡೆದು ಅವನನ್ನು ಸಂಹಾರ ಮಾಡ್ತಾನೆ. ಇದು ದುಷ್ಟಶಕ್ತಿಯ ಒಂದು ದಮನ ಆಗ್ತದೆ. ಹಾಗೆಯೇ ಕರ್ನಾಟಕದಲ್ಲಿ ವಿಜಯನಗರ ಕಾಲದಲ್ಲಿ, ಅಂದರೆ ಸುಮಾರು 500 ವರ್ಷಗಳ ಹಿಂದೆ ವಿಜಯನಗರದ ಅರಸರು ಈ ಒಂದು ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿದೇಶದಿಂದ ಬಂದು ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಿದ್ದಂತಹ ಪ್ರವಾಸಿಗರು, ಟ್ರಾವೆಲಾಗ್ಸ್ ಅಂತ ಕರಿತೀವಲ್ಲ, ಅವರು ವಿಜಯನಗರದಲ್ಲಿ, ವಿಜಯನಗರ ಅಂದರೆ ಒಂದು ದೊಡ್ಡ ಸಂಸ್ಥಾನ, ಒಂದು ಇಷ್ಟು ದೊಡ್ಡ ಮಹಾರಾಜ್ಯ, ಸಾಮ್ರಾಜ್ಯ. ಆದರೆ ನಿಜವಾಗಿಯೂ ವಿಜಯನಗರ ಅನ್ನೋದು ಒಂದು ಸಣ್ಣ ಊರು. ಇದು ರಾಜಧಾನಿ. ಮೊದಲಿಗೆ ರಾಜಧಾನಿಗೆ ವಿಜಯನಗರ ಅಂತ ಹೆಸರಿಟ್ಟರು. ಇದಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂತಹ ನಮ್ಮ ಗುರುಗಳಾದ ವಿದ್ಯಾರಣ್ಯರು ಈ ನಗರವನ್ನು ಮೊದಲಿಗೆ ವಿದ್ಯಾನಗರ ಅಂತಲೇ ಕರಿತಾ ಇತ್ತು, ವಿಜಯನಗರ ಅಂತ ಇರಲಿಲ್ಲ. ನಂತರ ಬರ್ತಾ ವಿಜಯನಗರ ಅಂತ ವಿಸ್ತಾರವಾಯಿತು. ಆಮೇಲೆ ಇಡೀ ಸಾಮ್ರಾಜ್ಯವನ್ನು ವಿಜಯನಗರದ ಸಾಮ್ರಾಜ್ಯ ಅಂತ ಕರೆಯಕ್ಕೆ ಶುರುವಾಯಿತು. ಇರಲಿ, ಇಲ್ಲಿ ಈ ಒಂದು ಸಾಮ್ರಾಜ್ಯದ ವೈಭವೋಪೇತವಾದ ದಿನಚರಿ ಎಲ್ಲ ಲಕ್ಷಣಗಳನ್ನು ಕಂಡು ದೇಶ ವಿದೇಶಗಳಿಂದ 500 ವರ್ಷದಿಂದನೇ ನನ್ನ ಜೀವಮಾನದಲ್ಲಿ ನಾನು ರೋಮ್ ನೋಡಬೇಕು, ನಾನು ಇಟಲಿ ನೋಡಬೇಕು, ಅಥವಾ ನಾನು ಪ್ಯಾರಿಸ್ ನೋಡಬೇಕು ಅಂತ ಇವತ್ತು ಅನ್ಕೋತಿದ್ದೀವಲ್ಲ, ಹಾಗೆ ಅವತ್ತಿನ ಕಾಲದಲ್ಲಿ ವಿದೇಶಿಯರು, ಅದರಲ್ಲೂ ಪಾಶ್ಚಿಮಾತ್ಯರು, ನಾನು ಭಾರತವನ್ನು ನೋಡಬೇಕು, ನಾನು ವಿಜಯನಗರ ಸಾಮ್ರಾಜ್ಯವನ್ನು ನೋಡಬೇಕು, ಅಲ್ಲಿ ಏನು ಚಿನ್ನ ಬೆಳ್ಳಿಗಳನ್ನು ಮುತ್ತು ರತ್ನಗಳನ್ನು ಸೇರ್ನಲ್ಲಿ ಅಳಿತಾ ಇದ್ದಾರಂತೆ. ತೂಕ ಮಾಡೋಕ್ಕೆ ಸಮಯ ಇಲ್ಲ, ಸಣ್ಣ ಪುಟ್ಟ ಅಲ್ಲ, ಇಷ್ಟಿಷ್ಟು ಅಂಥದ್ದನ್ನೆಲ್ಲ, ಅಷ್ಟೊಂದು ಸಂಪತ್ತು, ಸಮೃದ್ಧಿ, ಇದನ್ನೆಲ್ಲ ನೋಡಲಿಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ, ರಾಷ್ಟ್ರಗಳಿಂದ ಬರ್ತಾ ಇದ್ರಂತೆ. ಆ ರೀತಿ ಬಂದಂತಹ ಜನಗಳು ಬರೆದಿಟ್ಟಿರ್ತಕ್ಕಂತಹ ಅದನ್ನು ಒಂದು ಉತ್ತಮವಾದ ಒಂದು ಗ್ರಂಥವೇ ಕನ್ನಡದಲ್ಲಿ ಬಂದಿದೆ, ಪ್ರವಾಸಿ ಕಂಡ ಇಂಡಿಯಾ ಅಂತ. ಆ ಗ್ರಂಥಗಳಲ್ಲಿ ಅನೇಕ
ಸಂಪುಟಗಳಿವೆ. ಅದರಲ್ಲಿ ಒಂದು ಸಂಪುಟದಲ್ಲಿ ವಿಜಯನಗರದೊಳಗೆ ಆಗಿರತಕ್ಕಂಥ ವೈಶಿಷ್ಟ್ಯಗಳನ್ನು ವಿವರಿಸ್ತಾರೆ. ನಿಕೋಲೋ ಕೌಂಟಿ ಅಂತ ಒಬ್ಬ ಬರ್ತಾನೆ, ಬೇಕಾಷ್ಟು ಜನ ಬರ್ತಾರೆ. ಅವರ ಪ್ರಕಾರ ಹುಮಿಂಗೋ ಪೇಸ್ ಈ ಥರದವರೆಲ್ಲ ಬರ್ತಾರೆ. ಈ ವಿಜಯನಗರ ಹಂಪೆ ಸುತ್ತಮುತ್ತಲ ಇರತಕ್ಕಂಥದ್ದು, ಆ ವಿಜಯನಗರದಲ್ಲಿ ಒಂದು ಮಹಾನವಮಿಯ ದಿಬ್ಬ ಅಂತ ಇದೆ. ದೊಡ್ಡದಾದ ಒಂದು ವೇದಿಕೆ, ಅದನ್ನು ನಾವು ಪ್ಲಾಟ್ಫಾರ್ಮ್ ಅಂತೀವಲ್ಲ, ಹಾಗೆ ವಿಶಾಲವಾದ ಒಂದು ವೇದಿಕೆ. ಅದರನ್ನು ಮಹಾನವಮಿ ದಿಬ್ಬ ಅಂತ ಪಾರಂಪರಿಕವಾಗಿ ಇವತ್ತು ಕರ್ಕೊಂಡ್ಬರ್ತಾ ಇದ್ದಾರೆ. ಅದು ಸುಮಾರು ಒಂದು 40 ಅಡಿ ಎತ್ತರದಲ್ಲಿದೆ. ವಿಶಾಲವಾದ ಒಂದು ಸುಮಾರು ಒಂದು 150 ಅಡಿ 200 ಅಡಿಯಷ್ಟು ಜಾಗ ನೋಡ್ಬೋದು. ಈಗಲೂ ಇದೆ. ಅದನ್ನು ತುಂಬ ಚೆನ್ನಾಗಿ ನೋಡೋರಿಗೋಸ್ಕರ ಇಟ್ಟಿದ್ದಾರೆ. ಅದರ ಮೇಲೆ ಮಂಟಪ ಕಟ್ಟೋರಂತೆ. ಮಂಟಪ ಕಟ್ಟು 3-4 ಅಂತಸ್ತುಗಳ ಮಂಟಪವನ್ನು ಕಟ್ಟಿ ಅಲ್ಲಿ ವಿಜಯದಶಮಿ ಉತ್ಸವದಲ್ಲಿ ರಾಜ ಕುಳಿತು ಚಕ್ರವರ್ತಿ, ಅದರಲ್ಲೂ ಕೃಷ್ಣದೇವರಾಯನ ಕಾಲದಲ್ಲಿ ವೈಭವೋಪೇತ ಉತ್ತುಂಗಕ್ಕೆ ಉತ್ಕರ್ಷಕ್ಕೆ ಹೋಗಿತ್ತು ಅಂತ ಕೂಡ ಬರೀತಾರೆ ಅದರಲ್ಲಿ. ಹಾಗಾಗಿ ಕೃಷ್ಣದೇವರಾಯ ಆ ನಂತರದವರು ಆ ಜಾಗದಲ್ಲಿ ಕುಳಿತು ಒಂದು ರೀತಿ ರಾಜ ವೈಭವದಲ್ಲಿ ಆ ಒಂದು ಏನು ಉತ್ಸವವನ್ನು ನೋಡ್ತಾ ಇದ್ರಂತೆ. ಇವತ್ತು ಮೈಸೂರಿನಲ್ಲಿ ನಡೀತಕ್ಕಂತಹ ಜಂಬೂ ಸವಾರಿ ಮೆರವಣಿಗೆ ಏನಿದೆ ಅದನ್ನು ನೆನಪಿಸ್ತಕ್ಕಂತಹ ಒಂದು ಚಿತ್ರಣ ಅವತ್ತಿತ್ತು ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಬಹುದು. ಹಾಗಾಗಿ ದೇಶ ವಿದೇಶಗಳಿಂದ ಈ ರಾಜ ನೋಡಿ, ನಾನು ಆವಾಗವಾಗ ಹೇಳ್ತಾ ಇರ್ತೀನಿ, ನಮ್ಮ ಆ ವಿಜಯದಶಮಿ ಉತ್ಸವ ಅಂದರೆ ಒಬ್ಬ ರಾಜ ತನ್ನ ಚತುರಂಗ ಬಲವನ್ನು, ತನ್ನ ಸಾಮರ್ಥ್ಯವನ್ನು ಜನರ ಮುಂದೆ ಪ್ರದರ್ಶಿಸ್ತಕ್ಕಂತಹ ಒಂದು ಸಂದರ್ಭ. ಅಯ್ಯೋ, ಜನರ ಮುಂದೆ ಯಾಕೆ ಪ್ರದರ್ಶಿಸಬೇಕು ಅಂದರೆ ನಮ್ಮ ರಾಜ, ನಮ್ಮ ದೇಶ ಇಷ್ಟು ಶಕ್ತಿಯುತವಾಗಿದೆ, ಆ ಶಕ್ತಿ ನಮ್ದು ಅನ್ನೋ ರೀತಿ ಒಂದು ಭಾವನೆ ಜನಗಳಲ್ಲಿ ಜನರಿಗೆ ಒಂದು ಸುರಕ್ಷಾ ಭಾವನೆಯನ್ನು ಬರುತ್ತೆ. ಖಂಡಿತ ನೋಡಿದಾಗ ಖಂಡಿತ ಈ ಒಂದು ರೀತಿ ಆತ್ಮವಿಶ್ವಾಸ, ಸುರಕ್ಷಾ ಭಾವ ಇವೆಲ್ಲ ಬರಲಿ ಅನ್ನೋದಕ್ಕೋಸ್ಕರ ರಾಜ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದ. ಈ ಪ್ರದರ್ಶನ ಮಾಡುವಾಗ ಅನೇಕ ದೇಶಗಳಿಂದ ಕೂಡ ಬಂದು ಇದನ್ನೆಲ್ಲ ಮುಂದುವರಿಸ್ತಾ ಇದ್ರು. ಹಾಗಾಗಿ ಇದು ಬಹಳ ಮುಂದುವರ್ಕೊಂಡು ಬಂತು. ಆದರೆ ಕೃಷ್ಣದೇವರಾಯದ ನಂತರ ಆ ಒಂದು ನಾಡಿನಲ್ಲಿ ಆ ಒಂದು ತೋಳು ಬಲ ಇಲ್ಲದೆ ಇರೋದರಿಂದ ಮುಂದಿನ ಬಂದಂತಹ ಅಳಿಯ ಇರ್ಬೋದು, ಇನ್ನೊಬ್ಬ ಇರ್ಬೋದು, ವಿಜಯನಗರದ ಅರಸರಲ್ಲಿ ಆ ಶೌರ್ಯ ಕಡಿಮೆ ಆಗುತ್ತೆ. ಒಂದೇ ಒಂದು ಮಾತು ಗಮನಿಸಬೇಕಾಗುತ್ತೆ, ಪರಿವರ್ತಿನಿ ಸಂಸಾರೇ ಮೃತಃ ಕೋವಾ ನ ಜಾಯತೆ ಸಜಾತೆ ಏನ ಜಾತೇನ ಯಾತಿ ವಂಶ ಸಮುನ್ನತಿಂ. ಆ ರೀತಿ ಈ ಬದಲಾಗ್ತಾ ಇರತಕ್ಕಂತಹ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ, ಸಂಸಾರ ಅಂದರೆ ಜಗತ್ತು ಒಂದು ಕೂಡ ಅರ್ಥ ಇದೆ, ಅದರಲ್ಲಿ ಯಾವನು ತನ್ನ ಹಿರಿಯರ ಅಥವಾ ತನ್ನ ಸಂಸ್ಕೃತಿಯ ಪರಂಪರೆಯ ಔನ್ನತ್ಯವನ್ನು ಎತ್ತಿ ಹಿಡಿತಾನೋ ಅವನೇ ನಿಜವಾದ ಮಗ, ಹಾಗೂ ಅವನು ಸಾವಿಲ್ದವನು ಅನ್ನೋದು ಕೂಡ ಅದರ ಶ್ಲೋಕದಲ್ಲಿ ಹೇಳುತ್ತೆ. ಹಾಗಾಗಿ ವಿಜಯನಗರದ ಕೃಷ್ಣದೇವರಾಯ ಇದ್ದಾನಲ್ಲ, ಅವನು ನಿಜವಾಗ್ಲೂ ಆ ವಂಶದ ಶಾಶ್ವತವಾದ ಒಬ್ಬ ಮಗ. ತುಂಬ ಶೌರ್ಯ, ತುಂಬ ಧಾರ್ಮಿಕತೆ ಅನ್ನೋದಿದೆಯಲ್ಲ, ಇದು ಅಂತರ್ವಾಹಿನಿಯಾಗಿ ಕೆಲಸ ಮಾಡುತ್ತೆ. ಆ ಧಾರ್ಮಿಕತೆ ಅನ್ನೋದಿದ್ದ ನಾವು ಈ ಸಮಾಜದ ಬಗ್ಗೆ, ಪ್ರಜೆಗಳ ಬಗ್ಗೆ ಯಾವ ರೀತಿ ಗೌರವ ಕೊಡಬೇಕು, ಕಾನೂನು ಪಾಲಿಸಬೇಕು ಅನ್ನೋದನ್ನೆಲ್ಲ ಇದು ಕೆಲಸ ಮಾಡುತ್ತೆ. ಇರಲಿ, ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ನಂತರ ವಿಜಯನಗರದ ಬಲ ಕಡಿಮೆ ಆಗುತ್ತೆ. ಚಾರಿತ್ರಿಕವಾಗಿ ಒಂದು ವಿಚಾರ ಗಮನಿಸೋದಾದರೆ ನೋಡಿ, ಇದು ಒಂದು ಮಹಾ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಒಂದು ಕೇಂದ್ರ ಇರುತ್ತೆ, ಇದನ್ನು ರಾಜಧಾನಿ ಅಂತ ಕರೆಯೋಣ. ಇಲ್ಲಿ ಚಕ್ರವರ್ತಿ ಇದ್ದಾನೆ. ಈ ಚಕ್ರವರ್ತಿ ಕೈ ಕೆಳಗಡೆ ಚಿಕ್ಕ ಚಿಕ್ಕ ಅನೇಕ ಸಂಸ್ಥಾನಗಳು ಇರ್ತವೆ. ಆ ಪ್ರತಿಯೊಂದು ಸಂಸ್ಥಾನಕ್ಕೂ ಒಬ್ಬೊಬ್ಬ ನಾಯಕ ಇರ್ತಾನೆ. ಆ ಸಂಸ್ಥಾನದ ಕೈ ಕೆಳಗಡೆ ಅನೇಕ ಪಾಳೆಯಗಾರರು, ಪಾಳೆಯಪಟ್ಟುಗಳು ಇರುತ್ತೆ. ಇವರೆಲ್ಲ ಯಾಕಿರ್ತಾರೆ ಅಂದರೆ ಈ ಚಕ್ರವರ್ತಿಗೆ ಸಮಗ್ರ ರಾಜ್ಯದ ರಕ್ಷಣೆ ಮಾಡುವ ಜವಾಬ್ದಾರಿ ಇರುತ್ತೆ. ಹಾಗೂ ಈ ಒಂದು ಪಾಳೆಯಪಟ್ಟುಗಳಲ್ಲಿರ್ತಕ್ಕಂಥ ಸಂಸ್ಥಾನದವ್ರಿಗೆ ಆ ರಾಜನಿಗೆ ಬೇಕಾದಂತಹ ಧನ ಧಾನ್ಯ ದವಸ ಏನು ಹೇಳ್ತೀವೋ ಆ ಧನ ಧಾನ್ಯಗಳು ಮುಖ್ಯವಾಗಿ ಕಪ್ಪ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇರ್ತಾರೆ. ಯಾಕಂದರೆ ಇವನಿಗೆ ಅವ್ರ ರಕ್ಷಣೆ ಒದಗಿಸ್ತಾ ಇರ್ತಾನೆ. ಪರಸ್ಪರಂ ಭಾವಯಂತಹ. ಹಾಗಾಗಿ ಅವ್ರಿಗೂ ಕೂಡ ಕೇಂದ್ರದಿಂದ ಇವರಿಂದ ಅವರಿಗೆ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಇಲ್ಲಿ ವಿಷಯಕ್ಕೆ ಬರೋಣ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಈ ವಿಜಯನಗರ. ಇಲ್ಲಿಂದ ಅನೇಕ ಸಂಸ್ಥಾನಗಳಿದೆಯಲ್ಲ, ಹಾಗೆ ಶ್ರೀರಂಗಪಟ್ಟಣ ಅನ್ನೋದು ಕೂಡ ಒಂದು ಸಂಸ್ಥಾನ ಆಗಿರುತ್ತೆ. ಬೇರೆ ಬೇರೆ ಈಗ ಬೇರೆ ಆಂಧ್ರದಲ್ಲಿ ಕೂಡ ಇರುತ್ತೆ, ಮಹಾರಾಷ್ಟ್ರದಲ್ಲಿರುತ್ತೆ, ತಂಜಾವೂರಿನಲ್ಲಿ, ತಮಿಳುನಾಡು, ಕರ್ನಾಟಕದಲ್ಲಿ ಈ ಅವತ್ತಿನ ಕರ್ನಾಟಕವೇ ಬೇರೆ ಇರಲಿ, ಆ ಪರಿಸರದಲ್ಲಿ ಶ್ರೀರಂಗಪಟ್ಟಣ ಅನ್ನೋದು ಒಂದು ಪಾಳೆಯಪಟ್ಟಾಗಿರುತ್ತೆ, ಸಂಸ್ಥಾನ ಆಗಿರುತ್ತೆ. ಇದು ವಿಜಯನಗರದ ಚಕ್ರವರ್ತಿಯ ಹಿಡಿತದಲ್ಲಿರುತ್ತೆ. ಇವನಿಗೇನು ಕಷ್ಟ ಆದರೂ ಅವನು ಸಹಕಾರ ಮಾಡ್ತಾನೆ, ಇವ್ರು ಕಪ್ಪ ಕಾಣಿಕೆಗಳನ್ನು ಅವ್ರಿಗೆ ಕಳಿಸ್ತಾ ಇರ್ತಾನೆ. ಈ ನವರಾತ್ರಿ ವೇಳೆಯಲ್ಲಿ ನಡೀತಕ್ಕಂತಹ ಒಂದು ದರ್ಬಾರ್ ಅಂತೀವಲ್ಲ, ಇವತ್ತು ಮೈಸೂರಿನಲ್ಲಾಗೋ ದರ್ಬಾರ್ನ ಸಂದರ್ಭ ಬಂದಾಗ ವಿವರಿಸ್ತೀನಿ. ನಾನು ಕಂಡಿರ್ತಕ್ಕಂಥ ದರ್ಬಾರನ್ನು ಕೂಡ ತಮಗೆ ವಿವರಿಸ್ತೀನಿ. ಇಲ್ಲಿ ಬೇರೆ 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 ದೇಶದ ರಾಜರುಗಳು ಅವರ ಪಾಲಿನ ಕಪ್ಪ ಕಾಣಿಕೆಗಳು, ರಾಜನಿಗೆ ಸಲ್ಲಿಸಬೇಕಾದ ಗೌರವ ಸಮರ್ಪಣೆಗಳನ್ನು ಆ ವಿಜಯನಗರದ ವಿಜಯದಶಮಿಯ ದಿವಸ ತಂದು ಒಪ್ಪಿಸ್ತಾ ಇದ್ರು. ಅದನ್ನು ಒಡ್ಡೋಲಗ ಅಂತ ಕರಿತಾ ಇದ್ವಿ. ಈಗ ದರ್ಬಾರ್ ಅನ್ನೋ ಮುಸಲ್ಮಾನರ ಕಾಲದ ನಂತರ ಅಂದರೆ ಹೈದರ್ ಟಿಪ್ಪು ಕಾಲದ ನಂತರ ಅನೇಕ ಪದಗಳೆಲ್ಲ ಬದಲಾಗಿರೋ ಹಾಗೆ ಈ ಒಡ್ಡೋಲಗ ಅನ್ನೋದು ದರ್ಬಾರ್ ಅಂತ ಆಗಿಬಿಡುತ್ತೆ. ಇರಲಿ, ಅದರ ಬಗ್ಗೆ ಮುಂದೆ ವಿಷಯ ಮಾತಾಡೋಣ. ಹಾಗಾಗಿ ಇಲ್ಲೇನಾಗುತ್ತೆ, ವಿಜಯದಶಮಿ ಉತ್ಸವದಲ್ಲಿ ಆ ರಾಜ ಮಾಡ್ತಿದ್ದ ಪರಂಪರೆ,
ವಿಜಯನಗರ ಸಾಮ್ರಾಜ್ಯ ಕ್ಷೀಣಿಸ್ತು. ಎಲ್ಲದಕ್ಕೂ ಒಂದು ಅಸ್ತಿತ್ವ ಇದ್ದೇ ಇರುತ್ತೆ, ಹುಟ್ಟು, ಉತ್ಕರ್ಷ, ಸಾವು. ಇದನ್ನು ನಾವು ನಾನು ನಾಟಕಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾಟಕದಲ್ಲಿ ಬರಿಬೇಕಾದ್ರೆ ಆ ಕರ್ತರು ಈ 3 ಅಂಶಗಳನ್ನು ಗುರುತಿಸ್ಕೊಂಡು ಬರಿದಾನಂತೆ. ಸೊ ಬಿಗಿನಿಂಗ್ ಅಥವಾ ಎಸ್ಟಾಬ್ಲಿಷ್ಮೆಂಟು, ದೆನ್ ಕ್ಲೈಮ್ಯಾಕ್ಸು ಅಥವಾ ಕನ್ಕ್ಲೂಷನ್, ಹೀಗೆ ನಾವು 3 ಹೇಳ್ತೀವಿ. ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಮಹಾವಿದ್ಯಾರಣ್ಯರು, ನಿಜವಾಗ್ಲೂ ವಿದ್ಯಾರಣ್ಯರ ಬಗ್ಗೆನೇ ವಿಶೇಷವಾದ ಕಾರ್ಯಕ್ರಮ ಮಾಡುವಷ್ಟು ಮುಖ್ಯವಾದವರವರು. ಆ ವಿಜಯನಗರ ಸಾಮ್ರಾಜ್ಯವನ್ನು ಹಿಂದೂ ಸುರತ್ರಾಣ ಅಂತಲೇ ಇವರು ನಮ್ಮ ಕೃಷ್ಣದೇವರಾಯನ ವಂಶದವರು ಕರಿತೀವಿ. ಇರಲಿ, ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಒಂದು ದಿವಸ ನಡೀತು. ಆನಂತರ ಬೇರೆ ಬೇರೆ ರಾಜರುಗಳು ಬಂದು ವಿಸ್ತಾರ ಮಾಡಿ ಉತ್ಕರ್ಷ ಘಟ್ಟವನ್ನು ಕೃಷ್ಣದೇವರಾಯನ ಕಾಲದಲ್ಲಿ ನಡೀತು. ಆನಂತರ ಅವನ ಮುಂದಿನ ಹಳೆಯ ಕಾಲದಲ್ಲಿ, ಮುಂದಿನ ತಲೆಮಾರಿನವರ ಕಾಲದಲ್ಲಿ ಪತನವಾಯಿತು. ಹೀಗೆ ಉದಯ, ಉತ್ಕರ್ಷ, ಅಸ್ತ ಅನ್ನೋದು ಪ್ರಪಂಚದ ಎಲ್ಲ ಸಂಸ್ಕೃತಿಗಳಿಗೂ ಜೀವಿಗಳಿಗೂ ಇರತಕ್ಕಂಥ ಒಂದು. ಹಾಗಾಗಿ ವಿಜಯನಗರದ್ದು ಕೂಡ ಒಂದು ಕಾಲದಲ್ಲಿ ಇದಾಗುತ್ತೆ. ಈ ಸಮಯದಲ್ಲಿ ಇಲ್ಲಿ ಪಾಳೆಗಾರನಾಗಿರ್ತಾನಲ್ಲ, ಇಲ್ಲಿ ಶ್ರೀರಂಗಪಟ್ಟಣವನ್ನು ಶ್ರೀರಂಗರಾಯ ಅನ್ನೋ ಒಬ್ಬ ನೋಡ್ಕೊಳ್ತಾ ಇರ್ತಾನೆ. 1550-60 ಈ ಸರಿಸುಮಾರಲ್ಲಿ ನೋಡ್ತಾ ಇರ್ತಾನೆ. ಅವನ ಕೈ ಕೆಳಗಿರ್ತಕ್ಕಂಥ ಒಂದು ಸಣ್ಣ ಪಾಳೆಯ ಪಟ್ಟು ಮೈಸೂರು. ನೋಡಿ, ಮೈಸೂರು ಎಷ್ಟು ಸಣ್ಣದಾಗಿದ್ದು, ವಾಮನ ಮೂರ್ತಿಯಾಗಿದ್ದು ತ್ರಿವಿಕ್ರಮನಾಗಿ ಬೆಳೆದಿದೆಯಲ್ಲ ಇವತ್ತು. ಅದಕ್ಕೆ ಮೂಲವನ್ನು ನೋಡಿದ್ರೆ ಈ ಶ್ರೀರಂಗಪಟ್ಟಣ ಇದ್ದಷ್ಟು ದೊಡ್ಡ ಗಾತ್ರದಲ್ಲಿ ಅಥವಾ ಪ್ರಾಮುಖ್ಯತೆಯನ್ನ ಖಂಡಿತವಾಗ್ಲೂ ಮೈಸೂರು ಇಟ್ಕೊಂಡಿರಲಿಲ್ಲ. ಆ ಮೈಸೂರಿಗಿಂತ ದೊಡ್ಡದಾಗಿ ಇದು ಶ್ರೀರಂಗಪಟ್ಟಣನೇ ರಾಜಧಾನಿ ಆಗಿತ್ತು. ಹೌದು, ಮೊದಲು ಅದೇ ಆ ಶ್ರೀರಂಗಪಟ್ಟಣದ ರಾಜಧಾನಿಯ ಕೈ ಕೆಳಗಿದ್ದಂತಹ ಮೈಸೂರು ಅರಸರು, ಈ ಅರಸರು ಕಪ್ಪಗಾಣಿಕೆಯನ್ನೇ ಶ್ರೀರಂಗಪಟ್ಟಣಕ್ಕೆ ಕಳಿಸ್ತಾ ಇದ್ರು. ಶ್ರೀರಂಗಪಟ್ಟಣದಿಂದ ಸಂಗ್ರಹಿಸಿ ಅವನು ವಿಜಯನಗರ ಸಾಮ್ರಾಜ್ಯ ಚಕ್ರವರ್ತಿ ಕಳಿಸ್ತಾ ಇದ್ದ. ಇಲ್ಲಿ ವಿಜಯನಗರ ಅಂತ್ಯ ಆಗೋ ಸಮಯದಲ್ಲಿ ಇಲ್ಲಿದ್ದಂತಹ ಶ್ರೀರಂಗರಾಯ ತಾನು ಸ್ವತಂತ್ರವನ್ನು ಘೋಷಿಸ್ಕೊಳ್ತಾನೆ. ಅಲ್ಲಿ ಯಾರು ಹೇಳೋರ್ಕೊಳ್ಳೋರಿಲ್ಲ ಅಂದಾಗ ನಮ್ಮ ಎಲ್ಲ ರಾಜರಿಗೂ ತಾವು ಸ್ವತಂತ್ರನ ಘೋಷಿಸ್ಕೊಳ್ಳುವತ್ತನೇ ತುಡಿತ, ಗುಲಾಮ್ಗಿರಿ ಹೋಗಬೇಕು ಅಂತ. ಹಾಗಾಗಿ ಅವನು ಸ್ವತಂತ್ರವನ್ನು ಘೋಷಿಸ್ಕೊಳ್ತಾನೆ. ಇಲ್ಲಿ ಇವನು ಪ್ರಾಬಲ್ಯಕ್ಕೆ ಬಂದು ವಿಜಯನಗರದಲ್ಲಿದ್ದಂತಹ, ಹಂಪಿಯಲ್ಲಿದ್ದಂತಹ ಸಿಂಹಾಸನವನ್ನೇ ಇಲ್ಲಿಗೆ ಸ್ಥಳಾಂತರಿಸಲಾಗುತ್ತೆ ಶ್ರೀರಂಗರಾಯನ ಕಾಲದಲ್ಲಿ. ಆಗ ಈ ಶ್ರೀರಂಗರಾಯನಿಗೂ ಕೂಡ ವಯೋಸಹಜವಾದದ್ದು ಮತ್ತು ಆರೋಗ್ಯದಲ್ಲಿ ಅವನಿಗೆ ಬೆನ್ಫಣಿಯಾಗುತ್ತೆ. ನಾವು ಈಗ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಹರ್ಪಿಸ್ ಅನ್ನೋ ವ್ಯಾಧಿ ಇವನಿಗೆ ಬಂದ್ಬಿಡುತ್ತೆ. ಇದರಿಂದಾಗಿ ಇವನು ತಲಕಾಡಿನಲ್ಲಿ ಔಷಧವನ್ನು ತಗೊಳ್ಬೇಕು, ತಲಕಾಡಿನಲ್ಲಿ ಅಲ್ಲಿನ ಒಂದು ಧಾರ್ಮಿಕವಾದ ಪರಿಸರದಲ್ಲಿ ಶಾಂತಿಯನ್ನು ಪಡಿಬೇಕು ಅಂತ ಹೇಳಿ ಅವನು ರಾಜ್ಯವನ್ನು ತ್ಯಜಿಸ್ತಾನೆ ಅನ್ನೋದು ಇತಿಹಾಸದಲ್ಲಿರ್ತಕ್ಕಂಥ ಒಂದು. ಇನ್ನೊಂದು, ಈ ಒಂದು ಇಲ್ಲಿರ್ತಾನಲ್ಲ ಇವನು ಕೆಳಗಡೆ ನಮ್ಮ ಒಡೆಯ, ಈ ಒಡೆಯನೇ ಆ ಶ್ರೀರಂಗರಾಯರ ಮೇಲೆ ಯುದ್ಧಕ್ಕೆ ಹೋಗಿ ಆ ಸ್ಥಾನವನ್ನು ಪಡ್ಕೊಳ್ಳೋಕೆ, ಇವನು ಈ ಸ್ಥಾನವನ್ನು ಪಡ್ಕೊಳ್ಳೋಕೆ ಅವನು ಅಲ್ವಾ ಬಲಾಢ್ಯನಿಗೆ ಸ್ಥಾನಮಾನ ಅನ್ನೋ ತರಹ ಇವನು ಮಾಡ್ದ ಅನ್ನೋದು ಒಂದು ವರ್ಷನ್ ಇದೆ. ಹಾಗೆ ಒಂದು ಇದು ಮಾಹಿತಿ ಇದೆ. ಅದು ಒಟ್ಟಲ್ಲಿ ವಿಜಯನಗರದಲ್ಲಿ ಇದ್ದಂತಹ ಸಿಂಹಾಸನ ಇಲ್ಲಿಗೆ ಬಂದಾಗ ಇಲ್ಲಿರ್ತಕ್ಕಂತಹ ಶ್ರೀರಂಗರಾಯ ತನ್ನ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯದ ಸಮಸ್ಯೆಯಿಂದಾಗಿ ಜಾಗವನ್ನು ಬಿಟ್ಟಾಗ ಅವನೇ ಖುದ್ದು ಸಂತೋಷದಿಂದ ಇದು ಜಾಗವನ್ನು ಇವನಿಗೆ ಬಿಟ್ಕೊಡ್ತಾನೆ ಅನ್ನೋ ಒಂದು ವರ್ಷನಿದೆ. ತಾನೇ ಅಲ್ಲಿಗೆ ಹೋಗ್ತಾರೆ ಅನ್ನೋದು ಇರ್ತದೆ. ಈ ಒಡೆಯರ ವಂಶದಲ್ಲಿ ಒಡೆಯರು ವಂಶ ಹುಟ್ಟಿ ಸುಮಾರು 300 ವರ್ಷ ಆಗಿರುತ್ತೆ. ಅಂದ್ರೆ ಶ್ರೀರಂಗರಾಯನ ಕೈ ಕೆಳಗೆ ಇದ್ದವರ ಇವರು? ಹೌದು, ಮೈಸೂರು ಒಡೆಯರು. ಇವ್ರ ಮೇಲೆ ಹೋಗಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅವ್ರ ಮೇಲೆ ಹೋಗಿದ್ದು ಸ್ವಾಭಾವಿಕ. ಹಾಗಾಗಿ ಈ ಮೈಸೂರು ಒಡೆಯರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೈಸೂರಿನ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಇದೆ, ಇವತ್ತಿಗೂ ಇದೆ, 16 ಅಂತ ಇವತ್ತು ಕರಿತೀವಿ. ನನ್ನ ತಂದೆಯವರು ಆ ಊರಿನ ಪುರೋಹಿತರಾಗಿದ್ರು. ಅಲ್ಲಿ ಬಕ್ಕಳ್ಳಿ ಅಂತ ಒಂದಿದೆ, ಬೊಕ್ಕಹಳ್ಳಿ ಪಕ್ಕದಲ್ಲಿ ನಾವು ಹೋಗ್ತಾ ಇದ್ವಿ ಅಲ್ಲಿಗೆ. 16 ಊರಿನಲ್ಲಿ ಬಸ್ ಇಳಿದು ಅಲ್ಲಿಂದ ಅವ್ರ ಊರಿನವ್ರು ಗಾಡಿಯಲ್ಲಿ ಕಳಿಸ್ತಾ ಇದ್ರು ನಮ್ಮನ್ನು ಕರೆಸಿ, ಅಲ್ಲಿಗೆ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು. ಇರ್ಲಿ, ಈ 16 ಅನ್ನೋ ಊರು ಮೈಸೂರು ವಂಶದ ಒಡೆಯರ ಹದಿನಾಡು ಅಂತಿದ್ದು ಈಗ 16 ಅಂತಾಗಿದೆ. ಪ್ರಸಕ್ತದಲ್ಲಿ 16 ಫಲಕಗಳೆಲ್ಲ ಹಾಕಿರೋದು 16 ಅಂತ ಅದು ಹೆಸರು. ಅಲ್ಲಿ ಒಂದು ಸಣ್ಣ ಪಾಳೆಯ ಪಟ್ಟಿತ್ತು, ಸುಮಾರು ಒಂದು 200-300 ಮನೆಗಳಿಗೆ ಒಬ್ಬ ನಾಯಕ ಅನ್ನೋನಿದ್ದ, ಅವನು ನಡೆಸ್ತಾ ಇದ್ದ. ಆಗ ಅಲ್ಲಿನ ನಾಯಕನಿಗೆ ಇದು 1350, 60, 70 ನಡೆದಿರೋದು. 14ನೇ ಶತಮಾನದಲ್ಲಿನ ಘಟನೆನ ಹೇಳ್ತಾ ಇದ್ದೀನಿ. ಈ 14ನೇ ಶತಮಾನದಲ್ಲಿ ಉತ್ತರ ದೇಶದಿಂದ ಇಬ್ಬರು ಸೋದರರು ಯದುರಾಯ ಕೃಷ್ಣರಾಯ ಅನ್ನೋರು ಕುದುರೆ ಮೇಲೆ ಬರ್ತಾರಂತೆ ಪ್ರವಾಸ ಮಾಡಿಕೊಂಡು ಸಾಹಸ ಯಾತ್ರೆಯಲ್ಲಿ. ಆಗ ಬಂದಾಗ ಇವರಿಬ್ಬರು ಕುದುರೆಯನ್ನು ಇಳಿದು ಕುದುರೆಯಿಂದ ಅಲ್ಲಿ ವಿಶ್ರಮಿಸ್ಕೊಳ್ತಾ ಇರುವಾಗ ಅಲ್ಲಿ ಬಟ್ಟೆ ಒಗಿತಾ ಇರತಕ್ಕಂಥ 2 ಮಹಿಳೆಯರು, ಏನವ ಹಿಂಗಾಗೋಯ್ತು ನಮ್ಮ ರಾಜನ ಕತೆ ನೋಡು, ನಮ್ಮ ರಾಣಿ ಹಿಂಗಾಗೋಯ್ತು. ಅವ್ರ ಭಾಷೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಪ್ಪಲಿನಲ್ಲಿ ನಾನು ಹುಟ್ಟಿ ಬೆಳೆದವನು, ಅದರಿಂದ ನಿರರ್ಗಳವಾಗಿ ಕೊಪ್ಪಲಿನ ಸೊಗಡನ್ನ ಪರಿಚಯ ಮಾಡ್ಕೊಂಡಿದ್ದೀನಿ. ನಾಟಕಗಳಲ್ಲಿ ಈ ಒಂದು ಸೇವಕನ ಪಾತ್ರ ಮಾಡುವಾಗ ಅದೇ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತಾಡ್ಲಿಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ. ಏನವ ರಾಜನ ಕತೆ ಹಿಂಗಾಗೋಯ್ತು, ರಾಣಿ ನೋಡಿದ್ರೆ ಹಿಂಗಾಗ್ಬಿಟ್ಲು, ಆ
ಕಾರುಗಳ್ಳಿಯವನು ಮಾದನಾಯಕ ಎಷ್ಟು ನಮಗೆ ತೊಂದರೆ ಕೊಡ್ತಾವನೆ, ಏನೋ ಹಿಂಗಾಗೋಯ್ತು, ಯಾವಾಗವ ದೇವ್ರು ಕಾಪಾಡೋದು ಅಂತ ಒಬ್ರಿಗೊಬ್ರು ಮಾತಾಡ್ತಾರಂತೆ. ಆಗ ಇವರಿಬ್ಬರು ಮಾತನ್ನ ಕೇಳಿಸ್ಕೊಂಡು ಯಾವುದೋ ದೇಶ, ಯಾವುದೋ ಊರು, ಯಾವುದೋ ಭಾಷೆ, ಇದೆಲ್ಲ ಹೇಗೆ ಅರ್ಥವಾಗ್ತಿತ್ತು ನಮಗಂತೂ ಗೊತ್ತಿಲ್ಲ, ಏನೋ ಆತಂಕ ಪಡ್ತೀಯಾರಲ್ಲ ಅಂತ ಅವ್ರು ಕೇಳಿದಾಗ ಅವರು ವಿವರಿಸಿ, ಈ ರೀತಿ ನಮ್ಮ ರಾಜ ಇದ್ದ, ಆ ರಾಜನನ್ನ ಸಾಯಿಸ್ಬಿಟ್ಟ ಈ ಕಾರುಗಳ್ಳಿ ಮಾರನಾಯಕ ಅನ್ನೋನು. ರಾಜನಿಗಿಬ್ರು ಹೆಣ್ಮಕ್ಳವ್ರೆ, ಅವ್ರನ್ನ ನಮಗ್ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾವನೆ. ರಾಣಿಗೆ ಅದು ಮನ್ಸಿಲ್ಲ, ಇವನು ಒಳ್ಳೆಯವನಲ್ಲ, ಇವನು ಧರ್ಮ ನ್ಯಾಯ ನೀತಿ ಇಟ್ಕೊಂಡಿಲ್ಲ ಇವನು, ಅದಕ್ಕೆ ಅವ್ರಿಗೆ ಮನ್ಸಿಲ್ಲ, ಅವರು ಅರಸು ಜನಗಳು ಅನ್ನೋದನ್ನ ಇವರು ಅವ್ರಿಗೆ ಹೇಳ್ತಾರೆ. ಆಗ ಇವರಿಬ್ಬರಿಗೂ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಾವು ಅಲ್ಲಿ ಹೋಗಿ ಏನಾದರೂ ಸಹಾಯ ಮಾಡೋಣ ಅನ್ನೋ ಒಂದು ಅಪೇಕ್ಷೆ ಬರುತ್ತೆ. ಹಾಗಾಗಿ ಇವರು ಹೋಗಿ ಅಲ್ಲಿರ್ತಕ್ಕಂತಹ ಇವರ ಸಹಾಯವನ್ನು ಅವರು ತಗೊಂಡು ಕಾರುಗಳ್ಳಿ ಮಾರನಾಯಕನನ್ನು ಸೆದೆ ಬಡಿದಾಗ ಮಗಳನ್ನು ಮದುವೆ ಮಾಡಿಕೊಟ್ಟು ರಾಜ್ಯಕ್ಕೆ ಮುನ್ನಡೆಸೋಕೆ ಅವ್ರನ್ನ ಸಹಾಯ ಮಾಡ್ತಾನೆ. ಇದು ಒಡೆಯರ ವಂಶದ ಅಧಿಕೃತವಾದ ಒಂದು ಉಗಮ. ಅದಕ್ಕೆ ಮುಂಚೆ ಏನಿತ್ತೋ ಎತ್ತ ಗೊತ್ತಿಲ್ಲ. ಇವನು ಚಾಮರಾಜ ಅಂತ. ಹಾಗಾಗಿ ಈ ಚಾಮರಾಜ ಅನ್ನೋದು ಶ್ಯಾಮ ಅನ್ನುವುದರ ಒಂದು ಅಪಭ್ರಂಶ ಅಥವಾ ತದ್ಭವವಾಗಿ ಚಾಮ ಅಂತ ಹುಟ್ಟಿದೆ. ಆ ಚಾಮರಾಜ ಅಂತ ಇದು ಒಂದು ಕೃಷ್ಣನ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದೇ. ಹಾಗಾಗಿ ಆವತ್ತಿನ ದಿವಸದಿಂದಲೂ ಈ ಒಂದು ಅಭಿಪ್ರಾಯ ನಮಗೇನಂದ್ರೆ, ಈ ಕೃಷ್ಣ ಹೆಸರು ಅಂದ ತಕ್ಷಣ ವೈಷ್ಣವರು ಅಂತನೋ, ಶಿವನ ಹೆಸರು ಅಂದ ತಕ್ಷಣ ಶೈವರು ಅನ್ನೋ ತಪ್ಪು ಅಭಿಪ್ರಾಯ ಇದೆ. ಯಾವಾಗ್ಲಾರು ಒಂದ್ಸಲ ಆ ವಿಚಾರವನ್ನು ಕೂಡ ನಾವು ಮಾತಾಡಬಹುದು. ಹಾಗಾಗಿ ಮಾತಾಡಿದ ಕೂಡಲೇ ಶೈವ ವೈಷ್ಣವ ಅನ್ನೋ ಭೇದ ಸಲ್ಲ. ಅದು ಎರಡೂ ಮಿಶ್ರವಾಗಿರ್ತಕ್ಕಂಥ ಭಾರತೀಯ ಸಂಸ್ಕೃತಿ. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಟಿಸಲು ಹೊಡೆದಿರುತ್ತೆ ಅಷ್ಟೇ. ಆದ್ರಿಂದ ಇಲ್ಲಿ ಕೃಷ್ಣನ ಹೆಸರು ಇಟ್ಕೊಂಡಿರ್ತಕ್ಕಂಥ, ನಾನು ಇತಿಹಾಸದ ಶಾಸನಗಳಲ್ಲಿ ನೋಡಿದೀವಿ, ತಂದೆ ಶಿವಪ್ಪ ಅಂತಿರ್ತಾನೆ, ಮಗ ಬ್ರಹ್ಮಪ್ಪ ಅಂತಿರ್ತಾನೆ, ಅವನ ಮಗ ಕೃಷ್ಣಪ್ಪ ಅಂತ ಇರ್ತಾನೆ. ಹೆಸರು ನೋಡ್ಬಿಟ್ಟು ನಾವು ಒಂದು ಧರ್ಮ ಹೇಳಕ್ಕಾಗಲ್ಲ ಬಿಡಿ. ಒಟ್ಟಲ್ಲಿ ಕಾರುಗಳ್ಳಿ ಮಾರನಾಯಕನ ಹತ್ಯೆ ಆದಮೇಲೆ ಮೈಸೂರು ಒಡೆಯರು ಸ್ವತಂತ್ರವಾಗ್ತಾರೆ, ಅರಸರು. ಆಗ ಇವರಿಬ್ಬರು ಅದರ ಒಂದು ವಂಶವನ್ನು ಮುಂದುವರಿಸ್ತಾರೆ, ಅವರು ನೆಲೆ ನಿಲ್ತಾರೆ. ಆವಾಗ್ಲಿಂದ ಮೈಸೂರಿನ ಸಂಸ್ಥಾನದ ಇತಿಹಾಸ ಶುರುವಾಗುತ್ತೆ. ಅವರು ಬಂದು ಹೇಳ್ತಾ ಇರೋದು ಒಡೆಯರ ವಂಶದ ಮೂಲ. ಮೈಸೂರಿನಲ್ಲಿ ಒಂದು ಅರಮನೆಯನ್ನು ಕಟ್ಕೊಳ್ತಾರೆ. ಸಣ್ಣ ಅರಮನೆ ಅಂದ್ರೆ ಏನು, ಇವತ್ತಿನ ಒಂದು ದೊಡ್ಡ ಮನೆ ಅನ್ನೋಷ್ಟು ಇರೋಲ್ಲ, ಅದು ಕಟ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಆ ನಂತರ ಇವರು ಈ ಶ್ರೀರಂಗಪಟ್ಟಣಕ್ಕೆ ಅಧೀನರಾಗಿ ನಡ್ಕೊಳ್ತಾ ಇರ್ತಾರೆ. 1399 ಅಂದ್ರೆ 1400 ಅನ್ನೋಣ, ಹಾಗೇ ಮುಂದುವರಿತಾ ಇರುತ್ತೆ. ಈಗ ನಾನು ಇಲ್ಲಿ ಹೇಳಿದ್ನಲ್ಲ, ವಿಜಯನಗರ ಪತನ ಆಗಿದ್ದು, ಈ ಒಂದು ಶ್ರೀರಂಗರಾಯ ಆ ಕಡೆ ಕಣ್ಣು ಹಾಕಿದ್ದು, ಮತ್ತು ಶ್ರೀರಂಗರಾಯನ ಕಡೆ ಇವರು ಕಣ್ಣು ಹಾಕಿದ್ದು 1610 ಇಸ್ವಿ. ಈ 1610 ಇಸ್ವಿಯಲ್ಲಿ ಈ ಒಂದು ಸಂಸ್ಥಾನಕ್ಕೆ ಈ ಒಂದು ಮೈಸೂರು ಒಡೆಯರು ಪ್ರಯಾಣ ಮಾಡಿ ಈ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಪಾರಂಪರಿಕವಾಗಿದ್ದಂತಹ ಸಿಂಹಾಸನ. ಬರೀ ಸಿಂಹಾಸನದ ಬಗ್ಗೆನೇ ಅನೇಕ ವಿಚಾರದ ಸಂದರ್ಭ ಸಿಕ್ಕಿದ್ರೆ ಮಾತಾಡೋಣ. ಇವರು ಬಂದು ಇಲ್ಲಿ ಕೂತ್ಕೊಳ್ತಾರೆ. ಅಂದ್ರೆ ಮೈಸೂರು ಬಹಳ ಒಂದು ಕುಗ್ರಾಮ, ಸಣ್ಣ ಹಳ್ಳಿ. ಮೊದಲು ಶ್ರೀರಂಗಪಟ್ಟಣ ಅದಕ್ಕಿಂತ ಹೆಚ್ಚು ಹೆಸರುವಾಸಿ ಆದದ್ದು, ಭದ್ರವಾದದ್ದು. ಆದರೆ ಯಾತಕ್ಕೆ ಭದ್ರವಾದದ್ದು ಅಂದರೆ, ಅದು ಭಗವನ್ ನಿರ್ಮಿತವಾದಂತಹ ಕೋಟೆ ಅದರ ಸುತ್ತ ಇದೆ. ಕೋಟೆ ಅಂದರೆ ಕಾವೇರಿಯ ಒಂದು ಸೆರಗು. ಆಕೆ ತನ್ನ ಸೆರಗೊಡ್ಡಿ ಮಗುವನ್ನು ಕಾಪಾಡೋ ತರಹ ಆ ಒಂದು ಶ್ರೀರಂಗಪಟ್ಟಣವನ್ನು ಯಾವ ಕಡೆಯಿಂದನೂ ಶತ್ರುಗಳು ಬರೋಕ್ಕೆ ಅವಕಾಶ ಇಲ್ಲದಿರುತ್ತಂತಹ ಒಂದು ದ್ವೀಪವನ್ನಾಗಿ ಅದನ್ನು ಮಾಡಿಬಿಟ್ಟಿದ್ದಾಳೆ. ಇದು ಬಹಳ ದೊಡ್ಡದಾದ ಒಂದು ಕೊಡುಗೆ. ಹಾಗಾಗಿ ಈ ಶ್ರೀರಂಗರಾಯನಿಗಿಂತ ಬಹಳ ಮುಂಚಿನಿಂದಲೂ ಅಲ್ಲಿ ಜನಗಳಿದ್ರು, ಅಂದರೆ ನಾಯಕರಿದ್ರು ಗೊತ್ತಾಗುತ್ತೆ. ಹಾಗಾಗಿ ಈ ಶ್ರೀರಂಗಪಟ್ಟಣ ತೀರಗಳಲ್ಲೇ ನಗರಗಳು, ಪಟ್ಟಣಗಳು ಬೆಳೆಯೋದಲ್ವೇ, ನದಿ ತೀರಗಳಲ್ಲಿ ಬೆಳೆಯುತ್ತೆ. ಇದು ಎರಡೂ ಸುತ್ತಮುತ್ತಲೂ ನದಿ ಒಂದು ಕೋಟೆಯಂತೆ ಸ್ವಾಭಾವಿಕವಾಗಿರೋದ್ರಿಂದ ಬಹಳ ಹೆಚ್ಚು ಈ ಶ್ರೀರಂಗಪಟ್ಟಣದಲ್ಲಿ ಇವರು ಕೂತ್ಕೊಂಡು ಆಳ್ತಾ ಇರ್ತಾರೆ. ಆಗ ಇದು ವಿಜಯನಗರದ ಅಧೀನ ಸಾಮ್ರಾಜ್ಯವಲ್ಲದೆ ಸ್ವತಂತ್ರವಾದ ಸಾಮ್ರಾಜ್ಯ ಆಗುತ್ತೆ. ಇವರು ಮೈಸೂರಿನ ಒಡೆಯರಾದ್ರಿಂದ ಇಲ್ಲಿಂದ ಆಳ್ತಾ ಇರೋದು ಕೂಡ ಮೈಸೂರು ಸಾಮ್ರಾಜ್ಯ ಅಂತ ಅನಿಸ್ಕೊಳ್ಳುತ್ತೆ. ಮೈಸೂರು ಸಾಮ್ರಾಜ್ಯಕ್ಕೆ ಶ್ರೀರಂಗಪಟ್ಟಣವೇ ರಾಜಧಾನಿ, ಮೈಸೂರು ಸಾಮ್ರಾಜ್ಯಕ್ಕೆ ಮೈಸೂರು ರಾಜಧಾನಿ ಅಲ್ಲ. ಹಾಗಾಗಿ ಐತಿಹಾಸಿಕವಾಗಿ ಈ ಒಂದು ನವರಾತ್ರಿ ಅಂತಕ್ಕಂಥದ್ದು ಕೃಷ್ಣದೇವರಾಯನ ಕಾಲದಲ್ಲಿ ಅಥವಾ ವಿಜಯನಗರದ ಅರಸರ ಕಾಲದಲ್ಲಿ ಆಚರಿಸ್ತಾ ಇದ್ದಿದ್ದನ್ನ ಆ ನಂತರ ಇಲ್ಲಿ ಆಚರಿಸಲಿಕ್ಕೆ ಶುರುವಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಆಚರಿಸಲಿಕ್ಕೆ ಶುರುವಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಆಚರಿಸ ಶುರುವಾಗುತ್ತೆ. ಆದ್ರೆ ಮೈಸೂರು ಇಲ್ಲ, ಮೈಸೂರಲ್ಲಿ ದಸರಾ ಗೊತ್ತೇ ಇಲ್ಲ, ಶ್ರೀರಂಗಪಟ್ಟಣದಲ್ಲಿ ಆಚರಿಸ್ತಾರೆ. ಆದ್ರೆ ಈ ಶ್ರೀರಂಗಪಟ್ಟಣದ ದೊರೆಗಳು ರಾಜ ಒಡೆಯರು ಅಂತ 1610 ಇಸ್ವಿಯಲ್ಲಿ ಬಂದವನು, ಅವನ ಮಗ ಶ್ರೀರಂಗಪಟ್ಟಣದಲ್ಲಿ ಮೊಟ್ಟ ಮೊದಲು ದಸರಾ ಆಚರಿಸೋದು 1610ರಲ್ಲಿ. ಹಾಗಾಗಿ ದಸರಾ ಎಲ್ಲಿ ಶುರುವಾಯಿತು ಅಂದ್ರೆ, ನಾನು ವಿಜಯನಗರದ ಹೇಳೋ, ಶ್ರೀರಂಗಪಟ್ಟಣದ್ದು ಹೇಳೋ, ಆಮೇಲೆ ಶುರುವಾಗಿದ್ದು ಮೈಸೂರದ್ದು ಹೇಳೋ ಅನ್ನುವಾಗ ಮೂರನ್ನು ತಿಳಿಸ್ಬೇಕಾಗತ್ತೆ. ಹಾಗಾಗಿ ಶ್ರೀರಂಗಪಟ್ಟಣದ ಆರಂಭ ಆಗಿದ್ದು ವಿಜಯನಗರ, ಅದೇ ಉಗಮ ಅಲ್ಲೇನೆ ಶ್ರೀರಂಗಪಟ್ಟಣದಲ್ಲಿ ನಡೆಸ್ತಾ ಇದ್ದ ದಸರಾ. ಆನಂತರ ಟಿಪ್ಪು ಸುಲ್ತಾನ್ ಕಾಲದಲ್ಲಿ, ಹೈದರ್ ಅಲಿ ಕಾಲದಲ್ಲಿ ಈ ಒಂದು ಒಡೆಯರ ಮನೆತನವನ್ನು ಬುಡಮೇಲ್ ಮಾಡಿ ಈ
ಹೈದರಲ್ಲಿ ಬಂದು ಈ ಜಾಗದಲ್ಲಿ ಸಿಂಹಾಸನ ಮೇಲೆ ಆಕ್ರಮಿಸ್ಕೊಳ್ತಾನೆ. ಆ ನಂತರ ಅವನದೇ ಆದ ಆಡಳಿತ ಶುರುವಾಗುತ್ತೆ. ಮೈಸೂರು ಒಡೆಯರು ದುರ್ಬಲರಾಗ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಉತ್ಕರ್ಷ ಮತ್ತು ಅಂತ್ಯ ಅಂತ ಹಾಗಾಗುತ್ತೆ. ಆ ನಂತರ ಟಿಪ್ಪು ಬರ್ತಾನೆ. ಟಿಪ್ಪು ಕೂಡ ಆಡಳಿತ ಮುಂದುವರಿಸ್ಕೊಂಡು ಅವನು ಇದ್ದಿದ್ದು ಹೆಚ್ಚು ಬೇಕಾದಷ್ಟು ಮೊನ್ನೆ ತಾನೇ ನಿಮ್ಮ ಒಂದು ವೇದಿಕೆಯಲ್ಲಿ ಆಗಿರ್ತಕ್ಕಂತಹ ಆ ಮಂಡ್ಯಂ ಅಯ್ಯಂಗಾರರ ಕುಟುಂಬದ ಒಂದು ದೌರ್ಭಾಗ್ಯವನ್ನು ಕೇಳಿ ಬಹಳ ಪರಿಚಯ ಇರತಕ್ಕಂಥದ್ದು. ಅದು ಆ ರೀತಿ ಅನೇಕ ದೌರ್ಜನ್ಯಗಳು ನಡೆದಿದೆ. ಇತಿಹಾಸ ಸಂಶೋಧಕನಾಗಿ ತಮಗೆ ಇನ್ನೊಂದು ಮಧ್ಯದ ಸಂಧಿಯಲ್ಲಿ ತುರುಕ್ಲಿಕ್ಕೆ ಇಷ್ಟಪಡ್ತೀನಿ. ಟಿಪ್ಪು ಸುಲ್ತಾನ್ ಮಾಡಿರ್ತಕ್ಕಂತಹ ಅನಾಚಾರಗಳು ಅಥವಾ ವಿಧ್ವಂಸಕ ಕೃತ್ಯಗಳು ಅಂತ ಹೇಳೋದಾದರೆ ಇದುವರೆಗೂ ಇತಿಹಾಸ ಪುಸ್ತಕಗಳಲ್ಲಿ ಬರೀದೇ ಇರತಕ್ಕಂತಹ ಒಂದು ಅಂಶವನ್ನು ನಾನು ಹೊರಗೆ ತಂದಿದ್ದೀನಿ. ಅದನ್ನ ಇತ್ತೀಚೆಗೆ ಈ ಪುರಾತತ್ವ ಇಲಾಖೆ ಪ್ರಕಟವಾಗಿರೋ ಪುಸ್ತಕದಲ್ಲಿ ಅದು ಪ್ರಕಟಿಸಿದ್ದಾರೆ. ಅದು ಟಿಪ್ಪು ಸುಲ್ತಾನ ಇದೇ ಮೈಸೂರು ಕೋಟೆ ಏನಿದೆ ಇವತ್ತು, ಆ ಕೋಟೆಯ ಪರಿಸರದಲ್ಲಿ ಇದ್ದಂತಹ ಒಂದು ಮಾರಮ್ಮನ ದೇವಸ್ಥಾನವನ್ನ ಒಡೆದು ಹಾಕ್ತಾನೆ ಅವನು. ಆ ಒಡೆದು ಹಾಕದ ಮೇಲೆ ಸ್ವಲ್ಪ ದಿವಸಕ್ಕೆ ಅವನು ಸಾಯ್ತಾನೆ. ಆಮೇಲೆ ಮುಮ್ಮಡಿಯವರು ಅಲ್ಲಿಗೆ ಬರ್ತಾರೆ. ಅದನ್ನ ಮುಂದೆ ತಗೊಳ್ಳೋಣ. ಆ ಸಮಯದಲ್ಲಿ ಜನರೆಲ್ಲರೂ ಸೇರಿ ಒಂದು ಪತ್ರ ಬರ್ಕೊಡ್ತಾರೆ ಮಹಾರಾಜರಿಗೆ, ಈ ರೀತಿ ದೇವಸ್ಥಾನ ಒಡೆದಾಕಿದ್ದಾನೆ, ನೀವು ಅದನ್ನು ಮತ್ತೆ ಉದ್ಧಾರ ಮಾಡ್ಕೊಡಿ ಅಂತ ಕೇಳಿದಾಗ ರಾಜ ಅದನ್ನು ತಗೊಂಡು ಅದರ ಡಾಕ್ಯುಮೆಂಟ್ಸ್ ಇದೆ, ಆ ಒಂದು ಪತ್ರಗಳು ನನ್ನ ಹತ್ರ ಸಿಕ್ಕಿದೆ. ಅದ್ರ ಬಗ್ಗೆ ನಾನು ಪ್ರಸ್ತುತಪಡಿಸಿದ್ದೀನಿ, ಪುರಾತತ್ವ ಇಲಾಖೆಯಲ್ಲಿ ಬಂದಿದೆ. ಇರಲಿ, ಒಟ್ಟಾರೆ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ಇಸ್ಲಾಂ ಧರ್ಮ ಶ್ರೀರಂಗಪಟ್ಟಣಕ್ಕೆ ಅಥವಾ ಮೈಸೂರು ಸಂಸ್ಕೃತಿಗೆ ಪ್ರವೇಶ ಆದಾಗ ಒಳಿತು ಕೆಡಕುಗಳೆರಡೂ ಇರುತ್ತೆ. ನಾವು ಒಳಿತುಗಳನ್ನು ಒಂದೆರಡನ್ನು ಗಮನಿಸಬಹುದಾಗಿದೆ. ಆ ಒಳಿತುಗಳಲ್ಲಿ ಏನಾಗಿದೆ ಅನ್ನೋದು ವಾಸ್ತುಶಿಲ್ಪದ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ ಅವರ ಸಂಸ್ಕೃತಿ, ಮತ್ತು ನಮ್ಮ ಮೈಸೂರು ಚಿತ್ರಕಲೆ ಮೇಲೆ ಕೂಡ ಅವರ ಪರಿಣಾಮ ಬೀರಿದೆ. ಅದು ಒಂದೆರಡು ಅಂಶ, ಒಂದು 5% ಅಂತ ಹೇಳ್ಬೋದು, ಆದರೆ 95% ಈ ಭಾಗ ಹೀಗೆ ಆಗಿದೆ. ಹಾಗಾಗಿ ಇರಲಿ, ಅವನ ಕಾಲ ನಂತರ ಅವನಿಗೆ ಮೈಸೂರಿನ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಎನ್ನುವರು ಆವಾಗಿನ ಸಂದರ್ಭದಲ್ಲಿ ಬ್ರಿಟಿಷರಿಗೂ ಟಿಪ್ಪು ಸುಲ್ತಾನ್ಗೂ ಯುದ್ಧ ಆಗ್ತಾ ಇರುತ್ತೆ. ಆಗ ಈ ಮರಾಠರ ಜೊತೆ ಆಗ್ತಾ ಇರುತ್ತೆ. ಹಾಗಾಗಿ ಈಕೆ ಟಿಪ್ಪು ಸುಲ್ತಾನನ ವಿರುದ್ಧವಾಗಿ ತಮ್ಮ ಅರಸಮನೆತನದ ಮಹಿಳೆ ಈಕೆ ರಾಜಭ್ರಷ್ಟನಾಗಿ ಮಾಡಿ ದೇಶಭ್ರಷ್ಟನಾಗಿ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಈಕೆ ಇಂಗ್ಲೀಷರ ಜೊತೆ ಸಮಾಲೋಚನೆ ಮಾಡಿಕೊಂಡು ನಾನು ಒತ್ತಿಗೆ ಶ್ರೀರಂಗಪಟ್ಟಣದ ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸ್ಕೊಡ್ಬಲ್ಲೆ, ನಮಗೆ ಸಹಾಯ ಮಾಡಬೇಕು ನೀವು, ಇದು ನಮ್ಮದು ಜಾಗ, ನಮಗೆ ಬಿಟ್ಕೊಡೋ ಥರ ನೀವು ಆಗೋದಾದರೆ ಮಾಡ್ತಿಂದ ಒಂದು ಕರಾರು ಹಾಕ್ಕೊಂಡು ಅವ್ರಿಗೆ ಏನಕ್ಕೇನು ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತೀವಲ್ಲ, ಹಾಗೆ ಏನಕ್ಕೇನು ಪ್ರಕಾರೇಣ ಟಿಪ್ಪು ಸುಲ್ತಾನನ್ನು ಮುಗಿಸ್ಬೇಕು ಅಂಥೇಳಿ ಅವರು ಅದನ್ನು ಮಾಡಿ ಈಕೆಯ ಮಗನನ್ನು, ಅಂದರೆ ಟಿಪ್ಪು ಸುಲ್ತಾನ್ ಮುಗಿದ ಮೇಲೆ ಅವರ ಮಾತನ್ನು ಒಪ್ಕೊಂಡು ಉಳಿಸ್ಕೊಂಡು ಈಕೆಯ ಮಗನಾದ ಒಂದು ಸುಮಾರು 5 ವರ್ಷದ ಮಗುವನ್ನು ಕರ್ಕೊಂಬಂದು ಸಿಂಹಾಸನ ಮೇಲೆ ಕೂಡಿಸ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಆದರೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ತುಂಬ ಜನ ಇಸ್ಲಾಂ ಧರ್ಮದವರಿಂದ ತುಂಬಿಕೊಂಡಿರುತ್ತೆ, ಪಿತೂರಿಗಳು ನಡೀತಾ ಇರುತ್ತೆ, ಸಣ್ಣ ಮಗು ಅಲ್ಲಿ ನೇತೃತ್ವ ವಹಿಸಿ ಆಳ್ತಾ ಇರ್ತಕ್ಕಂಥವಳು ಅವರ ಅಮ್ಮ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಈ ಶ್ರೀರಂಗಪಟ್ಟಣ ಕ್ಷೇಮಕರವಾದದ್ದು ಅಲ್ಲ ಅನ್ನೋ ಯೋಚನೆ ಮಾಡಿ ಬ್ರಿಟಿಷರು ಮೈಸೂರಿನ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಬ್ರಿಟಿಷರ ಪಾತ್ರವನ್ನು ಜನ ಗಮನಿಸೋದಿಲ್ಲ. ನಿಜವಾದ ಇತಿಹಾಸ ಗಮನಿಸೋರು ಮಾತ್ರ ಗಮನಿಸ್ಲಿಕ್ಕೆ ಸಾಧ್ಯ. ಅವರು ಇಲ್ಲಿರೋದು ಮಗು ಒಳ್ಳೆಯದಲ್ಲ ಅಂತ ಹೇಳಿ ಇಡೀ ಅರಸೊತ್ತಿಗೆಯನ್ನು ಇಲ್ಲಿಂದ ಎತ್ತು ಮೈಸೂರಿಗೆ ಕಳಿಸ್ತಾರೆ. ಮೈಸೂರಿನ ನವನಿರ್ಮಾಣ ಆಗ ಪ್ರಾರಂಭವಾಗುತ್ತೆ. ಆ ಕಾಲದ ನಂತರವೇ ಮೈಸೂರಿನಲ್ಲಿ ದಸರಾ ಪ್ರಾರಂಭ ಆಗುತ್ತೆ. 1799ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅನ್ನೋ ಒಂದು ಮಗುವನ್ನು ನಾವು ಅದ್ರ ಚಿತ್ರ ನೋಡೋಣ. ಅವನನ್ನು ಕೂಡಿಸಿದ್ರೆ ಅಲ್ಲಿ ನವರಾತ್ರಿ ಆಗುತ್ತೆ. ಇಂಗ್ಲೀಷರು ಸ್ವಲ್ಪ ಮಟ್ಟಿಗೆ ಪ್ರಾಜಾಪತ್ಯ ಇಟ್ಕೊಂಡಿದ್ರು, ಬಹಳ ಹಸ್ತಕ್ಷೇಪ ಮಾಡೋದಿಲ್ಲ, ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಇರುತ್ತೆ. ಸಂಸ್ಕೃತಿ, ಕಲೆ ಬೇರೆ ಬೇರೆ ಮಜಲುಗಳಲ್ಲಿ ಅಭಿವೃದ್ಧಿ ಆಗುತ್ತೆ. 5 ವರ್ಷದ ಮಗು ಏನು ತಾನೇ ಮಾಡಬಲ್ದು. ಅದರಿಂದ ಅವರ ತಾಯಿಯಾದವರು ಅದನ್ನೆಲ್ಲ ಗಮನಿಸಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ವರ್ಷದಲ್ಲೇ ಮೈಸೂರಲ್ಲಿ ಆರಂಭ ಆಗಿದ್ದು ತುಂಬ ವಿಸ್ತಾರವಾಗಿ ಹೇಳಿದ್ರಿ. ಬಹಳ ಇತಿಹಾಸದ ವಿದ್ಯಾರ್ಥಿ ಆಗಿರೋದ್ರಿಂದ, ನೀವು ಸಂಶೋಧನೆಯಲ್ಲಿ ಸ್ವತಃ ತೊಡಕೊಂಡಿರೋದ್ರಿಂದ ಬಹಳ ಆಧಾರಪೂರ್ವಕವಾಗಿ ಪ್ರಮಾಣಪೂರ್ವಕವಾಗಿ ಹೇಳಿದ್ರಿ. ಇವಾಗ 2 ಅಂಶಗಳನ್ನು ನೋಡಿದ್ವಿ, ಅದಕ್ಕೆ ಸಾಕಷ್ಟು ಸಮಯ ಆಯಿತು. ಮುಂದಿಂದ ಹೇಳಿ, ಈಗ ಸಾಂಸ್ಕೃತಿಕವಾಗಿ ಅದೇ ಬಹಳ ಇವಾಗ ಜನರನ್ನು ಆಕರ್ಷಣೆ ಮಾಡ್ತಾ ಇರೋವಂಥ ಅಂಶ, ಅದು ಇವತ್ತಿಗೂ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಮನೆಗಳಲ್ಲೂ ಕೂಡ ಈ ನವರಾತ್ರೋತ್ಸವವನ್ನು ಮಾಡ್ತಾರೆ. ಮಹಾರಾಜರ ಹೆಸರು ಹೇಳ್ಕೊಂಡೇ ಮಾಡ್ತಾ ಇದ್ದೇವೆ ಇವತ್ತಿಗೂ. ಖಂಡಿತ ನಮಗೆ ನಾನು ನನ್ನ ಅನುಭವದಲ್ಲಿ ಅರಮನೆಯ ಚಟುವಟಿಕೆಗಳನ್ನು ಗಮನಿಸದೆ ಕೆಲವು ವಿಷಯಗಳನ್ನು ಹೇಳಿ ಮುಂದುವರಿಸ್ತೀನಿ. ಬಹಳ ಮುಖ್ಯವಾದದ್ದು, ಇವತ್ತು ಜನಗಳಿಗೆ ಅದು ಗೊತ್ತೂ ಇಲ್ಲ, ಅದು ಮರೇನೋ ಆಗಿ ಹೋಗಿದೆ. ಪುಸ್ತಕ ರೂಪದಲ್ಲೂ ಯಾರು ಅದನ್ನು ವಿವರಿಸಿಲ್ಲ. ಮೊದಲನೇದಾಗಿ ನಮ್ಮ ಮನೆತನ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ವಯಸ್ಸಿಗೆ ಬರ್ತಾ 5 ವರ್ಷದ ಮಗು ದೊಡ್ಡದಾಗ್ತಾ
ನೋಡಿ, ಯಾವುದೇ ಒಬ್ಬ ರಾಜ ಆಗಲಿ ಅಥವಾ ನಮ್ಮ ದೇಶದ ಇವತ್ತಿನ ಪ್ರಧಾನಮಂತ್ರಿ ಆಗಲಿ ಆ ರೀತಿ ಸ್ಥಾನದಲ್ಲಿ ಇರುವವರು ಸ್ವತಃ ಎಷ್ಟು ಬುದ್ಧಿಯನ್ನ ಖರ್ಚು ಮಾಡಬಹುದು ಅಷ್ಟು ಮಾತ್ರ ಮಾಡಬಹುದು. ಆದರೆ ಅವರು ಸುತ್ತ ಇರ್ತಾರಲ್ಲ, ಅವರುಗಳು ಕೊಡ್ತಕ್ಕಂತಹ ಸಲಹೆ ಸೂಚನೆಗಳಿಂದ ಒಬ್ಬ ಮನುಷ್ಯ ಅಭಿವೃದ್ಧಿ ಆಗಲಿಕ್ಕೆ ಅಥವಾ ಪತನವಾಗಲಿಕ್ಕೆ ಎರಡಕ್ಕೂ ಕಾರಣ. ಇವತ್ತು ಸಾಮಾಜಿಕ ವಿದ್ಯಮಾನಗಳನ್ನು ನೋಡಿ ಸಹವಾಸ ದೋಷದಲ್ಲಿ ಕೆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮಹಾರಾಜ ಇವರು ಮುಂದುವರಿಬೇಕಾದ್ರೆ ಬಹಳ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟಿದ್ರು ಇವರಿಗೆ ಬೇಕಾದಷ್ಟು. ಇವ್ರು ಏನು ಮಾಡ್ತಾರೆ, ವೈದಿಕರು ಮೊದಲಿಗೆ, ಕಲಾವಿದರು ಮತ್ತು ಕುಶಲಕರ್ಮಿಗಳು, ಹೀಗೆ ಅನೇಕ ಜನಗಳನ್ನು, ಮೈಸೂರು ಬರಡು ಭೂಮಿ ಅವತ್ತು, ಕೇವಲ ಒಂದಷ್ಟು ಮನೆಗಳ ಹಳ್ಳಿ ಗುಡಿಸಲುಗಳಿದ್ದಂತಹ ಪ್ರದೇಶ. ಆ ಪ್ರದೇಶವನ್ನು ಶ್ರೀಮಂತ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ವೈದಿಕರನ್ನ ಬೇರೆ ಬೇರೆ ಸ್ಥಳಗಳಿಂದ, ಮುಲುಗನಾಡು, ಸೀರ್ನಾಡು, ಬಡಗನಾಡು ಅನ್ನೋ ಹೆಸರುಗಳನ್ನ ನಾವು ಹೇಳ್ತೀವಲ್ಲ, ಈ ಪ್ರದೇಶಗಳಿಂದ ಬ್ರಾಹ್ಮಣರನ್ನ ಆಮದು ಮಾಡ್ಕೊಳ್ತಾರೆ, ವೈದಿಕರನ್ನ. ಇವತ್ತಿಗೂ ಕೂಡ ಅರಮನೆ ಒಳಗೆ ಈ ಎಲ್ಲ ವರ್ಗದವರು ಅಲ್ಲಿದ್ದಾರೆ. ಶ್ರೀ ವೈಷ್ಣವರು, ಮಾಧವರು, ಈ ತೆಲುಗರು, ಕನ್ನಡದವರು ಎಲ್ಲರೂ ಅಲ್ಲಿದ್ದಾರೆ. ಪುರೋಹಿತ ವರ್ಗ ನಾವು ಮಾತಾಡ್ತಿರೋದು. ಅವರು ಬಂದು ಅರಸನಿಗೆ ಧಾರ್ಮಿಕವಾದ ವಿದ್ಯೆಯನ್ನು, ಸಂಸ್ಕೃತದ ಬಗ್ಗೆ ಪರಿಚಯವನ್ನು, ಮತ್ತು ರಾಜ್ಯ ಆಳಬೇಕಾದ ಹೇಗೆ, ನಿಮ್ಮ ಪರಿಚಯ ಇರತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ, ಕೌಟಿಲ್ಯ ಅರ್ಥಶಾಸ್ತ್ರೇ ಅಂತ ಕಾಣ್ತೀವಲ್ಲ ನಾವು, ಮೈಸೂರಲ್ಲೇ ಸಿಕ್ತಲ್ಲ. ಹೌದು, ಖಂಡಿತವಾಗ್ಲೂ ಅದು ಮೈಸೂರಿನ ಹೆಮ್ಮೆ. ಅದು ORI ನಲ್ಲಿ ಸಿಕ್ತು. ಆ ORI ನಲ್ಲಿ ನಾನು ಒಂದು ದಶಕದ ಕಾಲ ಕೆಲಸ ಮಾಡಿದ್ದೀನಿ. ಆ ತಾಳೆಗರಿಯ ಏನು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ತೊಡೆಯ ಮೇಲಿಟ್ಟು ನನ್ನ ಮಗುವಿನಂತೆ ನೋಡಿಕೊಂಡು ದಿನಗಳು ಉಂಟು. ಒಂದು ದಿವಸ ಅದರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡೋಣ, ಇರಲಿ. ಹಾಗಾಗಿ ಇವರು ರಾಜನಿಗೆ ಬೇಕಾದಂತಹ ಸಲಹೆಯನ್ನು ಕೊಟ್ಟು ಅವನ ಕೈಲಿ ಒಳ್ಳೆ ಕೆಲಸವನ್ನು ಮಾಡಿಸ್ತಾರೆ. ಆಗ ಅವನು ಕರಕುಶಲ ಕರ್ಮಿಗಳನ್ನು ಕರೆಸ್ತಾರೆ, ಕಲಾವಿದರನ್ನು ಕರೆಸ್ತಾರೆ, ಸಂಗೀತಜ್ಞರನ್ನು ಕರೆಸ್ತಾರೆ, ನಾಟಕಕಾರರನ್ನು ಕರೆಸ್ತಾರೆ. ಸಾಂಸ್ಕೃತಿಕ ರಾಜಧಾನಿ ಆಗೋಯ್ತಲ್ಲ. ಸಾಂಸ್ಕೃತಿಕ ರಾಜಧಾನಿ ಎಷ್ಟು ಬಹುಮುಖಿಯಾಗಿ, ಸಮಾಜಮುಖಿಯಾಗಿ ಸೇವೆಗಳನ್ನು ಮಾಡುತ್ತೋ, ಎಷ್ಟು ಸಂಸ್ಕೃತಿಯನ್ನ, ವಿದ್ಯೆಯನ್ನ ಅಭಿವೃದ್ಧಿಗೊಳಿಸ್ತು ಅಂದ್ರೆ ಐಡಿಯಲ್ ಸ್ಟೇಟ್, ಸರ್ವತೋಮುಖ ಅಂತ ಹೇಳ್ಬೋದು. ಒಡೆಯರ ಕಾಲದಲ್ಲಿ ಇರ್ತಕ್ಕಂಥ ದಾಖಲೆಗಳಲ್ಲಿ ದಕ್ಷಿಣ ಕನ್ನಡದಿಂದ ಯಕ್ಷಗಾನ ಕಲಾವಿದರನ್ನು ಕಳಿಸಿ ಒಂದು ಅರಮನೆ ನಾಟಕದ ಕಂಪನಿ ಅಂತ ಶುರು ಮಾಡ್ತಾರೆ ಮುಮ್ಮಡಿಯವರ ಕಾಲದಲ್ಲೇ. ಹೌದು, ಮೈಸೂರು ಮಹಾರಾಜರು ಏನೇನು ಮಾಡಿದ್ರು ಇದಕ್ಕೆ, ನಗರಕ್ಕೆ. ಅವ್ರಿಗೆ ಒಂದು ರೀತಿ ಸಲಹೆ ಸೂಚನೆಗಳು ಕೊಡ್ತಿಂದ ಮಂತ್ರಿ ಇದೆಯಲ್ಲ, ಕರ್ಣೇಶ ಮಂತ್ರಿ ಅಂತ ನಾವು ಕರಿತೀವಲ್ಲ ಮಹಿಳೆಯನ್ನ, ಹಾಗೆ ಅವರು ಸಲಹೆ ಕೊಡ್ತಿದ್ದವ್ರ ಮೂಲಕ ಎಲ್ಲ ತರದ ಅಭಿವೃದ್ಧಿ, ನಿಜವಾದ ಸರ್ವತೋಮುಖ ಸರ್ವಾಂಗೀಣ ಅಭಿವೃದ್ಧಿ ಆಗಿ ಮೈಸೂರು ರಾಜ್ಸಕ್ಕೆ ಶುರುವಾಗುತ್ತೆ, ಬೇರೆಯವರ ಕಣ್ಣುಗಳನ್ನು ಕೋರೈಸಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು ಆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆದಮೇಲೆ 4ನೇ ತಲೆ. ನಿಜ ಹೇಳಬೇಕಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಆಳಿರ್ತಕ್ಕಂಥ ಮಹಾರಾಜರು 4 ಜನ, ಬರೀ 4 ಜನ. ನಾನು ಈ ಕೊನೆಯವರನ್ನು ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಜಯಚಾಮರಾಜ ಒಡೆಯರ್, ಇಲ್ಲಿ ನಾನು ಜಯಚಾಮರಾಜ ಒಡೆಯರ್ ನಾಲ್ವಡಿ ಹಿಂದೆ ಇದ್ರಲ್ಲ, ನರಸಿಂಹ ಮುಮ್ಮಡಿ, ಚಾಮರಾಜ ಒಡೆಯರ್, ನಾಲ್ವಡಿ, ಆಮೇಲೆ ಇವರು ಜಯಚಾಮರಾಜ ಒಡೆಯರ್, ಜಯಚಾಮರಾಜೇಂದ್ರ. ಹೀಗೆ ಇಲ್ಲಿ ನಾನು ನೋಡಿರ್ತಕ್ಕಂಥದ್ದು ಜಯಚಾಮರಾಜ ಒಡೆಯರ್ನ 10 ವರ್ಷದ ಬಾಲಕನಾಗಿದ್ದ. ನಮ್ಮ ಕುಟುಂಬದವರು ವೈದಿಕ ಕುಟುಂಬದವರಾದ್ರಿಂದ ಅರಮನೆಯ ಕಾರ್ಯಕ್ರಮಗಳೇ ಪ್ರವೇಶ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ಅರಮನೆಯಿಂದ ನಮ್ಮ ಹಿರಿಯರಿಗೆ, ನಮ್ಮ ವಂಶದವರಿಗೆ, ಅಂದರೆ ನಮ್ಮ ಬುಡಕಟ್ಟವನೇ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಮಾವ, ಅತ್ತೆ, ಆ ಥರ ಅವ್ರ ಮನೆಗಳಿಗೆ ರಾಜ ಮರ್ಯಾದೆ, ಮನೆಯಲ್ಲೊಂದು ಮುಂಜಿ ಆದರೆ, ಮನೆಯಲ್ಲೊಂದು ಮದುವೆ ಆದರೆ, ಒಂದು ದೊಡ್ಡ ಕಾರ್ಯ ಆದರೆ ರಾಜ ಮರ್ಯಾದೆ ಬರ್ತಾ ಇತ್ತು. ಅಂದ್ರೆ ಆನೆ ಕಳಿಸ್ತಾ ಇದ್ರು, ಒಂಟೆ ಕಳಿಸ್ತಾ ಇದ್ರು, ಅದ್ರ ಜೊತೆಗೆ ಬಾಜಾ ಭಜಂತ್ರಿಗಳನ್ನು ಕಳಿಸ್ತಾ ಇದ್ರು. ಅಷ್ಟರ ಮಟ್ಟಿಗೂ ಆಸ್ಥಾನ ವಿದ್ವಾನ್ ಅಂತ ಕರಿತಾ ಇದ್ರು. ನಮ್ಮಲ್ಲೇ ಅನೇಕರು ಆಸ್ಥಾನ ವಿದ್ವಾನ್, ಧಾಳಿ, ಲಕ್ಷ್ಮೀ ನರಸಿಂಹ ಭಟ್ಟ ಅಂತ ಇವತ್ತು ತುಂಬ ಪ್ರಸಿದ್ಧವಾದವರು ಬೆಂಗಳೂರಿನಲ್ಲಿ. ಅವರ ಮೊಮ್ಮಗ ಇದ್ದಾರೆ, ಅಣ್ಣನ ಮಗ ಇದ್ದಾರೆ, ಅವರು ದಾಳಿ ಲಕ್ಷ್ಮೀ ನರಸಿಂಹ ಭಟ್ಟ ಅಂತಲೇ ಹೆಸರು. ಅವರು ಋಗ್ವೇದ ವಿದ್ವಾಂಸರು. ಅದಲ್ಲದೆ ಸದಾಶಿವ ಶಾಸ್ತ್ರಿಗಳು ಅಂತ ಮೈಸೂರಿನಲ್ಲಿ, ಅವರು ನಮ್ಮ ಬಂಧುಗಳು ಅರಮನೆ ವಿದ್ವಾಂಸರು. ಆಸ್ಥಾನ ವಿದ್ವಾನ್, ಆಸ್ಥಾನ ಮಹಾವಿದ್ವಾನ್, ಈ ಬಿರುದುಗಳೆಲ್ಲ ಇತ್ತು. ಹಾಗಾಗಿ ಅದು ಮುಂದುವರೆದು ನನ್ನ ಕಾಲದಲ್ಲೂ ಕೂಡ ವಿಜಯದಶಮಿ ಆದ ಮಾರನೇ ದಿವಸ ಏಕಾದಶಿ ದಿವಸ ಈ ಧಾಳಿ ಭೀಮಭಟ್ರು ಅಂತ ಹೇಳಿ, ಈ ಧಾಳಿ ಲಕ್ಷ್ಮೀ ನರಸಿಂಹ ಭಟ್ರಿಗೆ ಸಂಬಂಧಪಟ್ಟ ಒಂದು ಕತೆ ಹೇಳ್ತೀನಿ. ಈ ಧಾಳಿ ಭೀಮಭಟ್ರು ನಮ್ಮ ಮನೆಗೆ ಏಕಾದಶಿ ದಿವಸ ಬರ್ತಾರೆ. ಬಂದಾಗ ನಮ್ಮ ಮನೇಲಿ ಒಂದು ವೈದಿಕ ಆಗ್ತಾ ಇರುತ್ತೆ. ಆವತ್ತಿನ ದಿವಸ ಅವ್ರು ಏನೂ ಮುಟ್ಟೋ ಹೋಗಿಲ್ಲ, ಕುಡಿಯೋ ಹೋಗಿಲ್ಲ, ತಿನ್ನೋ ಹೋಗಿಲ್ಲ. ಆಚೆ ಬಂದು ಕೂತ್ಕೊಂಡು ಹೀಗೆ ಆಯ್ತೆ ಅಂತ ಒಬ್ರಿಗೊಬ್ರು ಮಾತಾಡ್ತೀವಿ. ನಮ್ಮ ಅಜ್ಜಿ ವಯಸ್ಸಾದವರು ನಮ್ಮ ತಂದೆ ಕೈಂಕರ್ಯ ಮಾಡ್ತಾರೆ. ಅಜ್ಜಿ ಮಾತಾಡ್ತಿರುವಾಗ ಅವರು ನಿನ್ನೆ ದಿವಸ ಅರಮನೆಯಲ್ಲಿ ಕೊಟ್ಟಂತಹ ಉಡುಗೊರೆ ಅಂತ ಒಂದು ಪಟ್ಟವಾಳಿ ಪೀತಾಂಬರದ ಒಂದು ಶಾಲನ್ನು ತೋರಿಸೋರು. ಅಂದರೆ ಆಶೀರ್ವಾದ ಮಾಡಲಿಕ್ಕೆ ವಿಜಯದಶಮಿ ದಿವಸ ಅವ್ರು ಬರ್ತಾಯಿದ್ರು, ಬೆಂಗಳೂರಿನಿಂದ ಬರ್ತಾಯಿದ್ರು. ಹಾಗಾಗಿ ಅನೇಕ ರಾಜಾಶ್ರಯದಲ್ಲಿ ಈ ಸಂಸ್ಕೃತಿ ಎಲ್ಲ ಬೆಳೀತು, ಕಲೆಯೆಲ್ಲ ಬೆಳೀತು. ಹಾಗಾಗಿ ಈ ಒಂದು ಶ್ರೀತತ್ವ ನಿಧಿ ಅನ್ನೋದನ್ನು ಬಹಳ ಮುಮ್ಮಡಿಯವರ ಕಾಲದಲ್ಲೇ ಮಾಡಿದ್ದಾರೆ. ಮುಮ್ಮಡಿಯವರೇ ಸ್ವತಃ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದೆಲ್ಲದರದ್ದು ದಾಖಲೆ ಇದೆ. ನವನಿಧಿಗಳಿದೆ ಅಲ್ಲ, ಅಲ್ಲಿ ನವನಿಧಿಗಳಿದೆ.
ಹಾಗಾಗಿ ಅದೆಲ್ಲ ಶಕ್ತಿ ನದಿ, ಶಿವನದಿ, ಪ್ರಕಾಶಿತವಾಗಿದೆ ಅನ್ಸುತ್ತಲ್ಲ ವಿಷ್ಣು ನದಿ. ಓರೈ ಹೌದು ಮೂಲಕ. ಹೌದು ಹೌದು ನೀವು ಜ್ಞಾಪಿಸಿದ್ದಕ್ಕೆ ವಿಷ್ಣುದಿಗೆ ನಾನು ಒಬ್ಬ ಸಂಪಾದಕ ಮಂಡಳಿ ಸದಸ್ಯ. ನಾನು ಹೆಮ್ಮೆಯಿಂದ ತಮ್ಮ ಹತ್ರ ನಿವೇದಿಸ್ತಾ ಇದ್ದೀನಿ. ಇರ್ಲಿ, ಸಂಸ್ಕೃತದ್ದು ಅಂಶರೊಬ್ಬರ ಹತ್ರ ಇರ್ಲಿ. ನಾನು ಈ ಕೊನೆಯ ಅರಸರ ಒಂದು ಕಾರ್ಯಕ್ರಮವನ್ನು ನೋಡುವಾಗ ಓರೈ ಪ್ರಕಟಣೆಗಳು ತುಂಬಾ ವಿಶೇಷವಾಗಿದೆ. ಅದರಲ್ಲೂ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಅವರ ಇದರಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಏನೇನು ನಡೀತು ಅದನ್ನೆಲ್ಲ ಪ್ರಕಾಶಪಡಿಸ್ತಾ ಇದ್ದಾರೆ ನವನಿಧಿಗಳು. ಅದರಲ್ಲಿ ತುಂಬಾ ಅದರಲ್ಲೇ ಇವ್ರ ಕಾಲದಲ್ಲಿ ಚಾಮರಾಜೇಂದ್ರ ಗ್ರಂಥಮಾಲಾ ಅಂತ ಒಂದು ಬಂದಿತ್ತು. ಹೌದು, ಇವರು ಅನೇಕ ಗ್ರಂಥಗಳನ್ನು, ಧಾರ್ಮಿಕ ಗ್ರಂಥಗಳನ್ನು ಮಾಡಿದ್ದಾರೆ. ಇರಲಿ, ನಾನು ಮೈಸೂರು ವಿಶ್ವವಿದ್ಯಾನಿಲಯದ ವೇದಗಳನ್ನೆಲ್ಲ ಕನ್ನಡಕ್ಕೆ ಮಾಡಿಸಿ, ಪುರಾಣಗಳನ್ನೆಲ್ಲ ಕನ್ನಡ. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಒಬ್ಬ ನೌಕರ ಆದ್ರಿಂದ, ಉದ್ಯೋಗಿ ಆದ್ರಿಂದ ಇಲ್ಲಿ ಪ್ರಸಾರಾಂಗದಲ್ಲಿ ಆ ಋಗ್ವೇದ ನೀವು ಹೇಳಿದ್ರಲ್ಲ ಆ ವೇದ ಚತುಷ್ಟಯಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ರು, ಒಂದೊಂದು ದೊಡ್ಡ ದೊಡ್ಡ ಪುಸ್ತಕಗಳು. ಇರಲಿ, ಹಾಗಾಗಿ ನನ್ನ ಹತ್ರ ಇದೆ 33 ವಾಲ್ಯೂಮ್ ಇದೆ. ಬಹಳ ಅದ್ಭುತ, ಅಪರೂಪ, ನೋಡೋದ ಕಷ್ಟ ಇವಾಗ. ಇಲ್ಲಿ ಈ ಜಯಚಾಮರಾಜ ಒಡೆಯರ ಕಾಲದಲ್ಲಿ ನಾನು ಕಂಡಿರ್ತಕ್ಕಂಥದ್ದು ಅಂದರೆ ಮಹಾರಾಜರು ನಮ್ಮ ಬಂಧುಗಳ ನೆರವಿನಿಂದಾಗಿ ಇನ್ನೊಂದು ವಿಶೇಷ ಅಂದರೆ ವೈದಿಕ ವೃತ್ತಿಯಲ್ಲೂ ನಮ್ಮ ಬಂಧುಗಳು ಅರಮನೆಯಲ್ಲಿದ್ದರು, ಲೌಕಿಕ ವೃತ್ತಿಯಲ್ಲೂ ನಮ್ಮ ಬಂಧುಗಳು ಅರಮನೆಯಲ್ಲಿದ್ದರು. ನಮ್ಮ ಬಂಧು ಒಬ್ಬರು ಮಲ್ಲಿಕಾರ್ಜುನಯ್ಯ ಅಂತ ಚೀಫ್ ಇಂಜಿನಿಯರ್ ಆಗಿದ್ರು ಅರಮನೆಯಲ್ಲಿ. ಅವರು ಮಹಾರಾಜರ ಜೊತೆ ಕೂತಿರೋದು, ಮಾತಾಡೋದು, ನಿಂತಿರೋದು ಫೋಟೋಗಳು ನನ್ನ ಹತ್ರ ತುಂಬ ಇದೆ. ಇದೆಲ್ಲ ದೃಶ್ಯ ರೂಪದಲ್ಲಿ ನಾವು ತೋರಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮಲ್ಲಿಕಾರ್ಜುನಯ್ಯನವರು ಅನ್ನೋ ಚೀಫ್ ಇಂಜಿನಿಯರ್ ಒಬ್ಬರಿದ್ದರು. ಆ ಇಂಜಿನಿಯರ್ ಅವರ ಒಂದು ಸಹಭಾಗಿತ್ವದಿಂದ ನಮಗೆ ಅವ್ರ ಮೂಲಕ ಅರಮನೆಯ ಕೆಲಸಗಳಿಗೆ ಪಾಸ್ ಕೊಡ್ತಾ ಇದ್ರು, ಸಿಗ್ತಾ ಇತ್ತು. ಈ ಜಯಚಾಮರಾಜ ಒಡೆಯರ ಆ ಅರಮನೆಯ ಕೆಲಸಗಳಿಗೆ ನಾನು ಹೋಗ್ತಾ ಇದ್ದೆ, ಹತ್ತಿರದಿಂದ ನೋಡ್ತಾ ಇದ್ದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಈ ಜಯಚಾಮರಾಜ ಒಡೆಯರ್ ಅವರನ್ನು ನಾವು ಕರಿತಾ ಇದ್ದಿದ್ದು ಜಯಚಾಮರಾಜ ಒಡೆಯರ್ ಬಹದ್ದೂರ್ ಅಂತ. ಹಾಗಾಗಿ ಜಯಚಾಮರಾಜ ಒಡೆಯರು ಅಂಬಾರಿ ಏರಬೇಕಾದ್ರೆ ನಾನು ಸುಮಾರು ಒಂದು 15 ಅಡಿ ದೂರದಲ್ಲಿ ನಿಂತ್ಕೊಂಡು ಬಿಟ್ಟುಗಣಗಳನ್ನು ಬಿಟ್ಟು ಅದನ್ನು ನೋಡ್ತಾ ಇದ್ದೆ. ದೃಶ್ಯ ನನ್ನ ಕಣ್ಣಿನಲ್ಲಿ ಇವತ್ತಿಗೂ ಇದೆ. ಅರಸರು ಒಳಗಿನಿಂದ ಆಚೆಗೆ ಬಂದು ಆ ಕೆಂಪನಾಗಿ ಹಾಸಿರತಕ್ಕಂತಹ ಒಂದು ಕಾಲಾಸಿನ ಮೇಲೆ ಅದರ ಮೇಲೆ ಬಂದು ಒಬ್ಬ ಅವರ ಸಹ ಅನುಯಾಯಿ ಹಿಡ್ಕೊಂಡು ಮಹಾರಾಜರ ಕೈಯನ್ನು ಕರ್ಕೊಂಡು ಬರ್ತಾನೆ. ಮಹಾರಾಜರು ಹೀಗೆ ಅವರು ಇಟ್ಕೊಳ್ಳೋದು ಅಭ್ಯಾಸ ಇದೆ. ಹೀಗೆ ಇಟ್ಕೊಂಡು ಬಂದು ಒಂದು ದೊಡ್ಡ ಏಣಿ ಇರುತ್ತೆ, ಆನೆ ಮಟ್ಟಕ್ಕೆ ಏಣಿ ಇರುತ್ತೆ, ಆನೆ ಮೇಲೆ ಅಂಬಾರಿ ಇರುತ್ತೆ. ಇವ್ರನ್ನ ಕೈ ಹಿಡ್ಕೊಂಡು ಆ ಕೈಪಿಡಿ ಸಿಗೋವರೆಗೂ ಹತ್ತಿಸ್ತಾನೆ. ಕೈಪಿಡಿ ಸಿಕ್ಕಿದ ತಕ್ಷಣ ಮಹಾರಾಜರೇ ನಿಧಾನವಾಗಿ ಹತ್ತಿ ಹೋಗಿ ಆ ಅಂಬಾರಿ ಒಳಗಡೆ ಅವರೇ ಕುಳಿತುಕೊಳ್ತಾರೆ. ಕುಳಿತು ಅವರು ಅಲ್ಲಿ ಕುಳಿತುಕೊಂಡು ನಮಸ್ಕಾರ ಮಾಡಿ ದೇವರಿಗೆ ಆ ಒಂದು ಪ್ರಯಾಣ ಶುರುವಾಗುತ್ತೆ. ಆದರೆ ಅದಕ್ಕೆ ಮುಂಚೆ ಇವರು ಬಂದು ಕುಳಿತ ನಂತರ ಇನ್ನೊಬ್ಬರು ಹತ್ತುತ್ತಾರೆ. ಅದು ಇವತ್ತಿನ ಜನಗಳಿಗೆ ಗೊತ್ತಿಲ್ಲ. ಮಹಾರಾಜರ ಸೋದರ ಮಾವ ಮಾತುಳರಿಗೆ ನಮ್ಮ ಸಂಸ್ಕೃತಿಯಲ್ಲಿ ನೋಡಿ, ಹೆಣ್ಣನ್ನ ಹಸೆಮಣೆ ಕರ್ಕೊಂಡ್ಬರ್ಬೇಕಾದ್ರೂ ಮಾತಾಡಬೇಕು. ಇಲ್ಲಿ ಅರಸರ ಒಡ್ಡೋಲಗದಲ್ಲೂ ಕೂಡ ಮಾತಾಡ, ಕಂಸನ ವಿಚಾರದಲ್ಲಿ ಒಂದು ಬಿಟ್ಟು ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಕೃಷ್ಣನ ಸೋದರ ಮಾವ. ಹಾಗಾಗಿ ಇಲ್ಲಿ ಸೋದರ ಮಾವ ಅಂದ್ರೆ ಹತ್ತಾರೆ, ಮೇಲೆ ಹತ್ತಿ ಆ ಅಂಬಾರಿ ಇದೆಯಲ್ಲ ಅದನ್ನು ಜನ ಗಮನಿಸಿದರೆ 2 ಅದರಲ್ಲಿ ಒಂದು ಅಂಕಣಗಳಿರುತ್ತೆ. ಮುಂದಿನ ಅಂಕಣದಲ್ಲಿ ಮಹಾರಾಜರು ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೋತಾರೆ, ಹಿಂದಿನ ಅಂಕಣದಲ್ಲಿ ಈ ಸೋದರ ಮಾವ ಕೂತ್ಕೊಳ್ತಾರೆ. ಹಾಗಾಗಿ ಎಲ್ಲರೂ ಗಮನಿಸೋದು ಮಹಾರಾಜರನ್ನ ಮಾತ್ರ, ಅಂದರೆ ಅಂಬಾರಿ ಮೆರವಣಿಗೆ. ಆ ನಂತರ ದರ್ಬಾರ್ನಲ್ಲೂ ಕೂಡ ನಾನು ಪ್ರವೇಶ ಮಾಡಿದ್ದೆ. ಇವತ್ತು ಕೂಡ ಅರಮನೆಯಿಂದ ನಮ್ಮ ಮನೆ ಕೊಟ್ಟಿರ್ತಕ್ಕಂತಹ ಪರವಾನಗಿ ಪಾಸ್ ಅಂತೀವಲ್ಲ, ಅದನ್ನು ಸಂರಕ್ಷಿಸಿ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ತೋರಿಸೋಣ ನೋಡುವವರಿಗೆ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಆ ದರ್ಬಾರ್ಗೆ ಹೋಗಬೇಕಾದ್ರೆ ಒಂದು ವಿಶೇಷವಾದ ರೀತಿ ರಿವಾಜಿ ಇರ್ತಾ ಇತ್ತು. ಅದರಲ್ಲಿ ಪ್ರತಿಯೊಬ್ಬರು ಆ ದರ್ಬಾರ್ಗೆ ಹೋಗಬೇಕಾದ್ರೆ ದರ್ಬಾರ್ ಉಡುಗೆ ಅಂತಾನೆ ಒಂದು ವಿಶೇಷವಾದ ಉಡುಗೆ ಇದೆ. ಆ ಉಡುಗೆಯನ್ನು ಹಾಕ್ಕೊಂಡ್ರೆ ಮಾತ್ರ ಒಳಗಡೆ ಪ್ರವೇಶ. ಪಾಸನ್ನು ಪರವಾನಗಿ ಇರಬೇಕಾದ್ದು ಮೊದಲು. ಎರಡನೇದಾಗಿ ಬಂಧುಗಳು, ರಾಜರ ಬಂಧುಗಳು ಅಥವಾ ಗಣ್ಯರು, ಸಮಾಜದ ಗಣ್ಯರು ಎಲ್ಲ ಉಡುಗೆ ಹಾಕೊಂಡು ಹೋಗ್ತಾರೆ. ನಾವು ಮಕ್ಕಳುಗಳು ಸಹ ಅದೇ ದರ್ಬಾರ್ ಉಡುಗೆ ಹಾಕೊಂಡು ಹೋಗಬೇಕಾಗಿತ್ತು. ಈ ದಸರಾ ಮೆರವಣಿಗೆ ಬಹಳ ಅದ್ಭುತ ಅಂತ ಹೇಳ್ತಾರೆ. ದೇಶ ವಿದೇಶಗಳಲ್ಲೆಲ್ಲ ಪ್ರಸಿದ್ಧವಾಗಿತ್ತು ಅಲ್ವೇ ಶರ್ಮಾ ಅವರೇ? ಅದು ಏನೇನು ಇರ್ತಾ ಇತ್ತು ಮೆರವಣಿಗೆಯಲ್ಲಿ? ನೋಡಿ, ಮಹಾರಾಜರು ಅಂಬಾರಿ ಒಳಗೆ ಕುಳಿತುಕೊಂಡ್ರು ಅಂತ ಹೇಳಿದೆ. ಅಂಬಾರಿಯಿಂದ ಹೊರಟಾಗ ಸುಮಾರು ಅವತ್ತಿನ ದಿವಸಗಳಲ್ಲಿ ಒಂದು 3/4 ಮೈಲಿಯಷ್ಟು ಉದ್ದದ ಬೇರೆ 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 ಚಟುವಟಿಕೆಗಳು ಆ ಒಂದು ರಾಜಮಾರ್ಗದಲ್ಲಿ ಸಾಗ್ತಾ ಇತ್ತು. ನಾವು ಆ ಅಂಬಾರಿಯನ್ನು ಅಜ್ಜಿಯ ತೊಡೆ ಮೇಲೆ ಕುಳಿತುಕೊಂಡು ನಾನು ನೋಡಿದ ನೆನಪು ನನಗೆ ಚೆನ್ನಾಗಿದೆ. ಆ ಅಂಬಾರಿಯನ್ನು ಹೊರಡೋದಕ್ಕೆ ಮುಂಚೆ ಅಂಬಾರಿ ಅನ್ನೋದು ಕೊಟ್ಟ ಕೊನೆಯಲ್ಲಿ ಬರ್ತಕ್ಕಂತಹ ಆ ಒಂದು ಉತ್ಸವ, ಅಂದರೆ ವೇದಿಕೆ ಅಥವಾ ಸಂದರ್ಭ, ಒಂದು ಚಿತ್ರ ಇರಲಿ. ಈ ರೀತಿ ಬರಬೇಕಾದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಡೀತಾ ಇದ್ದ ಅಂಬಾರಿಯ ಒಂದು ಚಿತ್ರ ಇದೆ, ಜಂಬೂ ಸವಾರಿ ಉತ್ಸವದ್ದು. ಆ ಉತ್ಸವದಲ್ಲಿ ಮುಮ್ಮಡಿಯವರೇ ಮೊದಲು ಆನೆ ರಥದಲ್ಲಿ ಹೋಗ್ತಾ ಇರೋದು, ಬೇರೆಯವೆಲ್ಲ ಹಿಂದೆ ರಥದಲ್ಲಿ ಬರ್ತಾ ಇರೋದು ಇದೆ. ಈ ಪದ್ಧತಿ ಮಧ್ಯದಲ್ಲಿ ಯಾವಾಗಲೂ ಬದಲಾಗಿ ಮೊದಲೇ ಅರಸರು ಬಂದ್ಬಿಟ್ರೆ ಆಕರ್ಷಣೆ ಉಳಿಯಲ್ಲ ಅಂತೇಳಿ ಕೊನೆಗೆ ಹಾಕಿರೋ ಸಾಧ್ಯತೆಗಳಿದೆ ಬಿಡಿ. ಇಲ್ಲಿ
ಈ ಅರಸರು, ನಾನು ಆಗಲೇ ಮಾತಾಡ್ತಿದ್ದಾಗ ವಿಜಯದಶಮಿ ಎನ್ನುವ ಈ ದಿವಸದಲ್ಲಿ ಅರಸರು ಅರಮನೆಯಿಂದ ದೂರದ ಬನ್ನಿ ಮಂಟಪ ಅಂತ ಒಂದು ಸ್ಥಳ ಇದೆ, ಅಲ್ಲಿ ಬನ್ನಿ ವೃಕ್ಷವೂ ಇದೆ, ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸುತ್ತಮುತ್ತ ನಿರ್ಮಾಣ ಮಾಡಿದ್ದಾರೆ. ಆ ಬನ್ನಿ ಮರಕ್ಕೆ ಹೋಗಿ ಇವರು ಆ ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಆವತ್ತಿನ ದಿವಸ ಒಂದು ಸಣ್ಣ ತುಂಡು ಬನ್ನಿ ಕೊನೆಯನ್ನು ಕತ್ತರಿಸಿ ಬರೋದು ಒಂದು ವಾಡಿಕೆ. ಇದು ಮಹಾಭಾರತದ ಕಥೆಯಿಂದ ಕೂಡ ಪ್ರೇರೇಪಿತವಾಗಿದೆ, ಸಂಬಂಧವನ್ನು ಹೊಂದಿಕೊಂಡಿದೆ. ಹಾಗಾಗಿ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಆ ಒಂದು ಶಸ್ತ್ರಗಳನ್ನೆಲ್ಲ ಅಲ್ಲಿಟ್ಟು ಕಟ್ಟಿದ್ರು, ಆಮೇಲೆ ಹೋಗಿ ಅದನ್ನು ತಗೊಂಡ್ರು. ಇದೆಲ್ಲ ಕಥೆ ಇದೆಯಲ್ಲ, ಅದಕ್ಕೆ ಸಂಬಂಧಪಡಿಸುವಂಥ ಒಂದು ಚಟುವಟಿಕೆ ನಡೆಯುತ್ತೆ. ಇದರಲ್ಲಿ ಈ ಅರಸರು ಪ್ರಯಾಣ ಮಾಡ್ತಕ್ಕಂತಹ ಸುಮಾರು ಒಂದು 5 ಕಿಲೋಮೀಟರ್ ದೂರದ ಒಂದು ರಸ್ತೆ ಏನಿದೆ ಅದು ಬೇರೆ ಬದಲಾಗಿದೆ. ಮುಂಚೆ ನನ್ನ ಕಾಲದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಅಶೋಕ ರಸ್ತೆಯ ಮೂಲೆ ಹೋಗ್ತಾ ಇದ್ದಿದ್ದನ್ನು ನಾನು ಕಂಡಿದ್ದೆ. ಆ ನಂತರ ಅದು ಸಯಾಜಿರಾವ್ ರಸ್ತೆ ಅಂತ ಹೇಳ್ತಾ ಅಲ್ಲಿ ಮೂಲಕ ಹೋಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ, ನನ್ನ ಹತ್ರ 1953ನೇ ಇಸ್ವಿದು ಆ ಜಂಬೂ ಸವಾರಿಯಲ್ಲಿ ಏನೇನು ಇತ್ತು ಅನ್ನೋದರ ಪತ್ರ ಇದೆ, ಮೂಲ ಅದೇನು ಜೆರಾಕ್ಸ್ ಪ್ರತಿ ಅಲ್ಲ, ಮೂಲ ಸಂಗ್ರಹ ಇದೆ. ಅದನ್ನು ಕೂಡ ಚೆನ್ನಾಗಿ ತೋರಿಸೋಣ ನಮ್ಮ ಶ್ರೋತೃಗಳಿಗೆ, ವೀಕ್ಷಕರಿಗೆ. ಹಾಗಾಗಿ ಅದರಲ್ಲಿ ಹೋಗ್ತಾ ಇದ್ದಂಥದ್ದು ನನ್ನ ಕಣ್ಣಲ್ಲಿ ಕಂಡಿದ್ದು ನೋಡುವಾಗ ನಾನು ಮೊದಲೇ ಹೇಳಿದಾಗೆ ಅರಸನ ಏನು ಒಂದು ಸಾಮರ್ಥ್ಯ ಇದೆ ಅದನ್ನು ಪ್ರಜೆಗಳ ಮುಂದೆ ತೋರಿಸಲಿಕ್ಕೆ ಮತ್ತು ಪ್ರಜೆಗಳಿಗೆ ರಂಜನೀಯವಾದ ಮಾಡಲಿಕ್ಕೆ ಸಾಂಸ್ಕೃತಿಕವಾಗಿ ಇವತ್ತು ಕೂಡ ಹೆಚ್ಚು ಕಡಿಮೆ ಅದೇ ಥರ ನಡೀತಾ ಇದೆ. ಆದರೆ ಅಲ್ಲಿ ಹೋಗ್ತಾ ಇದ್ದ ಪ್ರಕಾರಗಳು ಇತ್ಯಾದಿ ಎಲ್ಲ ವಿವಿಧಕರವಾದ ನೃತ್ಯ ಪ್ರಕಾರಗಳು ಮತ್ತೆ ಬೇರೆ ಬೇರೆ ತರಹದ ಆನೆ, ಕುದುರೆ ನೋಡಿ. ಇದರಲ್ಲಿ ಧಾರ್ಮಿಕವಾದ ಒಂದು ಚಿತ್ರಣ ಸಿಗುತ್ತೆ. ಮೊದಲಿಗೆ ಒಂದು ಪಟ್ಟದ ಆನೆ ಅನ್ನೋದು ಇಲ್ಲಿ ಬರುತ್ತೆ. ಮೊದಲಿಗೆ ಅಂದ್ರೆ ಮೊದಲೇ ಅಲ್ಲ, ಶುರುವಾಗೋದಕ್ಕೆ ಪ್ರಾರಂಭ ಆಗೋದಕ್ಕೆ ಒಂದು ರೀತಿ ಇದೆ. ಆ ರೀತಿಯ ಮೂಲಕ ಆ ಒಂದು ಜೆಂಡಾ ಅಂತ ಮೊದಲು ಬರಬೇಕು, ಒಂಟೆ ಗಾಡಿ ಅಲ್ಲಿ ಬರಬೇಕು, ಆಮೇಲೆ ಇನ್ನೊಂದು ಬರಬೇಕು, ಹೀಗೆ ಏನೇನೋ ಇದೆ. ಅದರಲ್ಲಿ ಬರ್ತಾ ಇದ್ದಿದ್ರಲ್ಲಿ ಬಹಳ ಮುಖ್ಯವಾದದ್ದು, ದೈವಿಕವಾದದ್ದು ಪಟ್ಟದ ಆನೆ ಅಂತ. ಇವತ್ತು ಅನೇಕರು ಮಾತಾಡ್ತಾ ಪಟ್ಟದ ಆನೆ ಮೇಲೆ ಅರಸರು ಕೂತ್ಕೊಂಡು ಬರ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪಟ್ಟದ ಆನೆಯ ಮೇಲೆ ಕಾಲು ಊರುವಂತಿಲ್ಲ, ಯಾರೂ ಹತ್ತೋದಿಲ್ಲ. ಅಲ್ಲಿ ಒಂದು ಗಿಂಡಿ ಮಾತ್ರ ಇರುತ್ತೆ. ನನ್ನ ಕಣ್ಣಲ್ಲಿ ನಾವು ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ಇವತ್ತು ಪಟ್ಟದ ಆನೆಯ ಬೆನ್ನಿನ ಮೇಲೆ ಇಟ್ಟಿರ್ತಾರೆ. ಅದನ್ನ ಆನೆಯ ಸೊಂಡಿಲನ್ನ ತೆಗೆದು ದೇವಿಗೆ ಪ್ರೋಕ್ಷಣೆ ಮಾಡುವ ಒಂದು ಪದ್ಧತಿ ಕೂಡ ಇತ್ತು. ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ, ಹೀಗೆಲ್ಲ ಇವೆ ಅಲ್ಲಿ. ಅವೆಲ್ಲವೂ ಆನೆ ಒಂದು ಬಿಟ್ರೆ ಪಟ್ಟದ ಕುದುರೆ ಶ್ವೇತವರ್ಣದ ಒಂದು ಅಶ್ವವಾಗಿರ್ಬೇಕು. ಪಟ್ಟದ ಹಸು ಕೂಡ ಶ್ವೇತವರ್ಣದ ಒಂದು ಸುಂದರವಾದ ಕಾಮಧೇನುವಿನಂತ ರೂಪವನ್ನು ಪಡೆದಿರೋದನ್ನ ಆರಿಸಿ ಅಲ್ಲಿ ಕರೀತಾರೆ. ಅದಕ್ಕೂ ಗೌನ್ ಹಾಕಿ, ಎರಡಕ್ಕೂ ಗೌನ್ ಹಾಕಿ ಕರ್ಕೊಂಡು ಬರ್ತಕ್ಕಂಥ ಅಮೃತ್ ಮಹಲ್ ಇದನ್ನ ಇಟ್ಕೊಳ್ತಾ ಇದ್ರು, ತಳಿ ಅಂತ ಹೇಳಿದೆ. ಹಾಗೆ ಅದನ್ನ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರು. ಇವು ಅದ್ರ ಜೊತೆಗೆ ಅನೇಕ ರಥಗಳು ಹೋಗ್ತಾ ಇತ್ತು. ನನ್ನ ಹತ್ರ ಕೆಲವು ಚಿತ್ರಗಳು ಇದೆ, ಅದನ್ನು ಕೂಡ ತೋರಿಸ್ತೀನಿ. ಮುಮ್ಮಡಿಯವರ ಕಾಲದಲ್ಲಿ ಮಾಡಿರ್ತಕ್ಕಂಥ ರಥದ ಚಿತ್ರ ನನ್ನ ಹತ್ರ ಇದೆ. ಅದು ಕಲ್ಲಚ್ಚಿನಲ್ಲಿ ಮಾಡಿರ್ತಕ್ಕಂಥದ್ದು ಮೂಲ ಪ್ರತಿ ನನ್ನ ಹತ್ರ ಇದೆ. ಇರ್ಲಿ, ಈ ನಾನು ನೋಡಿರುವ ಕಾಲದಲ್ಲಿ ನಡೀತಿರ್ತಕ್ಕಂಥ ವಿಜಯದಶಮಿ ಜಂಬೂ ಸವಾರಿ ಉತ್ಸವದಲ್ಲಿ ಪಂಚಕಳಶದ ಗಾಡಿ ಅಂತ ಬರುತ್ತೆ. ಅನೇ ರಥ, ಇದು ಬೆಳ್ಳಿ ರಥ, ಇದು ಪಲ್ಲಕ್ಕಿ, ಹೀಗೆ ಹೇಳ್ತಾ ಇದ್ರು. ಏನದು ಪಂಚಕಲಶದ ಗಾಡಿ ಅಂದ್ರೆ ಒಂದು ರಥ. ಅದು ಆ ರಥದ ಮೇಲೆ ಇರ್ತಕ್ಕಂಥ ಚಾವಣಿಯಲ್ಲಿ 4 ಮೂಲೆಗಳಲ್ಲಿ ಹಾಗೂ ಮಧ್ಯದಲ್ಲಿ ಒಂದೊಂದು ಕಳಶಗಳು ಇರ್ತಾ ಇತ್ತು. ಅದಕ್ಕೋಸ್ಕರ ಅದನ್ನ ಪಂಚಕಲಶ, ಬಂಗಾರದ ಕಳಶಗಳು ಇಡ್ತಾರೆ, ಪಂಚಕಲಶದ ಗಾಡಿ ಅಂತ. ಆ ಗಾಡಿ ಒಳಗಡೆ ಒಂದು 15 ಕುರ್ಚಿಗಳನ್ನು ಹಾಕಿ ಅರಮನೆಗೆ ಸಂಬಂಧಪಟ್ಟ ಬಂಧು ಬಾಂಧವರೆಲ್ಲ ಅಲ್ಲಿ ಕೂತಿರ್ತಾ ಇದ್ರು. ಪುರುಷರು ದರ್ಬಾರ್ ಡ್ರೆಸ್ ನಲ್ಲಿ ಪೇಟೆಗಳನ್ನು ಹಾಕೊಂಡು ಕೂತ್ಕೊಳ್ಳೋದು, ರಾಜಪುರುಷರು ಬಂಧುಗಳು, ರಾಜಬಂಧುಗಳು. ಅದು ಪಂಚಕಳಶದ ಗಾಡಿ. ಆಮೇಲೆ ಆನೆ ರಥ, ಕುದುರೆ ರಥ, ಬೆಳ್ಳಿ ಗಾಡಿ, ಈ ರೀತಿ ಅರಮನೆಗೆ ಸಂಬಂಧಪಟ್ಟದೆಲ್ಲ ಹೋಗ್ತಾ ಇತ್ತು. ಪಲ್ಲಕ್ಕಿ ಇವೆಲ್ಲ. ಅದಲ್ಲದೆ ಇವತ್ತಿನ ತರ ನಾವು ಇವತ್ತೇನು ಸ್ತಬ್ಧ ಚಿತ್ರಗಳು ಅಥವಾ ಟ್ಯಾಬ್ಲುಗಳು ಅಂತೀವಲ್ಲ, ಅದೇನು ಹೆಚ್ಚು ಇರಲಿಲ್ಲ. ಅದೆಲ್ಲ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಆದ್ರೆ ಅವತ್ತಿನ ದಿವಸ ಗಾರುಡಿಗರು, ಈ ಕೆಲವು ಕುಣಿತ, ಈ ಬೇರೆ ಬೇರೆ ನೃತ್ಯ ಪ್ರಕಾರಗಳು, ಜನಪದ, ಹೌದು, ಅವುಗಳು ಅಂದ್ರೆ ಶಾಸ್ತ್ರೀಯ ನೃತ್ಯಗಳಲ್ಲಿ ನಡೆಯೋದು ಆಗ್ತಾ ಇರಲಿಲ್ಲ. ಅದು ಒಂದೇ ಜನ. ಆದ್ರಿಂದ ಜನಪದ ಸಂಬಂಧಪಟ್ಟಂತ ಕೋಲಾಟ ಅಥವಾ ಈ ಮರಗಾಲ ಬೊಂಬೆಗಳು, ಗಾರುಡಿ ಬೊಂಬೆಗಳು, ಇವೆಲ್ಲ ಏನ್ ಹೇಳ್ತಿದ್ವಿ ಅದೆಲ್ಲ ನಡೀತಾ ಇತ್ತು. ಇದ್ರ ಜೊತೆ ಹೋಗ್ತಾ ಇತ್ತು ಜನರಿಗೆ ಒಂದು ದೊಡ್ಡ ಆಕರ್ಷಣೆ, ದೃಶ್ಯ, ಅದೊಂದು ದೃಶ್ಯ. ಹಾಗಾಗಿ ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಅವತ್ತಿನ ಪೊಲೀಸ್ ವಿಭಾಗ ಏನಿತ್ತು, ಅವರು ಬಂದೂಕುಗಳನ್ನು ಹಿಡ್ಕೊಂಡು ಶುದ್ಧವಾದ ಹಸಿರು ಬಣ್ಣದ ಒಂದು ಸಮವಸ್ತ್ರವನ್ನು ಧರಿಸಿಕೊಂಡು ಎಲ್ಲರೂ ಏಕಕಾಲದಲ್ಲಿ ಹೆಜ್ಜೆಗಳು ಹಾಕೊಂಡು, ಹೌದೌದು, ಅವತ್ತಿದ್ದ ಸಮವಸ್ತ್ರ ಅದು. ಒಂದೊಂದು ವಿಭಾಗಕ್ಕೆ ಈಗ ಅಶ್ವದಳಕ್ಕೆ ಒಂದಿರ್ತಿತ್ತು, ಪದಾತಿ ದಳಕ್ಕೆ ಒಂದಿರ್ತಾ ಇತ್ತು,
ಗಜಗದ್ದಲ ನಮ್ಮ ಗಣರಾಜ್ಯೋತ್ಸವದಲ್ಲಿ ನೋಡ್ತೀವಲ್ಲ, ನನ್ನ ನೆನಪು ಬರೋದು ಅದೇ. ಮುಂದೆ ಹೇಳ್ತಿದ್ದ ವಾಕ್ಯವೇ ಅದು. Correct. ರಾಜ ತನ್ನ ಒಂದು ಸಾಮರ್ಥ್ಯವನ್ನ ಸಮಾಜದ ಮುಂದೆ, ಜನತೆಯ ಮುಂದೆ ಪ್ರದರ್ಶಿಸುವ ಒಂದು ಪದ್ಧತಿ ಇವತ್ತನ್ನ ನಾವು ಕಾಣಬಹುದಾದ್ರೆ ದೆಹಲಿಯಲ್ಲಿರ್ತಕ್ಕಂತಹ ಈ ಒಂದು ಗಣರಾಜ್ಯೋತ್ಸವದ ಈ ಒಂದು ಉತ್ಸವ ಇರುತ್ತಲ್ಲ, ಅದರಲ್ಲಿ ಹೋಲಿಕೆ ಅದಕ್ಕೆ ಹಿನ್ನೆಲೆ ಇದು ಖಂಡಿತವಾಗ್ಲು. ಸೊ ಹಾಗಾಗಿ ಇಲ್ಲಿ ಆ ರೀತಿ ಬೇರೆ ಬೇರೆ. ಆದ್ರೆ ನಾನು ನೋಡೋ ಕಾಲಕ್ಕೆ ಸ್ಕೌಟ್ಗಳು, ಸೇವಾದಳಗಳು, ಮತ್ತೆ ಗೈಡ್ಗಳು ಅಂದ್ರೆ ಹೆಣ್ಣು ಮಕ್ಕಳು. ನಾನು ಸ್ಕೌಟ್ನಲ್ಲಿದ್ದೆ, ಪಿಕಾಕ್ ಪೆಟ್ರೋಲ್ ಅಂತ ಒಂದು ಪೆಟ್ರೋಲಲ್ಲಿ ನಾನು ಲೀಡರ್ ಕ್ಯಾಡೆಟ್ ಆಗಿದ್ದೆ. ಇರಲಿ, ಅದೇ ಥರ ಮಹಿಳೆಯರಿಗೆ ಗೈಡ್ಗಳು ಅಂತ ಕರೀತಾರೆ. ಇವತ್ತಿಗೂ ಗೈಡ್ ಇದೆ, ನೀಲಿ ಸ್ಕಾರ್ಫ್ ಅಂತ ಕಟ್ಕೊಳ್ತೀವಲ್ಲ ಅದು. ಮತ್ತು ನಾವು ಗಂಡು ಮಕ್ಕಳು ಸ್ಕೌಟ್ ಅಂತ ಕಟ್ಕೊಳ್ತಾ ಇದ್ವಿ, ನಮ್ದು ಒಂಥರ ಸ್ಕಾರ್ಫ್ ಇರ್ತಾ ಇತ್ತು. ಆ ಸ್ಕೌಟು, ಸೇವಾದಳ, ಈ NCC ಇವೆಲ್ಲವೂ ಹೋಗ್ತಾ ಇತ್ತು ಆವಾಗಿನ ಒಂದು ರೀತಿಯಲ್ಲಿ. ಪೊಲೀಸು ಮತ್ತು ಅಲ್ಲಲ್ಲೇ ಲಾಂಧ್ರಗಳನ್ನ ಇಟ್ಕೊಂಡು ನೋಡಿ. ಬಹಳ ಮುಖ್ಯವಾದ ವಿಚಾರ ಅಂದರೆ ಈ ಅರಮನೆಯಿಂದ ಬರ್ತಕ್ಕಂಥದ್ದು, ನಾನು ಕೂತು ನೋಡಿದ ಜಾಗದಿಂದ ಒಂದೇ ಒಂದು ವಿಚಾರನ ಸ್ವಲ್ಪ ವಿವರಿಸ್ಬಿಡ್ತೀನಿ. ಒಂದೊಂದಾಗ ಉತ್ಸವ ಆಗೋದು, ಜನ ಕಳೆಕಾಯಿ ತಿನ್ಕೊಂಡು ಮಾಡ್ಕೊಂಡು ನೋಡ್ಕೊಂಡು ಅದು ಇದು ಮಾಡ್ಕೊಂಡು ಮಾಡೋರು. ಆ ಸಮಯದಲ್ಲಿ ಜನ ಇದ್ದಕ್ಕಿದ್ದಾಗೆ ಒಂದ್ಸಲ ಹೋ ಅಂತ ಕೂತ್ಕೊಂಡ್ಬಿಟ್ಟು ಕೂತಿದ್ದವ್ರು ಎದ್ದು ಬಿಡೋರು. ದಗ 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 ಅಂತ ಒಂದ್ ಕಡೆಯಿಂದ ಎದ್ದು ನಾನು ಅಜ್ಜಿ ಏನಾಯ್ತು ಬೆಂಕಿ ಏನಿದು ಅಂತ ಕೂತ್ಕೊಂಡ್ರೆ ಮಗು ಏನಿಲ್ಲ ಕೂತ್ಕೊಂಡು ಮಹಾರಾಜರ ಅಂಬಾರಿ ಪ್ರವೇಶ ಮಾಡೋದು. ಆ ಅಂಬಾರಿ ಪ್ರವೇಶ ಆಗೋದನ್ನ ಜನಗಳ ಕೈಲಿ ಸುಮ್ಮನೆ ನೋಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಭಾವುಕತೆಯಿಂದ ಎದ್ದು 2 ಕೈಯನ್ನು ತಲೆ ಮೇಲೆತ್ತಿ ಮುಗಿದು ನಮ್ಮ ಅಜ್ಜಿ ಕೂಡ ಮಹಾರಾಜರು ನೋಡಿ, ಕಣ್ಣಲ್ಲಿ ನೋಡಿದವ್ರಿಗೆ ಮಾತ್ರ ಗೊತ್ತಾಗುವಂಥ ವಿಷಯ ಹೇಳ್ತೀನಿ. ಮಹಾರಾಜರು ಅಂಬಾರಿ ಒಳಗೆ ಕೂತ್ಕೊಂಡು ಹೀಗೆಲ್ಲ ತೋರಿಸ್ಬೋದು ಇವತ್ತು ಪ್ರತಿಕೃತಿ ಸಿನಿಮಾ ತೆಗೆದ್ರೆ. ಆದರೆ ಮಹಾರಾಜರು ಹೀಗೆ ಬರ್ತಾ ಇದ್ರು, ನಂಬಿ ಎಲ್ಲಾರ್ಗೂ ನಮಸ್ಕಾರ. ಅದೆಲ್ಲ ಆನೆ ಕಾಲ್ ಹಾಕಿದಾಗ ಅಂಬಾರಿ ಒಂದ್ಸಲ ಹೀಗೆ ಆಗ್ತಾ ಇತ್ತು. ಆಗ ಮಹಾರಾಜರು ಕೂತಿದ್ದವರೇನೆ ಕೈ ಹೀಗೆ ದೇಹ ಅಳ್ಳಾಡ್ತಾ ಇತ್ತು. ಇದು ಕಣ್ಣಲ್ಲಿ ಕಂಡವ್ರಿಗೆ ಮಾತ್ರ, ಮನಸ್ಸಿನಲ್ಲಿ ಅವತ್ತು ದಾಖಲಾಗಿದ್ರೆ ಮಾತ್ರ ಇರುತ್ತೆ ನೋಡಿ. ಅದರಲ್ಲಿ ಒಂದು ಅರ್ಥನೂ ಇದೆ. ಮಹಾರಾಜರೇ ಜನಗಳಿಗೆ ನಮಸ್ಕಾರ ಮಾಡ್ತಿದ್ದಾರೆ, ನಮಸ್ಕಾರನೇ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ. ಜನಗಳಿಗೆ, ಪ್ರಜೆಗಳಿಗೆ ಪ್ರತಿ ನಮಸ್ಕಾರ. ಸೊ ಆನೇನು ನಮಸ್ಕಾರ. ಅದರಲ್ಲೂ ಸಯಾಜಿರಾವ್ ರಸ್ತೆಯಲ್ಲಿ ಬರುವಾಗ ಒಂದು ಪದ್ಧತಿ ನಡೀತಾ ಇತ್ತು. ಇವತ್ತೆಲ್ಲ ಮರ್ತು ಹೋಗಿದೆ, ಜನಗಳಿಗೆ ಗೊತ್ತೂ ಇಲ್ಲ. ಆ ಸಯಾಜಿರಾವಲ್ಲಿರ್ತಕ್ಕಂಥ ಮುಖ್ಯವಾದ ವರ್ತಕರು, ಮುಂಚೆ ಇದು ಅಶೋಕ ರಸ್ತೆಯಲ್ಲಿ ನಡೀತಾ ಇತ್ತು. ಅಲ್ಲಿನ ಚಿತ್ರಗಳನ್ನ ನನ್ನ ಗುರುಗಳು ಒಬ್ಬರಿದ್ದಾರೆ ಅಲ್ಲಿ, ವೈ ನಾಗರಾಜು ಅಂತ, ಅವರುಗಳು ಬರೆದು ಅರಮನೆಯಲ್ಲಿ ಇವತ್ತು ದೊಡ್ಡದು 8 ಅಡಿ 10 ಅಡಿ ಚಿತ್ರಗಳಿದೆ. ಅದ್ರಲ್ಲಿ ಆ ದೃಶ್ಯಗಳನ್ನೆಲ್ಲ ನೋಡಬಹುದು. ಅವತ್ತಿನ ಅಶೋಕ ರಸ್ತೆಯಲ್ಲಿ ಹೋಗ್ತಿದ್ದ ಮೈಸೂರಿನ ಚಿತ್ರಗಳದೇ, ಅದರಲ್ಲೂ ಅರಮನೆ ಚಿತ್ರಗಳದೇ ಒಂದು ವೈಭವ, ಒಂದು ವಿಶೇಷ, ಅತ್ಯಂತ ಮನೋಜ್ಞವಾದಂಥ ವಿಚಾರ. ಅದ್ರ ಬಗ್ಗೆ ಸುಮ್ಮನೆ ಮಾತಾಡಿ ಬಿಟ್ಬಿಡ್ಬೇಕು ಇವಾಗ ಅಷ್ಟೇ, ಇಲ್ಲಿದ್ರೆ ಅಲ್ಲಿಗೆ ಹೊಟ್ಟೋಗ್ತಿರಲಿ. ಇಲ್ಲಿ ಆ ಸಯಾಜಿರಾವ್ ರಸ್ತೆಯಲ್ಲಿ ವರ್ತಕರೆಲ್ಲ ಮಹಾರಾಜರ ಜಯಚಾಮರಾಜ ಒಡೆಯರ ಒಂದು ಚಿತ್ರವನ್ನು ಇಟ್ಬಿಟ್ಟು ಅದಕ್ಕೆ ಹೂಗಳಿಂದ ಅಲಂಕರಿಸಿ ಕಾಯ್ಕೊಂಡಿರೋರು. ಅಲ್ಲಿಗೆ ಅಂಬಾರಿ ಬಂದಾಗ ಇಲ್ಲಿ ಮುಂದೆ ಇದ್ದಿದ್ದನ್ನ ಮಾಡ್ತಿದ್ರಲ್ಲ, ಅವರು ಒಂದು ಮಾಲೆಯನ್ನು ಅರ್ಪಿಸೋರು, ಪುಷ್ಪಮಾಲೆಯನ್ನು. ನಾಗರಾಜ ಶರ್ಮಾ ಅವರೇ, ನೀವು ಹೇಳ್ತಾ ಇರೋದು ಕೇಳಿದ್ರೆ ಏನು ಕನೆಕ್ಟ್ ಇತ್ತು ಅಂತ ಗೊತ್ತಾಗುತ್ತೆ. ಮಹಾರಾಜರಿಗೂ ಪ್ರಜೆಗಳಿಗೂ ಎಂಥ ಒಂದು, ಇವರಿಗೆ ಎಂಥ ಗೌರವದ ಭಾವ, ಅವರಿಗೆ ಎಂಥ ಒಂದು ಪ್ರೀತಿ ಭಾವ ಇತ್ತು. ಬಹಳ ಚೆನ್ನಾಗಿದೆ. ಅನ್ಯೂನ್ಯತೆ, ಅರಸರಿಂದ ಪ್ರಜೆಗಳು ಎಷ್ಟು ಗೌರವದಿಂದ ಮಹಾರಾಜರನ್ನ ಬರ್ಮಾಡ್ಕೋತಾ ಇದ್ರು. ನಮ್ಮ ಅಜ್ಜಿ ತೊಡೆ ಮೇಲೆ ಕೂತಿದ್ನಲ್ಲ, ಆಗ ಅರಸರು ಬಂದಾಗ ಎಲ್ಲ ಕೈ ಮುಗಿತಾರೆ. ಮಗು ಕೈ ಮುಗಿ ಅಂತ. ಅಜ್ಜಿ ಅವ್ರೇನ್ ದೇವ್ರ, ಅವ್ರಿಗೆ ಯಾಕೆ ಮುಗಿಬೇಕು ಅಂತ ನನ್ನ ಮಗು ಕೇಳಿದಾಗ ಅಜ್ಜಿ ಹೇಳ್ತಾ ಇದ್ದ ಮಾತು, ರಾಜ ಪ್ರತ್ಯಕ್ಷ ದೇವತಾ ಅಂತ. ನೋಡಿ, ಮಗು ಹಾಗೆಲ್ಲ ಕೇಳಬಾರ್ದು, ಮೊದಲು ಕೈ ಮುಗಿ ಅಂತ ನಾನು ಕೇಳಿ. ನಾವು ಈ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರೋದ್ರಿಂದ ಆ ರಾಜತ್ವದ ಬಗ್ಗೆ ಒಂದು ದೊಡ್ಡ ಬಹಳ ಚೆನ್ನಾಗಿದೆ. ನಿಮ್ಮ ಹತ್ರ ಈ ಮೆರವಣಿಗೆ ವಿಚಾರನೇ ಇನ್ನೊಂದು ಸತಿ 1 ಗಂಟೆ ಕಾರ್ಯಕ್ರಮ ಮಾಡಬೇಕು. ಆದರೆ ಈಗ ನನಗೆ ಮುಖ್ಯವಾಗಿ ಈ ಮೈಸೂರಿಗೂ ಚಾಮುಂಡಿ ಬೆಟ್ಟಕ್ಕೂ ಬಹಳ ಹತ್ತಿರದ ಸಂಬಂಧ. ಏನು ಅಷ್ಟೊಂದು ಘನಿಷ್ಠವಾದಂಥ ಸಂಬಂಧ, ಹೇಗೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಮೈಸೂರು ನಗರದ ಒಂದು ಶಿಖರವೇ ಚಾಮುಂಡಿ ಬೆಟ್ಟ. ಆ ಚಾಮುಂಡಿ ಬೆಟ್ಟವನ್ನು ಕೀರ್ತಿ ಶಿಖರ ಅಂತ ನಾವು ಕರೆಯೋಣ. ಮೈಸೂರಿಗೆ ಒಂದು ಕಡೆಯಿಂದ ಬೀಸ್ತಕ್ಕಂತಹ ಸುಂಟರ ಗಾಳಿಯನ್ನು ತಡೆದು ನಿಲ್ಲಿಸುವ ಒಂದು ಅಡ್ಡಗೋಡೆ ಅಂತಲೇ ಹೇಳ್ಬೋದು. ಅದು ಒಂದು ದೀರ್ಘವಾದ ಒಂದು ವ್ಯಕ್ತಿ ಮಲಗಿರುವಂತೆ ಇರತಕ್ಕಂಥದ್ದು. ಅದು ಮಧ್ಯದಲ್ಲಿ ಒಂದು ಕಡೆ ಎತ್ತರವಾದ ಸ್ಥಳ ಇರತಕ್ಕಂಥದ್ದು. ಈ ಚಾಮುಂಡಿ ಬೆಟ್ಟ ಮೈಸೂರು ಮತ್ತು ನವರಾತ್ರಿ ಇದರೊಳಗೆ ಒಂದು ಅವಿಭಾಜ್ಯ ಅಂಗವಾಗಿ ಉಳ್ಕೊಂಡು ಬಂದಿದೆ. ಇದೇನು ಹೇಳ್ತಾರೆ ಅಂದರೆ, ಚಾಮುಂಡಿ ಬೆಟ್ಟದಲ್ಲಿ ಎಲ್ಲರೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಚಾಮುಂಡೇಶ್ವರಿ ಪ್ರವರ್ಧಮಾನಕ್ಕೆ ಬಂದಿದ್ದು
ಚಾಮುಂಡೇಶ್ವರಿ ದೇಗುಲವನ್ನು ನಿರ್ಮಿಸಿದ್ದು ಮೈಸೂರಿಗೆ ಒಡೆಯರ್ ಬಂದ ನಂತರ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಮೊದಲ ಅರಸ ಬರ್ತಾರಲ್ಲ, ಮೈಸೂರಿನಲ್ಲಿ ಮುಂಚೆನೂ ಇದ್ರು ಒಡೆಯರು, ಅದನ್ನು ಮೊದಲನೇ ಮಜಲು ಅಂತ ಕರೆಯೋಣ. ತಿರ್ಗಾ ವಾಪಸ್ ಬರ್ತಾರಲ್ಲ ಶ್ರೀರಂಗಪಟ್ಟಣ, ಅದನ್ನ ಎರಡನೇ ಮಜಲು ಅಂತ ಕರೆಯೋಣ. ಈ ಎರಡನೇ ಮಜಲಿನ ಮೊದಲನೆಯ ರಾಜ ಇದಾರಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಅವರ ಕಾಲದಲ್ಲಿ ಈ ದೇವಸ್ಥಾನದ ನಿರ್ಮಾಣ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಚಾಮುಂಡೇಶ್ವರಿಯನ್ನ ಅಲ್ಲಿ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇದು ಬರೋದಕ್ಕೆ ಮುಂಚೆಯೇ ಆ ಬೆಟ್ಟದಲ್ಲಿ ಸಾಂಸ್ಕೃತಿಕವಾದ ಚಟುವಟಿಕೆ ಇತ್ತೆ ಅನ್ನೋ ಪ್ರಶ್ನೆಗೆ ಐತಿಹಾಸಿಕವಾಗಿ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ. ಹೌದಾ? ಆ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ರೆ ಚಾಮುಂಡಿ ಅನ್ನೋ ಹೆಸರು ಮೊದಲಿಂದ ಇತ್ತ ಬೆಟ್ಟಕ್ಕೆ? ಇಲ್ಲ ಅಥವಾ ನಾಮಕರಣ ಮಾಡಿದ್ದ? ಹೇಳ್ತೀನಿ. ಈ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಇದಕ್ಕೆ ಜನ ಹೋಗ್ತಾರೆ, ಮರಳು ಬರ್ತಾರೆ. ಆದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ಪ್ರಾಚೀನವಾದ 1000 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅಷ್ಟು ಪ್ರಾಚೀನ ಶಿವ ದೇವಾಲಯ, 1000 ವರ್ಷದ ಹಿಂದಿನ ವಿಷ್ಣುವರ್ಧನನ ಶಾಸನಗಳಿದೆ ಅದರಲ್ಲಿ. ಅಂತಹ ದೇವಸ್ಥಾನ ಅದು. ಅದನ್ನ ಮಹಾಬಲೇಶ್ವರ ಅಂತ ಕರೀತಾರೆ. ಅದನ್ನ ಮಹಾಬಲೇಶ್ವರ ಬೆಟ್ಟ ಅಂತಲೇ ಕರಿತಾ ಇದ್ರು, ಚಾಮುಂಡಿ ಬೆಟ್ಟ ಅಂತ ಅಲ್ಲ. ಅಲ್ಲಿ ಮಲೆ ಮಹದೇಶ್ವರ, ಇಲ್ಲಿ ಮಹಾಬಲೇಶ್ವರ. ಈ ಮಹಾಬಲೇಶ್ವರನಿಗೆ ಮಹಾಬಲಾದ್ರಿ ಅಂತಾನು ಇದ್ರ ಹೆಸರಿದೆ ಶಾಸನಗಳಲ್ಲಿ. ಹೌದೇನು? ಚಾಮುಂಡಿ ಬೆಟ್ಟಕ್ಕೆ. ಹೌದೌದು, ಚಾಮುಂಡಿ ಬೆಟ್ಟಕ್ಕೆ. ಅದು ನಂತರದ ಹೆಸರು. ಹೇಗೆ ಬಂತು ಅಂತ ವಿದ್ವಾಂಸರು ಚಿಂತಿಸಿದ್ದಾರೆ ಅಂದ್ರೆ, ಈ ಮಹಾಬಲೇಶ್ವರ ದೇವಾಲಯದಲ್ಲಿ ಸಪ್ತಮಾತೃಕೆಯರ ವಿಗ್ರಹಗಳಿದೆ. ಇದು ಗಂಗರ ಕಾಲದಿಂದ ಬಂದಿರತಕ್ಕಂಥದ್ದು. ಆ ಸಪ್ತಮಾತೃಕೆಯರಲ್ಲಿ ಚಾಮುಂಡಾ ಇದೆ. ಸಪ್ತಮಾತೃಕೆಯಲ್ಲಿ ನಮ್ಗೆಲ್ಲ ಗೊತ್ತಿರೋ ವಾರಾಹಿ, ಕೌಮಾರಿ, ಬ್ರಾಹ್ಮಿ, ವೈಷ್ಣವಿ ಇದೆಲ್ಲ ಇದಾರಲ್ಲ, ಅದೇ ತರ ಚಾಮುಂಡಾ ಇದೆ. ಇವರು ಒಂದು ರೀತಿಯ ಜನಪದೀಯ ವರ್ಗದಿಂದ ಬಂದ ಕುಟುಂಬದವರಾದ್ದರಿಂದ ಇವರು ಅದರಲ್ಲಿರ್ತಕ್ಕಂಥ ಚಾಮುಂಡಿಯನ್ನ ಮನದೇವತೆಯನ್ನಾಗಿ ಸ್ವೀಕರಿಸಿ ಆ ಚಾಮುಂಡಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟು ಅವಳಿಗೆ ಪ್ರತ್ಯೇಕವಾದ ಒಂದು ದೇವಾಲಯವನ್ನು ಅದನ್ನ ವಿಜೃಂಭಣೆಯಿಂದ ವೈಭವೀಕರಿಸಿದ್ದಾರೆ. ಬೇಕಾದಷ್ಟು ದಾನಗಳಿದೆ. ಉತ್ಸವ ಮೂರ್ತಿಯನ್ನು ಮಾಡಿರೋದೇ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇವತ್ತೇನು ಉತ್ಸವ ಹೋಗುತ್ತೆ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ನೋಡಿ, ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ, ಯಾರಿಗೂ ಅನ್ನೋದು ನಾವು ಹೇಳ್ಬಾರ್ದು, ಅನೇಕರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ, ಈ ಮಹಾಬಲೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಅರಮನೆ ಇತ್ತು ಅಂತನೂ, ಆ ಅರಮನೆಗೆ ಮಹಾರಾಜರು ನವರಾತ್ರಿ ಕಾಲದಲ್ಲಿ ಬಂದು ಇಳಿತಾ ಇದ್ರು ಅಂತಾನು ನಾಲ್ವಡಿ ಕೃಷ್ಣರಾಜ ಒಡೆಯರು, ಅಂದ್ರೆ 100 ವರ್ಷಗಳ ಹಿಂದೆ, 80 ವರ್ಷದ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದು ಅಲ್ಲಿ ಇಳ್ಕೊಂಡು ಚಾಮುಂಡಿ ಸೇವೆ ಮಾಡ್ತಾ ಇದ್ರು ಅಂತಾನು ಇದೆ. ನಾನು ಮೈಸೂರಲ್ಲಿ ಒಬ್ರು ಹಳೇ 100 ವರ್ಷದ ಮಹಿಳೆಯನ್ನು ಸಂದರ್ಶನ ಮಾಡಿದ್ದೀನಿ. ಅವರಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನು ದಾಖಲಿಸಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಅರಮನೆಗೆ ಬಂದು ಇಳ್ಕೊಂಡು ಚಪ್ಪಲಿಯನ್ನ ಬಿಚ್ಚಿ ಬರಿಗಾಲ್ನಲ್ಲಿ ದೇವಿಯನ್ನ ಸಂದರ್ಶನ ಮಾಡಿ, ಅವರ ಹುಟ್ಟದ ದಿವಸ ದರ್ಶನ ಮಾಡಿ ದೇವಿ ಎದುರುಗಡೆ ಜನಸಾಮಾನ್ಯನಂತೆ ಬಾಯಿಗೆ ಬೀಗ ಹಾಕ್ಸ್ಕೊಂತಾರೆ. ಈ ಮಾರಮ್ಮ ಅಥವಾ ಗ್ರಾಮ ದೇವತೆಗಳಿಗೆ ಬಾಯಿ ಬೀಗ ಹಾಕ್ಸ್ಕೊಳ್ಳೋದು ಒಂದು ಪದ್ಧತಿ ಇದೆ. ನಾನು ಬಾಲ್ಯದಲ್ಲಿ ನಮ್ಮ ಒಂಟಿಕೊಪ್ಪಲಿನಲ್ಲಿ ಮಾರಮ್ಮನ ಹಬ್ಬ ಆಗುವಾಗ ಎದುರುಗಡೆ ನಾನು ಗಮನಿಸ್ತಾ ಇದ್ದೆ ಅದನ್ನ. ಈಗ ಹೇಳೋದು ಚುಚ್ಚಿ, ಈ ಕಡೆಯಿಂದ ಈ ಕಡೆ ಚುಚ್ಚಿ ಇದರಲ್ಲಿ ಕೊಕ್ಕೆ ಸಿಗಿಸ್ತಾರೆ. ಇದು ಬಾಯಿ ಬೀಗ ಅಂತ ಕರಿತೀವಿ. ಇದು ಅನೇಕ ಗ್ರಾಮೀಣ ದೇವತೆಗಳಲ್ಲಿ ಗ್ರಾಮ್ಯದಲ್ಲಿ ನಡೆಯುತ್ತೆ. ಅದನ್ನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಾಯಿ ಬೀಗ ಹಾಕ್ಸ್ಕೊಂಡು ಮಾತಾಡೋಕ್ಕಾಗಲ್ಲ, ಹೀಗಿರುತ್ತೆ ಆ ಸಮಯದಲ್ಲಿ. ಅಲ್ಲಿಂದ ಬರಿಗಾಲ್ನಲ್ಲಿ ನಡ್ಕೊಂಡು ಬಂದು ದೇವಿಗೆ ಪೂಜೆ ಸಮರ್ಪಣೆ ಮಾಡಿ ದೇವಾಲಯದಲ್ಲಿ ಆಮೇಲೆ ಬಾಯಿ ಬೀಗ ತೆಗೆಸ್ಕೊಂಡು, ಇದು ಅವರ ತಾಯಿಯವರು ಹರಿಸ್ಕೊಂಡಿದ್ದು ಒಂದು ಸೇವೆ ಅಂತೆ. ಸೇವೆ ಇದು. ನಾನು ದೇವಿ, ನಿನಗೆ ನನ್ನ ಕಾಯಿಲೆ ವಾಸಿ ಮಾಡು, ನನ್ನ ಕಷ್ಟ ಪರಿಹಾರ ಮಾಡು, ನಿನಗೆ ಬಾಯಿ ಬೀಗ ಸೇವೆ ಮಾಡಿಸ್ತೀನಿ ಅಂತೇಳಿ ಆ ಥರ ಮಾಡಿರ್ತಕ್ಕಂಥದ್ದು ಮಹಾಬಲೇಶ್ವರ ಬೆಟ್ಟ. ಈ ಬೆಟ್ಟದ ಮೇಲೆ ಇವತ್ತು ಕಾಣ್ತಕ್ಕಂಥ ಮಾಹಿತಿಗಳಿದೆಲ್ಲ ನೀವೇ ಹೇಳಬೇಕು. ಹಾಗಾಗಿ ಇವತ್ತಿರ್ತಕ್ಕಂತಹ ರಾಜೇಂದ್ರ ವಿಲಾಸ್ ಪ್ಯಾಲೇಸ್ ಇಂಪೀರಿಯಲ್ ಅಂತ ಒಂದು ಕಟ್ಟಡ ಇದೆ. ಅದನ್ನ ಕಟ್ಟಡ ಅನ್ನೋದ್ರ ಬದಲು ಒಂದು ಶಿಥಿಲವಾದ ಕಟ್ಟಡ. ಇಲ್ಲಿಂದ ಮೈಸೂರು ಚಾಮುಂಡಿ ಬೆಟ್ಟ ಅರಸರ ಜೊತೆ ಸಂಪರ್ಕವನ್ನು ಹೊಂದಿಕೊಂಡು ಅಭಿವೃದ್ಧಿ ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದೆ, ತುಂಬ ಅಪರೂಪದ ಮಾಹಿತಿ ಕೊಟ್ರಿ. ಈಗ ನಾಲ್ವಡಿಯವರು ಇಷ್ಟರ ಮಟ್ಟಿಗೆ ಧಾರ್ಮಿಕ ಶ್ರದ್ಧೆಯಿಂದ ದೇವಿ ಮುಂದೆ ನಡ್ಕೊಳ್ತಾ ಇದ್ರು, ಇಂಥ ಒಂದು ಭಕ್ತಿ ಗೌರವಗಳನ್ನು ಸಮರ್ಪಿಸ್ತಾ ಇದ್ರು ಅಂತ ಹೇಳಿದ್ರೆ, ಆದರೆ ಇತ್ತೀಚೆಗೆ ಎಷ್ಟು ವರ್ಷಗಳಿಂದ ಅದನ್ನೇ ನೀವು ಹೇಳಬೇಕು, ಈ ಮಹಿಷ ದಸರಾ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ, ಇದು ಏನಿದು? ಯಾಕೆ ಇದೊಂದು ಅಬೆರೇಷನ್? ಒಟ್ಟು ಮೈಸೂರು ದಸರಾಗೆ ಇದೊಂಥರ ಕಳಂಕ ಅಂತಾನೆ ಭಾವಿಸ್ಬೋದು, ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ. ನನ್ನದೇ ಒಂದು ದೃಷ್ಟಿಕೋನ ಇದೆ. ಮಹಿಷ ದಸರಾ ಹೊಸದಾಗಿ ಏನಾಗ್ತಾ ಇಲ್ಲ, ಪ್ರಾರಂಭದಿಂದನೂ ಮಹಿಷ ದಸರಾನೇ ಆಗ್ತಿರೋದು. ಅಂದ್ರೆ ಮಹಿಷನನ್ನು ದಮನ ಮಾಡ್ತಿರೋದು. ಅದು ಸರಿ. ಅದರಿಂದ ದಸರಾದ ನವರಾತ್ರಿ ಒಂದು ಭಾಗವೇ ಮಹಿಷ ಆಗಿದ್ದಾನೆ. ಈಗ ಅದು ವಿಕೃತವಾದ ಮನಸ್ಸುಗಳು. ಈಗ ನೋಡಿ, ನಾನೊಂದು ಮಗುವಾಗಿದ್ದಾಗ ಒಂದು ಆಟ ಸಾಮಾನು ಇಟ್ಕೊಂಡಿರ್ತೀನಿ, ಅದು ಎಷ್ಟೇ ಬೆಲೆ ಬಾಳೋದಾದ್ರೂ ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಬೇಸರ ಆಗುತ್ತೆ. ಹಾಗೆ ಮನುಷ್ಯನಿಗೂ ಬದಲಾವಣೆ ತರಬೇಕು ಅನ್ನೋ ಒಂದು ಹುಚ್ಚು ಹಿಡಿಯುತ್ತೆ. ಹಾಗಾಗಿ ಯಾವುದೋ ಒಂದು ವರ್ಗ ಇಲ್ಲ ಸಲ್ಲದ ಒಂದು ಚಿಂತನೆಗಳನ್ನ ಮೈಗೂಡಿಸಿಕೊಂಡು ಅದರಲ್ಲಿರ್ತಕ್ಕಂಥ ಸೋಲು ಗೆಲುವುಗಳಲ್ಲಿ ಆ ಸೋಲುವವನ ಪಕ್ಷವೇ ನಾವು
ಅನ್ನೋ ಒಂದು ಅವನ ಪರಂಪರೆಯಿಂದ ಬಂದವರು. ಯಾಕೆ ಇವರು ಗೆಲ್ಲುವಿನ ಪಕ್ಷದವ್ರನ್ನ ಆರಿಸ್ಕೊಳ್ಳಿಲ್ವೋ ನಂಗೆ ಗೊತ್ತಿಲ್ಲ. ಅದರಿಂದ ಅವರ ವಿಕೃತ ಮನಸ್ಸುಗಳು ಆ ಸೋತವನ ಪಕ್ಷ ನಾವು ಅಂತ ಅನ್ಕೊಂಡು ಅವನ ಪರಂಪರೆ ಆಗ್ತಾ ಇದೆ ಅಂದ್ಬಿಟ್ಟು ಅದಕ್ಕೇನು ಶ್ರವಣ ಅಂತೆ ಮಹಿಷ. ನೋಡಿ, ನಾನು ಇತಿಹಾಸದಲ್ಲಿ ನೋಡುವಾಗ ಶ್ರಮಣರೆಲ್ಲರೂ ಬೋಳ್ತಲೆಯಿಂದ ಕಾವಿಧಾರಿಗಳಾಗಿ ಇವತ್ತಿನ ಬೌದ್ಧ ಸನ್ಯಾಸಿಗಳಿರ್ತಾರಲ್ಲ ಹಾಗಿರ್ತಾರೆ. ವೈರಾಗ್ಯ ಸಂಪನ್ನರು. ಇವನು ರಕ್ಕಸ ಅಲ್ವಾ? ಅಲ್ಲ, ಮಹಿಷ ಎಲ್ಲಿಂದ ಬಂದಿರೋದು? ನಮ್ಮ ಪುರಾಣಗಳಿಂದ ಬಂದಿರೋದು. ಶ್ರವಣ ಅಂತೆ. ಇವರು ಯಾತಕ ಹೊಸ ನಾಮಕರಣ ಮಾಡ್ತಿದ್ದಾರೆ? ಶ್ರವಣ ಅನಿಸ್ಕೊಂಡವನು ಕತ್ತಿಯನ್ನು ಹಿಡಿತಾನೆಯೇ, ಆಯುಧ ಸ್ಪರ್ಶ ಮಾಡೋ ಹಾಗೆ ಇಲ್ಲ. ಹಾಗಾಗಿ ನಾನು ಅನ್ಕೊಳ್ಳೋದು ವಿಕೃತ ಮನಸ್ಸುಗಳ ಒಂದು ವ್ಯತಿರಿಕ್ತವಾದ ಪರಿಕಲ್ಪನೆ, ಭಿನ್ನವಾದ ಒಂದು ಚಿಂತನೆ, ಪ್ರತಿಭಟನೆಯ ಒಂದು ಮನಸ್ಸು ಇದನ್ನು ಹುಟ್ಟು ಹಾಕಿ. ಏನು ಗೊತ್ತಾ, ಇತ್ತೀಚೆಗೆ ಏತಿ ಅಂದ್ರೆ ಪ್ರೇತಿ ಅಷ್ಟೇ, ಅಷ್ಟನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಆ ರೀತಿ ಹೇಳ್ತಾರೆ. ಹಾಗಾಗಿ ಮಹಿಷ ದಸರಾ ಅಂತ ಇವ್ರು ಏನು ಕರಿತಿದ್ದಾರೋ ಅದು ಹೆಸರಿನಲ್ಲಿ ಕರೆಯೋದು ಮುಖ್ಯ ಅಲ್ಲ, ಅವ್ರೊಳಗಿರ್ತಕ್ಕಂಥ ಭಾವನೆಗಳನ್ನ ಬಿಂಬಿಸುತ್ತೆ. ಹಾಗಾಗಿ ಈ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ನುವಾಗ ಇವರು ದುಷ್ಟನನ್ನೇ ಮೇಲೆತ್ತಿ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಮಹಿಷಾಸುರ ಅನ್ನೋ ಒಬ್ಬ ರಾಜ ಖಂಡಿತವಾಗ್ಲೂ ಇರಲಿಲ್ಲ. ಅದು ಒಂದು ಪಾತ್ರ. ನಮ್ಮ ಪುರಾಣಗಳಲ್ಲಿ ಒಂದು ದುಷ್ಟ ಶಕ್ತಿಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ, ಅದಷ್ಟೇ. ಅದು ಬಿಟ್ಟು ಅವನು ಒಬ್ಬ ಐತಿಹಾಸಿಕ ಪುರುಷ ಅನ್ಕೊಂಡ್ರೆ ಮೈಸೂರಲ್ಲಿ ಮಾತ್ರ ಯಾಕಿದ್ದ? ಹಾಗಾದ್ರೆ ಉತ್ತರದಲ್ಲಿ ಬಂಗಾಳದಲ್ಲಿ ಆಚರಿಸ್ತಾರಲ್ಲ ಮಹಿಷಮರ್ದಿನಿ ಉತ್ಸವನ, ಅಲ್ಲೊಬ್ಬ ಮಹಿಷ ಇದ್ನ ಅಥವಾ ಇವನ್ ಮೇಲೆ ಅಲ್ಲಿಗೆ ಹೋಗಿದ್ನ? ಈ ರೀತಿ ವಿಚಾರಗಳು ಮಹಿಷ ದಸರಾ ಅನ್ನೋದೇ ಎಷ್ಟು ಅದ್ಭುತವಾದ ಅರ್ಥಪೂರ್ಣವಾದಂಥ ಒಂದು ಸಂಕೇತ. ದುಷ್ಟಶಕ್ತಿಗಳು ಅದು ರಾಕ್ಷಸ ಅವತಾರ ತಾಳದಾಗ ಅದನ್ನು ಮೆಟ್ಟೋದಕ್ಕೆ ಅಂತ ದೇವಿ ದಿವ್ಯವಾದಂತಹ ರೂಪವನ್ನು ತಳೆದು ಬರ್ತಾಳೆ ಮಹಾಶಕ್ತಿಯಾಗಿ ಅನ್ನೋದು ಬಹಳ ಮುಖ್ಯವಾದ. ಅದು ಎಲ್ಲ ಇಡೀ ಭಾರತದಲ್ಲಿದೆ. ನೀವು ಬಂಗಾಲದ ಉದಾಹರಣೆ ಹೇಳಿದ್ರೆ ಎಲ್ಲ ಕಡೆನೂ ಇದೆ. ಹಾಗಿರೋವಾಗ ಅದನ್ನೇ ವೈಭವೀಕರಿಸೋದು, ಆ ಕತ್ತಲೇನೇ ವೈಭವೀಕರಿಸೋದು. ನಾವು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ರೆ ತಮಸ್ಸೇ ಇರಲಿ ಅಂತ ಹೇಳೋದು ಏನು ವಿಚಿತ್ರವಾಗಿದೆಯೋ. ನೀವು ಹೇಳೋದು ಸರಿಯಾದ ಪದ ಉಪಯೋಗಿಸಿದ್ರಿ. ಈ ವಿಕೃತಿ, ಈ ಮನೋವಿಕಾರಗಳನ್ನು ತೋರ್ಪಡಿಸ್ಕೊಳ್ಳುವಂಥ ಒಂದು ರೀತಿ ಅಂತ ಅನಿಸುತ್ತೆ ಈ ಮಹಿಷ ದಸರಾ. ಇರಲಿ, ನೀವು ನಿಮ್ಮ ಹತ್ರ ಒಂದು ದೊಡ್ಡ ಭಂಡಾರನೇ ಇದೆ ಶರ್ಮಾ ಅವರೇ. ನಿಮಗೆ ಒಂದಲ್ಲ ಎರಡಲ್ಲ ಅನೇಕ ವಿಚಾರಗಳಲ್ಲಿ ಇವತ್ತು ನಾನು ಈ ಒಂದು ಕಾಲ ಗಂಟೆ ಸಮಯದಲ್ಲಿ ಏನೇನೂ ತಿಳ್ಕೊಳ್ಳಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟೊಂದು ವಿಚಾರಗಳು ನಿಮ್ಮಲ್ಲಿ ಪುಂಖಾನುಪುಂಖವಾಗಿ ಹೇಳೋ ಅಂಥ ಒಂದು ಸಾಮರ್ಥ್ಯನೂ ನಿಮಗಿರೋದರಿಂದ ನಾವು ನಿಮ್ಮಲ್ಲಿರೋವಂಥ ಈ ಅಪರೂಪದ ವಿಚಾರಗಳಿದೆಯಲ್ಲ ಇದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಇವಾಗ ಈ ನವರಾತ್ರದ ವಿಚಾರದಲ್ಲಿ ಕೊನೆಯದಾಗಿ ಮೈಸೂರು ದಸರಾ ಅಂತ ನೀವು ಹೇಳ್ತೀರಿ, ನವರಾತ್ರ ಈ ಮಹೋತ್ಸವ, ಇದರೆಲ್ಲದರ ಒಂದು ಉಪಸಂಹಾರವಾಗಿ ಒಂದು 4 ಮಾತುಗಳನ್ನು ಹೇಳಿ. ನೋಡಿ, ಇಲ್ಲಿ ನಾವು ನವರಾತ್ರಿ ಅನ್ನೋದು ಮೈಸೂರಿನಲ್ಲಿ ನಡೆಯೋದು, ರಾಜಮನೆತನದಲ್ಲಿ ನಡೆಯೋದು, ಶಿಷ್ಟ ಮತ್ತು ದುಷ್ಟ ಇವುಗಳ ನಡುವಿನ ಒಂದು ಸಂಘರ್ಷ ಅನ್ನೋದನ್ನ ಬಿಟ್ಟುಬಿಟ್ಟು ನಮ್ಮ ಹೃದಯದೊಳಗೆ ತಗೊಂಡ್ಬಿಡೋಣ. ನಮ್ಮ ಹೃದಯದೊಳಗೆ ಒಬ್ಬ ದುಷ್ಟನೂ ಇರ್ತಾನೆ, ಒಬ್ಬ ಶಿಷ್ಟನೂ ಇರ್ತಾನೆ. ನಾವು ದುಷ್ಟನನ್ನ ಆವಾಹನೆ ಮಾಡಿದ್ರೆ ಅಥವಾ ಅವನನ್ನು ಆಹ್ವಾನ ಕೊಟ್ಟರೆ ದುಷ್ಟನೇ ಹೊರಗೆ ಬರ್ತಾನೆ, ಶಿಷ್ಟನನ್ನ ಹೊರಗಡೆ ಬಾ ಅಂತ ಕರೆದ್ರೆ ಶಿಷ್ಟನೇ ಹೊರಗೆ ಬರ್ತಾನೆ. ಹಾಗಾಗಿ ನಮ್ಮೊಳಗೇ ಇರ್ತಕ್ಕಂತಹ ಮಹಿಷನನ್ನು, ನಮ್ಮೊಳಗೇ ಇರ್ತಕ್ಕಂಥ ಚಾಮುಂಡಿ ದಮನ ಮಾಡುವಾಗ ಅದನ್ನು ನಾವು ಯೋಚನೆ ಮಾಡಿದ್ರೆ ನಾವು ಚಾಮುಂಡಿಯ ಪಾತ್ರವನ್ನು ತೊಡಬೇಕೋ ನಾವು ಮಹಿಷನ ಪಾತ್ರವನ್ನು ತೊಡಬೇಕು ಅನ್ನೋದು ನಿರ್ಧರಿಸಬೇಕಾದ ವಿಚಾರ. ಹಾಗಾಗಿ ಈ ಒಂದು ನವರಾತ್ರಿ ಅನ್ನುವ ಒಂದು ಮಹಿಷ ಮತ್ತು ಮರ್ದಿನಿ ಇವರಿಬ್ಬರ ನಡುವೆ ನಡೀತಕ್ಕಂತಹ ಒಂದು ಕಥಾನಕವನ್ನು ಸಮಾಜದಲ್ಲಿ ನಡೀತಕ್ಕಂಥ ಹೊರಗಿನ ಕಥೆ ಅಂತ ನಾವು ನೋಡೋದ್ರ ಬದಲು ನಮ್ಮೊಳಗೆ ನಡೀತಕ್ಕಂಥ ಒಂದು ಕಥೆ ಅನ್ನೋ ದೃಷ್ಟಿಯಿಂದ ನೋಡಿದಾಗ ನಮಗೆ ಪ್ರಪಂಚವೇ ಬದಲಾಗುತ್ತೆ ಅನ್ನೋದು ನನ್ನ ಒಂದು ಈ ಒಂದು ಅಭಿಪ್ರಾಯ. ಅಂತರಂಗ ಬಹಿರಂಗಗಳ ಸಮನ್ವಯ ಮಾಡಿಬಿಟ್ರಿ ಕೊನೆಯಲ್ಲಿ ನೀವು. ಅದು ಇಲ್ಲದೇ ಇಲ್ಲ, 2 ಮುಖಗಳದು ಅಲ್ವಾ, ಬಾಹ್ಯ ಮತ್ತು ಆಂತರಿಕವಾಗಿರುವಂಥದ್ದು. ಬಹಳ ಸೊಗಸಾಗಿ ಹೇಳಿದ್ರಿ. ಕೊನೆಯಲ್ಲಿ ನೀವು ಹೇಳಿದ ಮಾತಂತೂ ತುಂಬ ಅರ್ಥಪೂರ್ಣವಾಗಿರುವಂಥದ್ದು. ಪ್ರತಿಯೊಂದಕ್ಕೂ ಕೂಡ ಒಂದು ಸಾಂಕೇತಿಕವಾದಂಥ ಮುಖವೂ ಇರುತ್ತೆ, ಬಾಹ್ಯವಾದಂಥ ಪದಾರ್ಥ ಮುಖವೂ ಒಂದಿರುತ್ತೆ. ಬಹಳ ಸೊಗಸಾಗಿ ಹೇಳಿದ್ರಿ ಶರ್ಮಾ ಅವರೇ. ತಾವು ಬಹಳ ದೂರದಿಂದ, ನಮ್ಮ ಸ್ಟುಡಿಯೋಗೂ ನಿಮ್ಮ ಮನೆಗೂ ಬಹಳ ದೂರ ಇದೆ, ತುಂಬ ಶ್ರಮ ವಹಿಸಿ ಬಂದು ಲೀಲಾಜಾಲ ವೀಕ್ಷಕರಿಗೋಸ್ಕರವಾಗಿ ತುಂಬ ಅದ್ಭುತವಾದಂಥ ಅಪರೂಪದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದರಲ್ಲೂ ನವರಾತ್ರದ ಬಗ್ಗೆ ಜನರಿಗೆಲ್ಲ ಬೇಕಾಗಿರುವಂಥದ್ದು. ನಿಮ್ಮ ಹತ್ರ ಹೆಚ್ಚಿಗೆ ನಾನು ಹೇಳಿಸೋದಕ್ಕಾಗಲಿಲ್ಲ, ಯಾಕೆಂದರೆ ಸಮಯಾವಕಾಶ ಕಡಿಮೆ ಇದ್ದಿದ್ದರಿಂದ ಕ್ಷಮಿಸಬೇಕು. ಆ ದೃಷ್ಟಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನಗೂ ಅಷ್ಟೇ, ಈ ಅವಕಾಶಕ್ಕೋಸ್ಕರ ನಾನು ನಿಮಗೆ ಮತ್ತೊಂದು ಸಲ ಕೃತಜ್ಞತೆ ಅರ್ಪಿಸ್ತೀನಿ. ಜಯ ಕರ್ನಾಟಕ.